ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ ಒಂದು ಮೇ ಬಿ 45 ಇಯರ್ಸ್ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಯಾ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಹಾಗಂತ ಅಪ್ಪ ನಮ್ಗೆ ಯಾವತ್ತೂ ತಗೋ ನನಗೆ ಪಾಕೆಟ್ ಮನಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಮ್ಮ ಮನೇಲಿ. ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು ಏನು ಚೈತ್ರ ಅಬೌಟ್ ಮ್ಯಾನಿಫೆಸ್ಟೇಷನ್? ಐ ವಾಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ನಂಗೆ ಏನೇನು ಟ್ಯಾಲೆಂಟ್ ಬರುತ್ತೋ ಎಲ್ಲ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಬರೀ ನಾನು ಇವೆಂಟ್ ಮ್ಯಾನೇಜರ್ ಅಂದರೆ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ಬೈ ನಾನೇ ಸ್ಕ್ರೀನ್ ಕಟ್ಟಿ ಇದು ಮಾಡಿ ಆಮೇಲೆ ಒಬ್ಬ ಹುಡುಗನ ಇಟ್ಕೊಂಡಿದ್ದೆ. ದೆನ್ ಆಫ್ಟರ್ ದಟ್ ಚಿಕ್ಕಪೇಟೆಗೆ ಹೋಗಿ ಎಲ್ಲ ತೊಗೊಂಬಂದು ಮನೇಲಿ ಕೂತ್ಕೊಂಡು ಕ್ರಾಫ್ಟ್ ಮಾಡ್ತಿದ್ದೆ. ನನ್ನ ಕೈಲಿ ಆಗಿಲ್ಲದೆ ಇದ್ದಾಗ ಐ ಸ್ಟಾರ್ಟೆಡ್ ಹೈರಿಂಗ್ ಪೀಪಲ್. ಯಾವುದೋ ಒಂದು ಪೇಜು ಅದರಲ್ಲಿ 1 ಕೋಟಿ ಕಾರ್ ಖರೀದಿಸಿದಂಥ ಚೈತ್ರ ನೋಡಿ ಅಂತ ಕಮೆಂಟ್ಸಲ್ಲಿ ನೋಡಿದ್ರೆ ಯಾರು ಕೊಟ್ಟರೋ ಏನೋ. ಅಲ್ಲಿ ಪ್ರಿಪೇರ್ ಲೈನ್ಸ್ ಬರ್ಕೊಳ್ತೀನಿ. ಓಕೆ ಈ ಲ್ಯಾಂಗ್ವೇಜ್ ನಾನು ಕಲಿ. ಇವಾಗ ತುಳು ಮಾತಾಡಬೇಕಂದ್ರೆ ಅದೇ ರೀಸೆಂಟಾಗಿ ಕರ್ನಾಟಕ ಬ್ಯಾಂಕ್ 100 ಇಯರ್ಸ್ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಆಬ್ವಿಯಸ್ಲಿ ಮಂಗಳೂರಲ್ಲಿ ಎಲ್ಲ ತುಳು ಅವ್ರು ಇರ್ತಾರೆ. ಸೊ ಒಂದಷ್ಟು ಲೈನ್ಸ್ ಬರ್ಕೊಂಡೆ. ನಾವು ಕುಂದಾಪುರ ಕನ್ನಡ ಮಾತಾಡ್ತಾರೆ ಮನೇಲಿ, ಬಟ್ ಕಲ್ತ್ಕೊಂಡು ಹೋಗ್ತೀವಿ. Today on Just Curious, it's Chaitra. Hello Chaitra. Hello. What's up? You tell me. I think first ever time ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ನಾನು ಇಂಟರ್ವ್ಯೂ ಮಾಡಿ. ರೈಟ್. ಅದಾದ್ಮೇಲೆ ಕಟ್ಟಾದರೆ ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಸಿಂಗಾಪುರ್ ಕ್ರೂಸ್ ಯಾವುದೋ ಒಂದು ಟ್ರಾವೆಲ್ ಇದು ಕೊಲ್ಯಾಬಲ್ ಅಂತ. ಯು ವುಡ್ ಕಮ್ ಯು ಅಂಡ್ ಯುವರ್ ಸಿಸ್ಟರ್ ಅಂಡ್ ಮೀ ಅಂಡ್ ಡೇವಿಸ್ ಅಂಡ್ ದೆನ್ ಲಾಟ್ ಆಫ್ ದೆಮ್. ಅದು ಬಿಟ್ಟರೆ ಐ ಥಿಂಕ್ ಅದ್ರ ಮಧ್ಯೆ ಇನ್ನೊಂದು ಯಾವುದೋ ರಿಯಾಲಿಟಿ ಶೋನಲ್ಲೂ ವೆನ್ ಮೆಟ್ ರಿಮೆಂಬರ್ ಈ ಸುವರ್ಣದಲ್ಲಿ ಅದ್ಯಾವುದೋ ನಾನು ನಿರಂಜನ್ ಎಲ್ಲ ಆಂಕರ್ ಸ್ಪೆಷಲ್ ಇತ್ತಲ್ಲ. ಓಹೋ. ಸೊ ವಿವ್ ಕಮ್ ಅ ಲಾಂಗ್ ವೇ ಆ್ಯಂಡ್ ಇಂಡಿವಿಜುವಲಿ ಅವ್ರವ್ರ ವೇನಲ್ಲಿ ಬರ್ತಾ ಇದ್ದೀವಿ. ಫಸ್ಟ್ಲಿ ಹೇಗಿದ್ದೀರಾ? ಐ ಆಮ್ ಡೂಯಿಂಗ್ ಗುಡ್. ಸೊ ಐ ಥಿಂಕ್ ನನಗೆ ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಅಂದರೆ ಮೈನಸ್ ಅಥವಾ ಫೇಲ್ ವೆನ್ ಇಟ್ ಕಮ್ಸ್ ಟು ಟೆಲ್ಲಿಂಗ್ ಅಬೌಟ್ ಮೈ ಸೆಲ್ಫ್. ಲೈಕ್ ಆ ಕಡೆ ಕೂತಿರ್ತೀವಿ ನಾವು ಯೂಶಲಿ. ಸೊ ವಿ ಇಂಟರ್ವ್ಯೂ ಪೀಪಲ್. ಸೊ ನನ್ನ ಬಗ್ಗೆ ಏನಾದ್ರು ಕ್ವೆಶನ್ಸ್ ಕೇಳಿದ್ರೆ ಟು ಓಪನ್ ಅಪ್ ಇಟ್ಸ್ ಲೈಕ್ ಲಿಟಲ್ ಓಕೆ ಏನು ಹೇಳ್ಬೋದು ಅಂತ. ನೋ ವರಿ ಅಟ್ ಆಲ್ ಡೂಡ್. ಇಟ್ಸ್ ಜಸ್ಟ್ ದ್ಯಾಟ್ ಐ ಆಮ್ ಅ ಫ್ರೆಂಡ್ ಸಿಟಿಂಗ್ ನೆಕ್ಸ್ಟ್ ಟು ಯು ಟ್ರೈಂಗ್ ಟು ಸಿ ಯುವರ್ ಜರ್ನಿ ಆ್ಯಂಡ್ ನಿಮ್ಮ ಲರ್ನಿಂಗ್ಸ್ ಆಗಿರಲಿ, ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅದಷ್ಟೇ. ಸೊ ಇನ್ಫ್ಯಾಕ್ಟ್ ನನಗೆ ಗೊತ್ತೂ ಇರಲಿಲ್ಲ ಯುವರ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಇವಾಗಷ್ಟೇ ನಾವು ಮಾತಾಡ್ತಾ ಇದ್ವಿ, ಸುದೀಪ್ ಸರ್ ಜೂನಿಯರ್ ಅಂತ ಹೇಳ್ತಾ ಇದ್ರಿ ದಯಾನಂದ ಸಾಗರಲ್ಲಿ. ನಿಮ್ಮ ಇಲ್ಲಿವರೆಗೂ ಫೇಸ್ ಆಫ್ ಲೈಫಲ್ಲಿ ಯಾವ ಫೇಸ್ ನಿಮಗೆ ತುಂಬ ಖುಷಿ ಮಾತಾಡೋದಕ್ಕೆ? ಲೈಕ್ ಮೇ ಬಿ ನಾವು ಅಂದರೆ ಇದೇ ಕ್ವೆಶನ್ ನೀವೇನಾದ್ರು ಲಾಸ್ಟ್ ಇಯರ್ ಅಥವಾ 2 years ಅಗೋ ಕೇಳಿದಿದ್ರೆ ಐ ವುಡ್ ಟೆಲ್ ಇಲ್ಲ ನಾನು ಹಿಂಗೆ ಅಯ್ಯೋ ಇಷ್ಟು ಪ್ರಾಬ್ಲಮ್ಸು ಅದು ಇದು ಅಂತ ಹೇಳ್ತಿದ್ದೆ. ಬಟ್ ನಾವು ಓವರ್ ಆಲ್ ನಾ ಹೇಳ್ಬೋದು ಲೈಕ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ರೈಟ್ ನೌ. ಅಂದರೆ ಬೀಯಿಂಗ್ ಸ್ಟ್ರಾಂಗ್ ಅಂದರೆ ನಮ್ಗೆ ಯಾವುದೇ ಕಷ್ಟ ಇಲ್ಲ, ಪೇನ್ ಇಲ್ಲ, ಏನೋ ಸ್ಟ್ರಗಲ್ಸ್ ಇಲ್ಲ ಅಂತ ಏನಲ್ಲ. ಇಟ್ಸ್ ಲೈಕ್ ಐ ಆಮ್ ಡೂಯಿಂಗ್ ವಾಟ್ ಎವರ್ ಐ ಡ್ರೆಮ್ಟ್ ಆಫ್. ಏನೇನು ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಐ ಹ್ಯಾವ್ ಕಂಪ್ಲೀಟೆಡ್ ಇಟ್. ಸೊ ಐ ಲೈಕ್ ದ ಫೇಸ್ ಐ ಆಮ್ ಇನ್ ನೌ. ಯಾಕಂದರೆ ಸ್ಕೂಲ್ ಕಾಲೇಜಲ್ಲೆಲ್ಲ ನಮಗೆ ತುಂಬ ಆಸೆ ಇರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು. ಮತ್ತು ನನ್ನ ಮೌಂಟ್ ಕಾಮಲ್ ಕಾಲೇಜಲ್ಲೂ ಅಷ್ಟೆ, ಅವಾಗೆಲ್ಲ ಫ್ಯಾನ್ಸಿಯಾಗೆಲ್ಲ ಬರೋರು ನಾನು ಈ ಥರ ಇರಬೇಕಲ್ಲ, ನಾನು ಹಿಂಗೆಲ್ಲ ಮಾಡಬೇಕಲ್ಲ ಅಂತ. ನಾವು ಐ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್. ನಾನು ಏನು ವಿಜುವಲೈಸ್ ಮಾಡ್ಕೊಂಡಿದ್ದೆ ಇದು ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆನೆಸ್ಟ್ಲಿ ಸ್ಪೀಕಿಂಗ್ ಚೈತ್ರ ಅಂದರೆ ಫಸ್ಟ್ ಥಿಂಗ್ ಆ್ಯಂಕರ್ ಆದಾಗ ಒಂದು ಮಾತು, ಎರಡನೇದು ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್. ಐ ಥಿಂಕ್ ಯು ಡನ್ ಅ ವಂಡರ್ಫುಲ್ ಜಾಬ್ ಬ್ಯಾಲೆನ್ಸಿಂಗ್ ಬೋತ್. ಸೊ ನಂಗೆ ಇವಾಗ ಅರ್ಥ ಆಯಿತು, ಬಿಕಾಸ್ ಯು ಸೈಡ್ ಎಮ್ ಸಿ ಸಿ ಅವ್ನು ಇಚ್ಕೊಳ್ಳೋ. ಸೊ ಅಲ್ಲಿಂದ ಬಂದಿರೋದ್ರಿಂದ ನಾವೇನೋ ವೇ ದ ಫ್ಯಾಷನ್ ಸೆನ್ಸ್ ಇನ್ ಆಲ್ ಆಫ್ ದ್ಯಾಟ್ ಕಮ್ಸ್ ಅಲ್ಲಿಂದಲೇ ಶುರು ಮಾಡ್ತೀನಿ. ಸೊ ಕಾಲೇಜ್ ಡೇಸ್ ಅಂತೆಲ್ಲ ಬಂದಾಗ ನಾನು ಇನ್ಸಿಡೆಂಟಲಿ ಎಡವರ್ಟ್ ಆ್ಯಂಕರ್ ಆಗಿದ್ದು ಕಾಲೇಜಲ್ಲೇ. ನಮ್ದು APS ಕಾಲೇಜ್. ಓಕೆ, APS ಕಾಲೇಜ್ ಇಸ್ ಫುಲ್ ಫಾರ್ಮ್ ಇಸ್ ಅಪ್ಪ ಪುಲಿಗಳ ಸಂಘ ಅಂತ. ಅದು ಸ್ಟೇಜ್ ಮೇಲೆ ಜನ ಹತ್ತಕ್ಕೆ ಹೆದರ್ಕೊಳ್ತಾ ಇದ್ರು, ಬಿಕಾಸ್ ರೇಕ್ ಸಾಕ್ಬಿಡ್ತಾರೆ ಹುಡುಗರು ಹಂಗೆ ಹಿಂಗೆ ಅಂತ. ನಾನು ಬೇರೆ ಕಾಲೇಜ್ ಪ್ರೆಸಿಡೆಂಟ್ ಆಗಿದೆ ಫೈನಲ್, ಬೇರೆ ಯಾರಿಲ್ಲ ಅಂದ್ಬಿಟ್ಟು ಅನಿವಾರ್ಯವಾಗಿ ಸ್ಟೇಜ್ ಹತ್ತಿದ್ದು. ಅವಾಗ ಅದೇನು ಈ ಸೈಡ್ ಇಷ್ಟೆಲ್ಲ ಮಾತಾಡ್ತೀನಿ, ನಾನು ಕೂಡ ಐ ಕ್ಯಾನ್ ಗಿವ್ ಇಟ್ ಅ ಶಾರ್ಟ್ ಅಂತ. ಲೈಫಲ್ಲಿ ಏನಿತ್ತೋ ಬಿಡ್ತು, ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಂತೂ ಸಖತ್ತಾಗಿತ್ತು. ದಿಸ್ ಇಸ್ ಹೌ ಐ ಸ್ಟಾರ್ಟೆಡ್. ಅಂಡ್ ದೆನ್ ಅವಾಗೆಲ್ಲ ಉದಯ ಟಿವಿನಲ್ಲಿ ಈ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಪ್ರೋಗ್ರಾಮ್ ಬರೋದು ಗೊತ್ತಾ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರದು ಜರ್ನಿ ಕೆಲವು ಆಕ್ಸಿಡೆಂಟ್ಸ್ಗಳಿಂದ ಆಗುತ್ತೆ, ಕೆಲವುದು ನೀವೇ ಪ್ಲಾಂಟ್ ಮಾಡ್ಕೊಂಡು ಹಾಗೆ ನಡ್ಸ್ಕೊಂಡು ಬಂದಿರ್ತೀರಾ. ಹೂ ಆರ್ ಯು ಚೈತ್ರ? ಸೊ ಮೇ ಬಿ ದ ಸೆಕೆಂಡ್ ಒನ್ ಪ್ಲ್ಯಾಂಟ್ ಮಾಡ್ಕೊಂಡಿರೋದು. ಸೊ ನಥಿಂಗ್ ಕಮ್ಸ್ ಈಸಿ ಅಲ್ವಾ. ಸೊ ನಾನು ಕಾಲೇಜಲ್ಲಿದ್ದಾಗ ನನ್ನ ಮೇನ್ ಗೋಲ್ ಏನು ಅಂದರೆ ಓಕೆ ನನಗೊಂದು ಫೋನ್ ಬೇಕು,
ನನಗಿದು ಬೇಕು ಅದು ಬೇಕು ಏನು ಮಾಡೋದು ಅಂದರೆ ಅಪ್ಪ ಅಮ್ಮ ದೇ ವೆರಿ ಅಂದರೆ ಇಟ್ಸ್ ನಾಟ್ ಲೈಕ್ ಅವ್ರು ಲೈಕ್ ದೇ ಆರ್ ಡೂಯಿಂಗ್ ಗುಡ್ ಫಾರ್ ದೆಮ್ ಸೆಲ್ಸ್ ಆ್ಯಂಡ್ ಎವ್ರಿಥಿಂಗ್ ಬಟ್ ಯಾವತ್ತೂ ನನಗೆ ಆ ಧೈರ್ಯ ಬಂದಿಲ್ಲ ಅಪ್ಪ ನನಗೆ ಫೋನ್ ಬೇಕು ನನಗೆ ಬೈಕ್ ಬೇಕು ಅಂತ ಕೇಳೋದಕ್ಕೆ ತೊಗೋಬೇಕಲ್ಲ ದುಡ್ಡು ಬೇಕು ಸೊ ನಾನು ಏನು ಮಾಡ್ತಿದ್ದೆ ಮುಂಚೆಯಿಂದನೂ ಐ ಹ್ಯಾವ್ ದಿಸ್ ಓಕೆ ನನಗೇನು ಬೇಕು ನಾನು ತೊಗೊಬೇಕಂದ್ರೆ ಅದಕ್ಕೆ ದುಡಿಬೇಕು ಸೊ ಇವನ್ ಇಫ್ ಯು ಲೈಕ್ ಇಟ್ ಆರ್ ಡೋಂಟ್ ಲೈಕ್ ಇಟ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಸೊ ಫಸ್ಟ್ ಏನು ಮಾಡ್ತಿದ್ದೆ ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಅರ್ನಿಂಗ್ ವೆನ್ ಐ ವಾಸ್ ಇನ್ ಸ್ಕೂಲ್ ಓನ್ಲಿ. ಹೌದಾ? ಸ್ಕೂಲಲ್ಲಿದ್ದಾಗ ನಾನು ಸಮ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಅಂದರೆ ಪಾಟ್ ಪೇಂಟಿಂಗು, ಎಂಬ್ರಾಯ್ಡ್ರಿ, ನಂದು ಸ್ವಲ್ಪ ಇನ್ಬಿಲ್ಟ್ ಟ್ಯಾಲೆಂಟ್ ಇದೆ, ಲೈಕ್ ಐಮ್ ಅ ಕ್ರಾಫ್ಟರ್ ಆ್ಯಂಡ್ ಎವ್ರಿಥಿಂಗ್. ಸೊ ಡ್ಯಾನ್ಸು ಮತ್ತು ಈ ಸ್ಯಾಂಡ್ವಿಚಸ್ ಮಾಡೋದು ಅದೆಲ್ಲ. ಅಂದರೆ ಸಮ್ಮ ಕ್ಲಾಸಸ್ ಮಕ್ಕಳಿಗೆಲ್ಲ ಒಂದು 100 rupees ಅಂತ ಹೇಳ್ಬಿಟ್ಟು ಐ ಹ್ಯಾಡ್ ಅರೌಂಡ್ 40 ಸ್ಟೂಡೆಂಟ್ಸ್ ಗೊತ್ತಾ. ಫಸ್ಟ್ ಟೈಮ್ ತೊಗೊಂಡಾಗ ಒಂದು 20 ಜನ. ಅವಾಗ ಈ ಡಿಜಿಟಲ್ ಪ್ರಿಂಟಿಂಗ್ ಎಲ್ಲ ಇರಲಿಲ್ಲ. ಐ ಟು ಸಿಟ್ ಆ್ಯಂಡ್ ಮೇಕ್ ಪಾಂಪ್ಲೆಟ್ಸ್. ಮನೆಗೆ ಹೋಗ್ಬಿಟ್ಟು ಮೇಡಮ್ ನಾನು ಸಮ ಕ್ಲಾಸ್ ತೊಗೊಳ್ತೀನಿ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ. ಸೊ ಐ ಟು ಟೀಚ್ ದೆಮ್ ಒಂದು ತಿಂಗಳೆಲ್ಲ ಇಷ್ಟು ಅಂತ. ಸೊ ಅದು ಬ್ಯಾಚ್ ಮಾಡಿ ಆವಾಗಲೇ ಎಷ್ಟೋ ಒಂದು ಸ್ವಲ್ಪ ಕೂಡಿಟ್ಟಿದ್ದೆ. ಆ್ಯಂಡ್ ಐ ಟು ಬಿ ಅ ಎಕ್ಸಲೆಂಟ್ ಸ್ಟೂಡೆಂಟ್, ಯಾವಾಗಲೂ ಡಿಸ್ಟಿಂಕ್ಷನ್. ಸೊ ನಮ್ಮ ಸಂಘದಲ್ಲೆಲ್ಲ ನಮಗೆ ಇದು ಸ್ಕಾಲರ್ಶಿಪ್ ಅಂತ ಏನಾದ್ರು ದುಡ್ಡು ಕೊಡೋರು. ಸೊ ಅಷ್ಟು ಸೇವ್ ಅಪ್ ಆ್ಯಂಡ್ ಬೈ ವಾಟ್ ಐ ಲೈಕ್. ಕಾಲೇಜಿಗೆ ಬಂದಾಗ ದಟ್ಸ್ ವಾಟ್ ಐ ವಾಂಟೆಡ್, ಫೋನ್, ಒಂದು ಗಾಡಿ ತೊಗೋಬೇಕು. ಏನು ಮಾಡೋದು ಅಂದರೆ ಅಪ್ಪ ಅಮ್ಮ ಲೈಕ್ ದೇರ್ ಲಿಟ್ಲ್ ಆರ್ಥೋಡಾಕ್ಸ್, ಅಂದರೆ ಅವ್ರು ಬೆಳೆದು ಬಂದಿರೋದು ಆ ಥರ. ಸೊ ಅವ್ರು ಚಿಕ್ಕವರಿದ್ದಾಗ ಅವ್ರು ಹೆಂಗೆ ಇದು ಮಾಡಿದ್ರೆ ಸೊ ಸೇಮ್ ವೇ ಮಕ್ಕಳಿಗೇನು ಎಜುಕೇಷನ್ ಮೇಯ್ನು ಅದು ಕೊಡಬೇಕು, ನಿಂಗೆ ಏನಾದ್ರು ಬೇಕಾದ್ರೆ ನಾನೇ ಕೊಡಿಸ್ತೀನಿ ಅಂತ. ಬಟ್ ನಮ್ಗೆ ಭಯ ಇತ್ತಲ್ವ. ಸೊ ಐ ವಾಸ್ ಥಿಂಕಿಂಗ್ ಓಕೆ ಏನು ಮಾಡೋದು, ಫಸ್ಟು ನಾನು RJ ಆಗಬೇಕು ಅಂತ ಅಂದ್ಕೊಂಡೆ. ಸೀರಿಯಸ್ಲಿ? ಅಂದರೆ ಅಷ್ಟು ಜಾಸ್ತಿ ಐ ವಾಸ್ ವೆರಿ ಬಬ್ಲಿ, ಜಾಸ್ತಿ ಮಾತಾಡೋದು ಆ ಥರ. ಅಂದರೆ ಕಂಟೆಂಟ್ ಇಲ್ಲ, ಏನೋ ಒಂದು ಮಾತಾಡ್ತಿದ್ದೆ. ಆಯ್ತು ಓಕೆ ಟ್ರೈ ಮಾಡೋಣ. RJಂಗೆ ಹೋದಾಗ ದೇ ಸೆಡ್ 8 hours ಜಾಬ್. ಅಂದರೆ ನೀವು ಇಲ್ಲೇ ಇರಬೇಕು, ಫುಲ್ಲು ಏನಿದೆ ಇಡೀ ದಿನ ನೋಡ್ಕೊಬೇಕು. ಎಲ್ಲ ಸ್ಟೇಷನ್ಗೆ ಹೋಗಿದ್ದೀನಿ ನಾನು, ಎಲ್ಲ ಸ್ಟೇಷನ್ಗೂ ಹೋಗಿದ್ದೀನಿ. ಬಿಗ್ FM, ರೇಡಿಯೋ ಸಿಟಿ ಎಲ್ಲ ಕಡೆ ಹೋಗಿದ್ದೀನಿ. ಹೋದಾಗ ಈ ಥರ ಹೇಳಿದ್ರು, ಸರಿ ಅಂತ ಆಯಿತು ಜಸ್ಟ್ ಡೈಲ್ಗೆ ಹೋಗೋಣ, ಅದೇ ಕಾಲ್ ಸೆಂಟರ್, ಅಲ್ಲಿಗೆ ಹೋಗೋಣ. 6,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಬಟ್ ದೇ ಸೆಡ್ ಓ ಇಲ್ಲಮ್ಮ ನೀವು ಅದೇ 8 hours ಜಾಬ್. ಏನು ಮಾಡೋದು ಅಂತ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ರಾಜ್ ಮ್ಯೂಸಿಕ್ ಅಂತ ಒಂದು ಚಾನಲ್ ಇತ್ತು ಹೊಸನಗರ್, ಜಸ್ಟ್ ಡೈಲ್ ಹಿಂದ್ಗಡೆ ರೋಡು. ಇಲ್ಲಿ ಆಡಿಷನ್ ಮಾಡ್ತಿದ್ದಾರೆ ಆ್ಯಂಕರಿಂಗು. 1 hourಗೆ 350 ರೂಪಾಯಿ ಕೊಡ್ತಾರೆ, ಲೈವ್ ಶೋ. ನನಗೆ ಮುಂಚೆ ನಾನು ಟಿ ವಿಲೆಲ್ಲ ಆ್ಯಂಕರ್ಸ್ ಎಲ್ಲ ಬರ್ತಿದ್ರಲ್ಲ, ಅಂದರೆ ಆಬ್ವಿಯಸ್ಲಿ ಯು ಆಲ್ಸೋ ಆ್ಯಂಡ್ ಅ ಲಾಟ್ ಆಫ್ ದ ಸೀನಿಯರ್ ಆ್ಯಂಕರ್ಸ್ ನೋಡಿದಾಗ ನಾನು ಈ ಥರ ಆಗಬೇಕು ಅಂತಿತ್ತು. ಸೊ ಐ ವೆಂಟ್ ಆ್ಯಂಡ್ ಗೇವ್ ಎನ್ ಆಡಿಷನ್, ಸೆಲೆಕ್ಟ್ ಆದೆ. ಸೊ ಅಲ್ಲಿ ಚೆನ್ನಾಗಿ ನಡೀತಿತ್ತು. ಅದಾದಮೇಲೆ ಉದ್ಯಾ ಟಿವಿಗೆ ಹೋಗೋಣ ಅಂತ ಅಂದ್ಕೊಂಡು ಅಗೇನ್ ವಿ ಆಲ್ ಸ್ಟಾರ್ಟೆಡ್ ಮೋಸ್ಟ್ ಆಫ್ ಅವರ್ ಕರಿಯರ್ ಫ್ರಮ್ ಉದ್ಯಾ ಟಿವಿ. ಆವಾಗ ಹೇಗಿತ್ತು ಅಂದರೆ ಈ ಇನ್ಸ್ಟಾಗ್ರಾಮ್, ವಾಟ್ಸಪ್ ಏನೂ ಇರಲಿಲ್ಲ. ಫೋಟೋ ತೊಗೊಂಡು ಹೋಗಿ ಅಲ್ಲಿ ಕೊಟ್ಬಿಟ್ಟು ಒಂದು ಲೆಟ್ರ್ ಬರೆದ್ಬಿಟ್ಟು ಐ ಆಮ್ ಇಂಟ್ರೆಸ್ಟೆಡ್, ಆಡಿಷನ್ ಇದ್ದಾಗ ಹೇಳಿ ಅಂತ. ಸೊ ಯಾವಾಗಲೂ ಬ್ರಿಂಟನ್ ರೋಡಲ್ಲಿ ಓಡಾಡ್ತಾ ಇರೋದು ಈ ಕಡೆ ಆ ಕಡೆ. ಫೈನಲಿ ಐ ಗಾಟ್ ಅ ಕಾಲ್ ಫಾರ್, ಹೋಗಿ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಸೊ ದಿಸ್ ಇಸ್ ದ ಸೈಕಲ್ ಡೇಸು. ಎಸ್. ಆ್ಯಂಡ್ ಐ ಆಮ್ ಶ್ಯೂರ್ RJ ಆಗಬೇಕಾದ್ರೆ ಸ್ಕಿಲ್ಸೇ ಬೇರೆ, ಆ್ಯಂಕರ್ ಆಗಬೇಕಂತ ಸ್ಕಿಲ್ಸೇ ಬೇರೆ, ರಿಯಾಲಿಟಿ ಶೋ ಆ್ಯಂಕರ್ಸ್ದೇ ಸ್ಕಿಲ್ಸ್ ಬೇರೆ. ಸೊ ಎಲ್ಲ ಸ್ಕಿಲ್ಸ್ ಆ್ಯಕ್ಚುಲಿ ಆ್ಯಂಕರ್ ಅನ್ನೋದು ಇವಾಗ ರಿಜಿಸ್ಟರ್ ಆಗ್ತಿದೆ ಜನಕ್ಕೆ. ಮುಂಚೆ ಎಲ್ಲ ಇವೆಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆ್ಯಂಕರ್ ಅನ್ನೋ ಒಂದು ಜಾಬ್ ಇದೆ, ಒಂದು ಪ್ರೊಫೆಷನ್ ಇದೆ, ಅದಕ್ಕೂ ದುಡ್ಡು ಕೊಡ್ತಾರೆ ಅಂತ ಇವನ್ ಐ ಡಿಡ್ಂಟ್ ನೋ ಪರ್ಸ್ನಲಿ. ಆ್ಯಂಕರಿಂಗ್ ಅನ್ನೋದು ಒಂದು ಪ್ರೊಫೆಷನ್ ಆಗುತ್ತೆ ಅಂತ ನಾನು ನಿಜವಾಗ ನಾನು ಹೇಳಿದ್ನಲ್ಲ, ಐ ಸ್ಟಾರ್ಟೆಡ್ ಬಿಕಾಸ್ ಈ ಐಟಮ್ಸ್ ಶಾರ್ಟ್ ಟರ್ಮ್ ಗೋಲ್ಸ್ ಬೇಕಾಗಿದ್ದು ನನಗೆ. ಅದು ಯುನೋ ಟೀನೇಜರ್ ಬೇರೆ ಏನೋ ಲೈಕ್ ದಟ್ ಇಸ್ ವಾಟ್ ಐ ಥಾಟ್. ಬಟ್ ಅದೇ ನನ್ನ ಪ್ರೊಫೆಷನ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಟ್ಸ್ ಲೈಕ್ ಮ್ಯಾಜಿಕಲ್. ನೈಸ್. ಸಿನ್ಸ್ ಯು ಬಿಲಾಂಗ್ ಟು ಫ್ಯಾಮಿಲಿ ಆಫ್ ಹೋಟೆಲ್ಸ್, ಆಚೆಯಿಂದ ನೋಡೋರಿಗೆ ಹೋಟೆಲ್ ಇಂಡಸ್ಟ್ರಿ ಅವ್ರ ಮನೆಯವ್ರು ಅಂದರೆ ಸಖತ್ತಾಗಿ ದುಡ್ಡು ಗಿಡೆಲ್ಲ ಇರುತ್ತೆ, ಅವ್ರಿಗೆಲ್ಲ ಏನು ದುಡಿಯೋಕ್ಕೆ ಯುನೋ ಈ ಥರ ಜಾಬ್ಸ್ ಎಲ್ಲ ಮಾಡಬೇಕಾ ಅನ್ನೋದು ಒಂದು ಅಸಂಪ್ಷನ್ ಎಲ್ಲ ಬರುತ್ತೆ. ಬಟ್ ನಿಮ್ಮ ಜರ್ನಿ ನೋಡಿದ್ರೆ ಇವರು ಇಂಡಿಪೆಂಡೆಂಟ್ ವುಮನ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಥಾಟ್ಸ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಆಯ್ಕೆಗಳು. ಇವೆಂಟ್ಸ್ ಆಗಿರಲಿ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ಆ್ಯಸ್ ಅ ಹೋಸ್ಟ್, ಆ್ಯಸ್ ಅನ್ MC, ಯು ಬೇಸಿಕ್ಲಿ ಆರ್ ಬ್ಯಾಲೆನ್ಸಿಂಗ್ ಟು ಮೆನಿ ಹ್ಯಾಟ್ಸ್. ವಾಟ್ ಆಲ್ವೇಸ್ ಗಿವ್ಸ್ ಯು ದಟ್ ಮೋಟಿವೇಶನ್? ಒಂದು ಡ್ರೈವ್ ಅಂತ ಎಲ್ಲರಿಗೂ ಒಂದಿರುತ್ತೆ. ಲೈಕ್ ನನ್ನ ಡ್ರೈವ್ಸೇ ಬೇರೆ. ಅಪ್ಪ ಇಲ್ಲದ ಹುಡುಗಿ, ಕಷ್ಟ ತುಂಬ ನೋಡಿದ್ದೆ ಚಿಕ್ಕವನಿದ್ದಾಗ, ಅವಮಾನಗಳನ್ನು ನೋಡಿದ್ದೆ. ದೊಡ್ಡವಳಾದ್ಮೇಲೆ ಏನಾದರೂ ವಾಪಸ್ ಕೊಡಬೇಕು ಅನ್ನೋದು ಅಲ್ಲೆಲ್ಲ ನನಗೆ ಒಂದು ಸೀಡ್ ಬಿದ್ದಿತ್ತು. ಬಟ್ ಯು ಆರ್ ಕಂಪ್ಲೀಟ್ ಆಪೋಸಿಟ್. ಬಟ್ ಸ್ಟಿಲ್ ವಾಟ್ ಇಸ್ ದ ಸೀಡ್? ಅದೇ ಜನ ಅನ್ಕೊಳ್ಳೋದಕ್ಕೆ ಏನು ಬೇಕನ್ನ ಅನ್ಕೊಬೋದು. ಇಟ್ಸ್ ನಾಟ್ ಲೈಕ್ ಅಂದರೆ ವಿ ಆರ್ ನಾಟ್ ಅ ಫ್ಯಾಮಿಲಿ ವೇರ್ಗೆ ಏನು ತುಂಬ ಕಷ್ಟಪಟ್ಟು ಇದು ಆ ಥರ ಏನಿಲ್ಲ. ಇಟ್ಸ್ ನಾಟ್ ನೆಸಸರಿ ದಟ್ ನೀವು ಸುಖವಾಗಿ ಏನಾದ್ರು ಬೆಳೆದಿದ್ರೆ ನೀವು ಅಚೀವರ್ ಆಗೋಕ್ಕಾಗಲ್ಲ ಅಂತ ಐ ಡೋಂಟ್ ಥಿಂಕ್ ಯು ಶುಡ್.
ಅದೇನಂದ್ರೆ ಆ ಹಸು ಇರಬೇಕು ಮನಸ್ಸಲ್ಲಿ. ಅಂದರೆ ಮೈ ಡ್ಯಾಡ್ ಇಸ್ ಅನ್ ಇನ್ಸ್ಪಿರೇಷನ್. ಅವರು 12 ಜನ ಮಕ್ಕಳು. ಸೊ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ ಬೆಂಗಳೂರಿಗೆ ನಮ್ಮ ಉಡುಪಿಯಿಂದ ಕುಂದಾಪುರದಿಂದ ಬಂದು ದೇ ಸ್ಟಾರ್ಟೆಡ್ ಬೀಡ ಅಂಗಡಿ ಇಟ್ಟಿದ್ರು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ ಒಂದು ಮೇ ಬಿ 45 years ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಹಾಗಂತ ಅಪ್ಪ ನಮ್ಗೆ ಯಾವತ್ತೂ ತಗೋ ನನಗೆ ಪಾಕೆಟ್ ಮನಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಮ್ಮ ಮನೇಲಿ. ತಗೋ 100 ರೂಪಾಯಿ ಅಂತ ಅಂದರೆ ಯಾವಾಗಲ ಗಣೇಶ ಹಬ್ಬ ಬಂದಾಗ ನಮ್ಗೆ 10 ರೂಪಾಯಿ ಕೊಡ್ತಿದ್ರು. ದ್ಯಾಟ್ ವಾಸ್ ಸ್ಟಿಲ್ ಮೈ 10th standard. ಐ ಯೂಸ್ ಟು ಹ್ಯಾವ್ ಓನ್ಲಿ 10 rupees 20 rupees ವಿತ್ ಮೀ. ಸೊ ಆ ಥರ ಕಾಲೇಜ್ ಹೋದಾಗಲೂ ಅಷ್ಟೇ. ಅಂದರೆ ಅವ್ರು ಯಾವತ್ತೂ ನಾವು ಮಾಡಲ್ಲ ಅಂತ ಹೇಳಿಲ್ಲ, ಬಟ್ ನಾವು ಅವ್ರನ್ನ ನೋಡಿ ಇಂಡಿಪೆಂಡೆಂಟ್ ಆಗಿರಬೇಕು, ಒಂದು ಡಿಸಿಪ್ಲಿನ್ ಲೈಫ್ ಇರಬೇಕು. ಇವತ್ತವರೆಗೂ ನಮ್ಮ ತಂದೆ ನಿದ್ದೆ ಮಾಡಿದ್ದು, ರೆಸ್ಟ್ ತೊಗೊಳ್ಳೋದು ನಾನು ನೋಡೇ ಇಲ್ಲ. ಹೀಸ್ ಲೈಕ್ ಎವ್ರಿ ಡೇ 4:30 ಎದ್ದಿರ್ತಾರೆ, ರಾತ್ರಿ 9 ಗಂಟೆಗೆ ಮಲ್ಕೊಂಡ್ಬಿಡ್ತಾರೆ. ಒಂದು ಡಿಸಿಪ್ಲಿನ್ ಲೈಫ್ ಇರುತ್ತೆ. ಸೊ ಹೋಟೆಲ್ ಇಂಡಸ್ಟ್ರಿ ಅಂದರೆ ಅದರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತಲ್ವ. ನಾನು ದೇ ವಾಸ್ ಅ ಫೇಸ್ ವೇರ್ ಅಪ್ಪಂಗೆ ಹೋಟೆಲ್ ಕ್ಲೋಸ್ ಆಗಿತ್ತು ಆ್ಯಂಡ್ ತುಂಬ ಲಾಸ್ ಆಗಿತ್ತು. ಆವಾಗ ಅಮ್ಮ ಶಿ ಸ್ಟುಡ್ ದೇರ್, ಶೀಸ್ ಲೈಕ್ ನಾನು ಕಟ್ತೀನಿ ಫೀಸ್, ನಾನು ನೋಡ್ಕೊಳ್ತೀನಿ. ಸೊ ವಿ ಸಾ ಆಲ್ ದಟ್. ಇಟ್ ವಾಸ್ ನಾಟ್ ಲೈಕ್ ಒನ್ ಹೀಗಿರುತ್ತಲ್ವ ಗ್ರಾಫು. ಸೊ ಇಟ್ಸ್ ನಾಟ್ ಲೈಕ್ ಓಕೆ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಫ್ರಮ್ ದ ಬಿಗಿನಿಂಗ್ ಅಂತ ಏನಿಲ್ಲ. ಹಾಗಂತ ಏನೂ ಕೊರತೆ ಇಲ್ಲ. ಒಳ್ಳೆ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ. ಅದನ್ನು ಅಲ್ಲಿಂದ ನಾವು ಹೇಗೆ ನಮ್ಮ ಮೋಲ್ಡ್ ಮಾಡ್ಕೊತೀವಿ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ನನ್ನ ಇನ್ಸ್ಪಿರೇಷನ್ ಅಪ್ಪ, ಅಮ್ಮ ಮತ್ತು ನನ್ನ ತಂಗಿ ಕೂಡ. ಬಿಕಾಸ್ ಶೀ ಈಸ್ ಆಲ್ಸೋ ಜಸ್ಟ್ ಲೈಕ್ ಮೀ, ವೆರಿ ಹಾರ್ಡ್ ವರ್ಕಿಂಗ್. ಈ ಕಡೆ IT ಕೆಲಸ ಮಾಡ್ತಿರ್ತಾಳೆ, ಇವೆಂಟ್ಸ್ ಮಾಡ್ತಿರ್ತಾಳೆ, ಶಿಲ್ ಬಿ ಆ್ಯಂಕರಿಂಗ್, ಟ್ಯೂಷನ್ಸ್ ತೊಗೊಳ್ತಿರ್ತಾಳೆ, ಡಸಂಟ್ ವೇಸ್ಟ್ ಟೈಮ್. ಸೊ ಆ್ಯಸ್ ಅ ಫ್ಯಾಮಿಲಿ ವಿ ಆರ್ ಹಸ್ಲರ್ಸ್ ಅಂತ ಹೇಳ್ಬೋದು. ಸೊ ಟೈಮ್ ವೇಸ್ಟ್ ಮಾಡ್ದಿರಾ ಕೆಲಸ ಮಾಡ್ತಾನೆ ಇರಬೇಕು, ಔಟ್ಕಮ್ ಬರೋದು ಹೋಗೋದು. ಸೊ ದ್ಯಾಟ್ ಇಸ್ ವಾಟ್ ಐ ಫಾಲೋ. ಇಟ್ಸ್ ನಾಟ್ ಲೈಕ್ ವಿ ಆರ್ ಕಂಫರ್ಟೆಡ್, ತಗೋ ನಿನಗೆ ಕಾರ್ ತಗೋ, ನಿನಗೆ ಬೈಕ್ ಆ ಥರ ಯಾರು ನನ್ನ ಲೈಫಲ್ಲೇ ಆ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ದಟ್. ಏನಾದ್ರು ಬೇಕಿದ್ರೆ ಹಾರ್ಡ್ ವರ್ಕ್ ಮಾಡೋ, ಸಿಕ್ಕೇ ಸಿಗುತ್ತೆ. ಅಂದರೆ ಜಸ್ಟ್ ಡೂ ಯೋರ್ ವರ್ಕ್, ಪುಟ್ ಔಟ್ ಯುವರ್ ಎನರ್ಜಿ ದೇರ್. ಜಸ್ಟ್ ಡೋಂಟ್ ಥಿಂಕ್ ಓಕೆ ನನಗೆ ಇದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ. ಜಸ್ಟ್ ಕೀಪ್ ಡೂಯಿಂಗ್ ಗುಡ್ ಥಿಂಗ್ಸ್, ಜಸ್ಟ್ ಕೀಪ್ ವರ್ಕಿಂಗ್ ಹಾರ್ಡ್, ಕೀಪ್ ಹಸ್ಲಿಂಗ್. ಮ್ಯಾಜಿಕಲಿ ಎವ್ರಿಥಿಂಗ್ ವಿಲ್ ಕಮ್. ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಇವಾಗ ಎಲ್ಲರೂ ಮಾತಾಡ್ತಾರಲ್ಲ. ಹೌದು, ತುಂಬ ಬಸ್ವರ್ಡ್ ಅಂತ ಅಲ್ಲ. ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು ಏನು ಚೈತ್ರ ಅಬೌಟ್ ಮ್ಯಾನಿಫೆಸ್ಟೇಷನ್? ಅಂದರೆ ಇವಾಗ ಅದಕ್ಕೆ ಒಂದು ಮಾಡರ್ನ್ ಹೆಸರು ಕೊಟ್ಟಿದ್ದಾರೆ. ಇಟ್ ವಾಸ್ ಆಲ್ವೇಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಮ್ಯಾನಿಫೆಸ್ಟಿಂಗ್ ಅಂದರೆ ನಿಮ್ಮನ್ನು ನೀವು ಕನ್ನಡಿಲಿ ನೋಡ್ಕೊಂಡಾಗ ಜಸ್ಟ್ ಲುಕ್ ಅಟ್ ದಟ್ ಪರ್ಸನ್, ಇಫ್ ಯು ಲೈಕ್ ದಟ್ ಪರ್ಸನ್ ಆರ್ ನಾಟ್. ನೀವು ಎದುರುಗಡೆ ಏನು ನೋಡ್ತಿದ್ದೀರಾ, ಯು ಶುಡ್ ಲೈಕ್ ದಟ್ ಪರ್ಸನ್. ಲೈಕ್ ಆಗ್ತಿಲ್ವಾ, ಏನು ಚೇಂಜ್ ಮಾಡ್ಬೋದು, ಏನು ಬೇಕು ನಿಮಗೆ, ಅದನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು. ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಅಂದರೆ ಮುಂಚೆಯಿಂದನೂ ಇದು ಹೇಗಿತ್ತು ಅಂತ ಹೇಳ್ತೀನಿ ನೋಡಿ. ಮೆಡಿಟೇಷನ್ನು, ದೇವರು, ಪ್ರೇಯರ್ಸ್, ಎವ್ರಿಥಿಂಗ್ ಇಸ್ ಮ್ಯಾನಿಫೆಸ್ಟೇಷನ್. ಇವಾಗ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಏನು ಕೇಳ್ತೀವಿ, ಒಳ್ಳೆ ಹೆಲ್ತ್ ಕೊಡಪ್ಪ, ನನಗೆ ಒಳ್ಳೇದು ಮಾಡಂಗೆ ಮಾಡು, ಈ ಕೆಲಸ ಮಾಡಂಗೆ ಮಾಡು. ಸೊ ಒಂದು ಪವರ್ ಇದೆ ಅಂತ ನಾವು ಬಿಲೀವ್ ಮಾಡಿಕೊಂಡು ಅದಕ್ಕೆ ಕೆಲವರು ದೇವರು ಅಂತ ಹೇಳ್ತಾರೆ. ಕೆಲವರು ದೇ ಥಿಂಕ್ ಓಕೆ ಮ್ಯಾನಿಫೆಸ್ಟಿಂಗು ಅದೇನೋ ಟೆಕ್ನಿಕ್ಸು. ವಾಟ್ ಐ ಬಿಲೀವ್ ಇಸ್ ಜಸ್ಟ್ ನೀವು ಹುಟ್ಟಿದಾಗಿಂದ ಸಾಯೋಲ್ವರೆಗೂ ದೇರ್ ಇಸ್ ಸಮ್ ಎನರ್ಜಿ ಅರೌಂಡ್ ಯು ಅಲ್ವಾ. ನೀವು ಒಂದು ವೈಬ್ರೇಷನಲ್ಲಿ ಇರ್ತೀರ, ಯು ಕೀಪ್ ಗಿವಿಂಗ್ ಔಟ್. ಇವಾಗ ನೀವು ಖುಷಿಯಾಗಿದ್ದರೆ ಎಲ್ಲರೂ ನಿಮ್ಮ ಸುತ್ತ ಖುಷಿಯಾಗಿರ್ತಾರೆ. ನೀವು ಓಕೆ ನಾನು ಇದಾಗಬೇಕು, ನಾನೊಬ್ಬ ಏನೋ ಗೋಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ದಟ್ ವಿಲ್ ಕಮ್ ಟು ಯು. ಅಂದರೆ ದಟ್ ಇಟ್ ಈಸ್ ಲೈಕ್ ದಟ್. ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಅದೊಂದು ಟೆಕ್ನಿಕ್ ಅಂತ ಐ ಡೋಂಟ್ ಬಿಲೀವ್. ಇಟ್ಸ್ ಜಸ್ಟ್ ದಟ್ ನೀವು ಕೂತ್ಕೊಂಡು ನನಗಿದು ಬೇಕು, ನನಗೆ ಒಳ್ಳೆ ಹೆಲ್ತ್ ಬೇಕು, ನಾನು ಏನೇ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಎಕ್ಸಾಮಲ್ಲಿ ಒಳ್ಳೆ ಇದ್ಬೇಕು, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿದ್ರೆ ದಟ್ ವಿಲ್ ಆ್ಯಕ್ಚುಲಿ ಕಮ್, ದಟ್ ವಿಲ್ ಆ್ಯಕ್ಚುಲಿ ಹ್ಯಾಪನ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಐ ಆಲ್ಸೋ ಬಿಲೀವ್ ದಟ್ ಬರೀ ಥಿಂಕ್ ಮಾಡೋದಲ್ಲ, ವರ್ಕ್ ಮಾಡಬೇಕು ಅದಕ್ಕೋಸ್ಕರ. ಒಂದು ಇಸ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ನಾವು ದೇವರ ಹತ್ರ ಕೇಳ್ಕೊಳ್ಳೋದಾಗಲಿ ಅಥವಾ ಜೋರಾಗಿ ಮಾತಾಡ್ಕೊಳ್ಳೋದಾಗಿರಲಿ, ಜರ್ನಲಿಂಗ್ ಆಗಿರಲಿ, ಮ್ಯಾನಿಫೆಸ್ಟೇಷನ್ ಪುಸ್ತಕಗಳನ್ನು ಓದಿ ಟೆಕ್ನಿಕ್ಸ್ಗಳು, ಲೈಕ್ ಹೌ ಯು ಬಿಹೇವ್. ಮ್ಯಾನಿಫೆಸ್ಟೇಷನ್ ಒನ್ ಪಾರ್ಟ್ ಆಫ್ ಇಟ್ ಇಸ್ ವಿಜುವಲೈಸೇಷನ್. ಇವಾಗ ನೀವು ಏನು ಅನ್ಕೊಂಡಿದ್ದೀರಾ ಆ ಥರನೇ ಅಂದ್ಕೊಂಡು ಆಗೋಗಿರೋ ಥರ ವರ್ತಿಸೋದು. ಆಲ್ ಆಫ್ ದಿಸ್ ಇಸ್ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಎಫೆಕ್ಟಿಂಗ್ ದ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಅನ್ಸುತ್ತೆ. ದೇವರ ಹತ್ರ ನಾವು ಅದು ಕೊಡು ಅಂತ ಕೇಳಿದಾಗ್ಲೂ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೇನೆ ಅದನ್ನು ಹಾಕ್ತಾ ಇದ್ವಿ ಅಂತ. ದಿಸ್ ಇಸ್ ಹೌ ಐ ಕೈಂಡ್ ಆಫ್ ಡೈಸೆಕ್ಟ್. ದರ್ ಆರ್ ಮೆನಿ ಥಿಯರೀಸ್ ಟು ದಿಸ್. ದ ರೀಸನ್ ಐ ಆಮ್ ಟೆಲ್ಲಿಂಗ್ ಆಲ್ ಆಫ್ ದಿಸ್ ಇಸ್ ದ್ಯಾಟ್ ಜಸ್ಟ್ ಕ್ಯೂರಿಯಸಲ್ಲಿ ಬರುವಂಥ ಪ್ರತಿಯೊಂದು ಗೆಸ್ಟ್ದು ದೆರ್ ಇಸ್ ಅ ಜರ್ನಿ ಆ್ಯಂಡ್ ದೆರ್ ಆರ್ ಫ್ಯೂ ಬಿಲೀಫ್ ಸಿಸ್ಟಮ್ಸ್. ಸೊ ಚೈತ್ರ, the hustler that you are, multitasking too many roles, ನಿಮ್ಮ ಬಿಲೀಫ್ ಸಿಸ್ಟಮ್ ಏನು? ವಾಟ್ ಹ್ಯಾಸ್ ಹಾರ್ಡ್ ವರ್ಕ್ ಇಸ್ ದೇರ್,
ಪ್ಲಾನಿಂಗ್ ಇಸ್ ದೇರ್. ಇದೆಲ್ಲದ್ರ ಜೊತೆಗೆ ವಾಟ್ ಕ್ಯಾನ್ ಆಫ್ ಬಿಲೀಫ್ ಸಿಸ್ಟಮ್ಸ್ ಡು ಯು ಹ್ಯಾವ್ ಇನ್ಸ್ಟಿಲ್ಡ್ ಇನ್ ಯೋರ್? ಅದೇ ನಾ ಹೇಳಿದ್ನಲ್ಲ, ವೆನ್ ಐ ವಾಸ್ ಯಂಗ್ ನನಗೆ ಇದು ಬೇಕು ಅಂತ ಥಿಂಕ್ ಮಾಡ್ತಿದ್ದೆ. ಬರೀ ಥಿಂಕ್ ಮಾಡಿದ್ರೆ ಅದು ಬರೋದಿಲ್ಲ, ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಸೇಮ್ ವೇ ಐ ವಿಜುವಲೈಸ್ ಮೈ ಹೋಲ್ ಲೈಫ್. ಅಂದರೆ ದೇರ್ಸ್ ಆಲ್ವೇಸ್ ಬಿನ್ ಅ ಪ್ಲ್ಯಾನಿಂಗ್. ಏನಂದ್ರೆ ಅದು ಆಗೋದಿಲ್ಲ. ಸೊ ನಾನು ಏನು ಅಂದ್ಕೊಂಡಿದ್ದೆ, ಓಕೆ ನಾನು ಲೈಕ್ ಫಾರ್ ಎಕ್ಸಾಂಪಲ್ ನಾನು ಸ್ಕೂಲಲ್ಲಿ ಹೋಗಬೇಕಂದ್ರೆ ಐ ಸ್ಟಡಿಡ್ ಇನ್ ಬಾಲ್ವಿನ್ ಗರ್ಲ್ಸ್. ಸೊ ಅಲ್ಲೆಲ್ಲ ತುಂಬ VIP ಕಿಡ್ಸ್ ಬರ್ತಾರೆ, ಪಾಲಿಟಿಷಿಯನ್ಸ್ ಕಿಡ್ಸ್ ಬರ್ತಾರೆ, ಅವರೆಲ್ಲ ದೊಡ್ಡ ದೊಡ್ಡ ಕಾರಲ್ಲಿ ಬರೋರು. ನಾನು ಆಟೋದಲ್ಲಿ ಹೋಗ್ತಿದ್ದೆ, ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ವ್ಯಾನಲ್ಲಿ ಹೋಗ್ತಿದ್ದೆ. ಅಂದರೆ ಐ ವಾಸ್ ನಾಟ್ ಲೈಕ್ ಓಕೆ ಐ ಆಮ್ ನಾಟ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಏನಿಲ್ಲ, ನಾನು ಈ ಥರ ಒಂದಿನ ಬರಬೇಕಲ್ಲ ಅಂತ ಎಷ್ಟು ಜಸ್ಟ್ ಥಿಂಕ್ ದಟ್ ರಿಯಲಿ ಹ್ಯಾಪೆಂಡ್. ಅಂದರೆ ಅದೇ ಸ್ಕೂಲ್ಗೆ ಒಂದು ಲಕ್ಸುರಿ ಕಾರಲ್ಲಿ, ನಂದು ಓನ್ ಲಕ್ಸುರಿ ಕಾರಲ್ಲಿ ಗೆಸ್ಟಾಗಿ ಹೋಗಿದ್ದೀನಿ. ಆ್ಯಂಡ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್, 10-15 years. ಲೈಕ್ ಅದು ಥಿಂಕ್ ಮಾಡಿ ಅದನ್ನು ಹಾಗೆ ವಿ ಶುಡ್ ಜಸ್ಟ್ ಗಿವ್ ದ ಮೆಸೇಜ್ ಟು ದ ಯೂನಿವರ್ಸ್. ಹೆಂಗೋ ಅದು ಹುಡ್ಕೊಂಡು ನಿಮಗೆ ಬರುತ್ತೆ, ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಎಸ್. ಸೊ ಸೇಮ್ ಐ ಜಸ್ಟ್ ಪ್ಲ್ಯಾನ್ ಮೈ ಲೈಫ್. ಅಂದರೆ ಇಷ್ಟರೊಳಗಡೆ ನಂದು ಇವಾಗ ಎಜುಕೇಷನ್ ಆದ್ರ ಮೇಲೆ ನಾನು ಎಜುಕೇಷನ್ ಆದಮೇಲೆ ಐ ಹ್ಯಾವ್ ಟು ಡೂ ಸಮಥಿಂಗ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟೊಂದು ಕನಸಿರುತ್ತೆ. ಸೊ ಆ ಕನಸನ್ನು ನೀವು ನನ್ಸು ಮಾಡಬೇಕಂದ್ರೆ ಯು ಶುಡ್ ವರ್ಕ್ ಹಾರ್ಡ್. ಅದರ್ವೈಸ್ ಸಂಬಡಿ ಎಲ್ಸ್ ವಿಲ್ ಹೈಯರ್ ಯು ಟು ಅವ್ರ ಕನ್ಸು ಫುಲ್ಫಿಲ್ ಮಾಡೋದಕ್ಕೆ ದೇ ಡೂ ದ್ಯಾಟ್. ಸೊ ನಾನು ಇಂಜಿನಿಯರಿಂಗೂ ಅಷ್ಟೇ, ಐ ಪಾಸ್ಡ್ ಔಟ್ ಇನ್ ಎಕ್ಸಲೆಂಟ್ ಮಾರ್ಕ್ಸ್, ಡಿಸ್ಟಿಂಕ್ಷನ್. ಅಮೆಝಾನಲ್ಲಿ ಪ್ಲೇಸ್ ಆಗಿತ್ತು ನನಗೆ. ಬಟ್ ನಾನು ಆಲ್ರೆಡಿ ಉದಯ ಟಿವಿಲಿ ನನಗೆ ಸಂಬಳ ಬರ್ತಿತ್ತು ಅವಾಗ 350 500 rupees ಆ ಚಾನಲಿಂದ ಈ ಚಾನಲ್ಗೆ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟೆಲ್ ದ ರೇಟ್ಸ್. 500 rupees ಪರ್ ಎಪಿಸೋಡ್ ಬರ್ತಿತ್ತು. ಹೆಂಗೋ ಬಸ್ಸಲ್ಲಿ ಓಡಾಡ್ತಿದ್ದೆ, ದುಡ್ಡೆಲ್ಲ ಸೇವ್ ಮಾಡಿ ಡಿಯೋ ಬೇರೆ ತೊಗೊಂಡಿದ್ದೆ. ಐ ವಾಸ್ ಥಿಂಕಿಂಗ್ ಕೆಲಸಕ್ಕೆ ಏನಕ್ಕೆ ಹೋಗೋದು, ನಾನೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ. ಹೇಗಿದ್ರು ನಾನು ಆ ಟೈಮಲ್ಲಿ ನಾನು ಇವೆಂಟ್ಸು ಮಾಡ್ತಿದ್ದೆ. ಅಂದರೆ ಮಾಲ್ ಆ್ಯಕ್ಟಿವಿಟೀಸು, ಅವಾಗ ಇಡೀ ದಿನ ಆ್ಯಂಕರಿಂಗ್ ಮಾಡಿದ್ರೆ 2,000 ರೂಪಾಯಿ ಕೊಡೋರು. ಸೊ ಅದೆಲ್ಲ ಮಾಡ್ತಿದ್ದೆ. ಹಾಗೆ ಇವೆಂಟ್ ಏಜೆನ್ಸೀಸ್ ಜೊತೆ ಕನೆಕ್ಟ್ ಆಗಿದ್ದೆ ನಾನು. ಅಂದರೆ ಸಮ್ಹೌ ದೇ ಟು ಗಿವ್ ಮಿ ವರ್ಕ್. ಇವಳು ಚೆನ್ನಾಗಿ ಮಾಡ್ತಾಳೆ, ಕಮ್ಮಿ ಮಾಡ್ತಾಳೆ ಅಂತ ನಂಗೆ ಕೆಲಸ ಕೊಡೋರು. ಆ್ಯಂಡ್ ಸಮ್ಹೌ ಐ ಟು ಮ್ಯಾನೇಜ್ ಎಲ್ಲ ಬಟ್ಟೆ ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ಚೆನ್ನಾಗಿ ಕಾಣಿಸೋ ಥರ. ಐ ಟು ಗಿವ್ ಮೈ ಬೆಸ್ಟ್, ಐ ಟು ಪ್ರಿಪೇರ್. ಸೊ ಹಾಗೇ ಯುನೋ ಐ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್ ಅಲ್ವಾ. ಸೊ ನಾನು ಕೆಲಸಕ್ಕೆ ಏನಕ್ಕೆ ಹೋಗೋದು, ನಾನೇ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಈ ಬಿಸ್ನೆಸ್ಸಿಂದ ನಾನು ಏನೇನು ಮಾಡಬೇಕು, ಇಷ್ಟು ಏಜ್ ಒಳಗಡೆ ನಾನು ಏನೇನು ಅಚೀವ್ ಮಾಡಬೇಕು, ಐ ಡಿಡ್ ಎವ್ರಿಥಿಂಗ್. ಐ ಸ್ಟಾರ್ಟೆಡ್ ಟಿಕ್ಕಿಂಗ್. ಈ ಥರ ಆ್ಯಕ್ಚುಲಿ ನಮ್ಮ ತಂದೆಗೆ ಇದು ವರ್ಕ್ ಆಗಿಲ್ಲ. ಮೇ ಬಿ ಹಿ ಡಿಂಟ್ ಹ್ಯಾವ್ ದಟ್ ಡೆಸ್ಪಿರೆಸಿ ಇತ್ತು ನನಗೆ. ನಾನು ಈ ಥರ ಹಿಂಗಿರಬೇಕು, ನನ್ನ ಲೈಫ್ ಸ್ಟೈಲ್ ಹಿಂಗಿರ್ಬೇಕಂತ ಅಂದ್ಕೊಂಡ್ರೆ ಲೈಕ್ ಐ ಆ್ಯಕ್ಚುಲಿ ಡಿಡ್ ದ ವರ್ಕ್ ಸೊ ದಟ್ ಐಲ್ ಗೆಟ್ ಇಟ್. ಅದು ಸಿಗೋ ಎಲ್ಲರಿಗೂ ಬಿಡದೆ ಅದೇ ಕೆಲಸ ಮಾಡ್ತಾನೆ ಇದೆ ಕನ್ಸಿಸ್ಟೆಂಟ್ಲಿ. ಅಪ್ಪನೂ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಬಟ್ ಹಾಗಂತ ಹಿ ಡಿಂಟ್ ವಾಂಟ್ ಆಲ್ ಆಫ್ ದಟ್. ಅವ್ರಿಗೇನು ಸಿಂಪಲ್ ಲೈಫ್. ಸೊ ಆ ಥರ ಇಟ್ ಡಿಪೆಂಡ್ಸ್ ಆನ್ ಯು ನೀಡ್ ಟು ಪ್ಲ್ಯಾನ್ ಯುವರ್ ಲೈಫ್. ಸೊ ಐ ಆಲ್ವೇಸ್ ವಿಜುವಲೈಸ್ಡ್ ಇದು ಒಂದು ಮನೆ ತೊಗೋಬೇಕು, ಈ ಥರ ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತೊಗೊಬೇಕು, ನಾನು ಒಳ್ಳೆ ಹೆಸರು ಮಾಡಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು. ಐ ಥಿಂಕ್ ದಟ್ ದರ್ಸ್ ನಥಿಂಗ್ ರಾಂಗ್ ಇನ್ ದಟ್ ಅಲ್ವಾ. ನಾನೇನು ದಟ್ಸ್ ವಾಟ್ ಐ ಈ ಥರದೆಲ್ಲ ಡಿಸಿಷನ್ಸ್ಗಳು. ಬಿಕಾಸ್ ಐ ಟೆಲ್ ಯು ವೈ. ಬಟ್ ಆಗತ್ತೋ ಇಲ್ವೋ ಗೊತ್ತಿಲ್ಲ. when I was a teenager I was just exactly see teenage is an age wherein your hormones are taking you all over the place mentally, physically. ಆ್ಯಂಡ್ ಆ ಏಜಲ್ಲಿ ನೀವು ಇಷ್ಟೆಲ್ಲ ಹೇಳ್ತಾ ಇದ್ರೆ ಇವತ್ತು ಐ ಆಮ್ ಸೋ ಸರ್ಪ್ರೈಸ್ ಟು ನೋ ಯಾರಿಗೂ ಇಷ್ಟೊಂದು ಕ್ಲಾರಿಟಿ ಇತ್ತು ಲೈಫ್ ಬಗ್ಗೆ ಟು ಅಟ್ಲೀಸ್ಟ್ ಪ್ಲ್ಯಾನ್. ನೋ ಪ್ಲಾನಿಂಗ್ ಅಂದರೆ ನನ್ನ ದ ಪೀಪಲ್ ಅರೌಂಡ್ ಮೀ, the institutions I was in, the people I used to hang out, everybody were like well off. ಅವ್ರ ತಂದೆ ಅವ್ರಿಗೆ ಏನು ಬೇಕಾನ ಕೊಡ್ಸೋರು or whatever. I was never thinking ಓಕೆ ನಮ್ಮ ಮನೆಯಲ್ಲಿ ಅಪ್ಪ ಕೇಳಿದ್ರೆ ಬೈಬೋದು, ನಾನೇ ಮಾಡೋಣ, ಇದು ಮಾಡೋಣ. ಇವಾಗ ನಾವಿಬ್ಬರು ಹೆಣ್ಮಕ್ಳು, ಅಪ್ಪಂಗೇನೋ ನಾನು ನೀನು ಗಂಡು ಮಗ ಆಗಿರ್ಬೇಕಾಯ್ತು, ನಾನು ನಿನ್ನ ಹೋಟೆಲ್ಗೆ ಹಾಕ್ಬಿಡ್ತಿದ್ದೆ ಕೆಲಸಕ್ಕೆ ಅಂತ ಹೇಳೋರು. ಐ ಯೂಸ್ ಟು ಥಿಂಕ್ ಯಾಕೆ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ. ಸೊ ದಟ್ ವೇ ಐ ಪ್ಲ್ಯಾನ್ಡ್ ಎವ್ರಿಥಿಂಗ್. ಅಂದರೆ ಆ ಒಂದೊಂದು ಸ್ಟೇಜಿಗೆ ಬಂದಾಗ ಆ ಡ್ರೀಮ್ಸ್ ದೊಡ್ಡದಾಗ್ತಾ ಬಂತು. ಸೊ ಐ ಡೆಫಿನೆಟ್ಲಿ ಪ್ಲ್ಯಾನ್ಡ್ ಎವ್ರಿಥಿಂಗ್. ಅಮೇಝಿಂಗ್. ಸೊ ನಾವು ಫ್ಯೂ ಕ್ಯೂರಿಯಾಸಿಟೀಸ್, ಇವೆಂಟ್ಸ್ ಅಂತ ಮತ್ತು ಆ್ಯಂಕರಿಂಗು, ತುಂಬ 4-5 ದೋಣಿನಲ್ಲಿ ಕಾಲಿಡೋದು, ಹಳೆ ಕಾಲದ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್, 2 ದೋಣಿ ಮೇಲೆ ಕಾಲಿಡಬೇಡ, ಇದು ಡೆಡ್ ಆಪೋಸಿಟ್ ಪ್ರಪಂಚ ಇವತ್ತು. ವಿರ್ ಆಲ್ ಲುಕಿಂಗ್ ಫಾರ್ ಮೂನ್ ಲೈಟಿಂಗ್, ಹಸ್ಲಿಂಗ್ ಇನ್ ಟು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್. ಇನಿಷಿಯಲ್ ಡೇಸ್ ಆಫ್ ನಿಮ್ಮ ಇವೆಂಟ್ಸು ಏನೇನು ಲೆಸನ್ಸ್ ಹೇಳ್ಕೊಡ್ತು ನಿಮಗೆ? ಅದೇ ನಾ ಹೇಳಿದ್ನಲ್ಲ, ಐ ಸ್ಟಾರ್ಟೆಡ್ ಇವೆಂಟ್ಸ್ ಅಂದರೆ ಆ್ಯಂಕರಿಂಗ್ ಟೈಮಲ್ಲಿ.
ಈವೆಂಟ್ ನಂದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಹೋಟೆಲಲ್ಲಿ ಇದರ್ ಪಾರ್ಟಿ ಹಾಲ್ 100 ಪ್ಯಾಕ್ಸ್ಗೆ. ಸೊ ಅದು ಹೆಂಗೆ ಅಂದರೆ ಅಲ್ಲಿ ಬುಕ್ ಮಾಡೋರಿಗೆ ನಾವು ಡೆಕೋರೇಷನ್ ಮಾಡೋಣ ಅಂತ. ಅದ್ರ ಜೊತೆಗೆ ಅಷ್ಟು ಮೇಕ್ ಪಾಂಪ್ಲೆಟ್ಸ್ ಹಾಂ, ಅದು ಸಮ್ಮರ್ ಕ್ಯಾಂಪ್ದು. ಆಮೇಲೂ ಐ ಡಿಡ್ ಆಲ್ ದ್ಯಾಟ್. ಐ ವೆಂಟ್ ಬೇರೆ ಹೋಟೆಲ್ಸ್ಗೆ ಎಲ್ಲೆಲ್ಲಿ ಪಾರ್ಟಿ ಹಾಲ್ ಇದೆ ಅಲ್ಲೆಲ್ಲ ಹೋಗಿ ಕೊಟ್ಟು ನಾವು ಡೆಕೋರೇಷನ್ ಮಾಡ್ತೀವಿ. ಆವಾಗ ಇಷ್ಟು ಕಾಂಪಿಟೇಷನ್ ಇರಲಿಲ್ಲ, ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ ಇತ್ತು, ಪೇಜಸ್ ಇತ್ತು. ಬಟ್ ಏನಂದರೆ ಇಟ್ ವಾಸ್ ನಾಟ್ ಸೋ ಡಿಫಿಕಲ್ಟ್. ಅಂದರೆ ಇವಾಗ ಹೆಂಗೆ ಅಂದರೆ ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ ಹಾಗೆ ಮಾಡ್ತಿರ್ತಾರೆ. ಅವಾಗ ಆ ಥರ ಇರಲಿಲ್ಲ. ಆ್ಯಂಡ್ ಐ ವಾಸ್ ಅ ವೆರಿ ಗುಡ್ ಕ್ರಾಫ್ಟರ್. ಅವಾಗ ಏನಂದರೆ ಹೊಸದಾಗಿ ಏನಾದ್ರು ಬೇಕಿತ್ತು, ಎಲ್ಲರೂ ಬಲೂನ್ಸಲ್ಲಿ ಮಾಡ್ತಿದ್ರು, ನಾನು ಹ್ಯಾಂಡ್ ವರ್ಕ್ ಮಾಡಿ ಕ್ರಾಫ್ಟ್ ಫ್ಲವರ್ಸ್ ಅದೆಲ್ಲ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಅವ್ರ ತಂದೆ ಒಬ್ಬರು ಟೀಚರ್, ಐ ಥಿಂಕ್ ದಟ್ ವಾಸ್ ಮೈ ಫಸ್ಟ್ ಅವ್ರು ನನ್ನ ಬಿಲೀವ್ ಮಾಡಿ ತೊಗೊಳಮ್ಮ ನೀನು ಮಾಡು ನನ್ನ ಮಗು ಬರ್ಡೇ ಅಂತ ಕೊಟ್ಬಿಟ್ರು. ದೆನ್ ಐ ಡಿಡ್ ದ ಡೆಕಾರ್. ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಎಲ್ಲ ಕಡೆ ಐ ಸ್ಟಾರ್ಟೆಡ್ ಶೇರಿಂಗ್, ಈ ಥರ ನಾನು ಮಾಡ್ತಿದ್ದೀನಿ ಅಂತ. ಹಾಗೆ ವರ್ಡ್ ಆಫ್ ಮೌತ್ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ನಾಟ್ ಜಸ್ಟ್ ದ್ಯಾಟ್, ಐ ವಾಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ನಂಗೆ ಏನೇನು ಟ್ಯಾಲೆಂಟ್ ಬರುತ್ತೋ ಎಲ್ಲ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಬರೀ ನಾನು ಇವೆಂಟ್ ಮ್ಯಾನೇಜರ್ ಅಂದರೆ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ಬೈ ನಾನೇ ಸ್ಕ್ರೀನ್ ಕಟ್ಟಿ ಇದು ಮಾಡಿ, ಆಮೇಲೆ ಒಬ್ಬ ಹುಡುಗನ ಇಟ್ಕೊಂಡಿದ್ದೆ. ದೆನ್ ಆಫ್ಟರ್ ದಟ್ ಚಿಕ್ಕಪೇಟೆಗೆ ಹೋಗಿ ಎಲ್ಲ ತೊಗೊಂಬಂದು ಮನೇಲಿ ಕೂತ್ಕೊಂಡು ಕ್ರಾಫ್ಟ್ ಮಾಡ್ತಿದ್ದೆ. ನನ್ನ ಕೈಲಿ ಆಗಿಲ್ಲದೆ ಇದ್ದಾಗ ಐ ಸ್ಟಾರ್ಟೆಡ್ ಹೈರಿಂಗ್ ಪೀಪಲ್. ಆಮೇಲೆ ಅದು ಬಂದಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಪ್ರಾಪ್ಸ್ ತೊಗೊಳ್ಳೋದು, ಆಮೇಲೆ ಒಂದು ಸ್ಟುಡಿಯೋ ಸೆಟಪ್ ತೊಗೊಳ್ಳೋದು, ಅಲ್ಲಿಂದ ಒಂದು ಝೀ ಅಥವಾ ಅನುಬಂಧ ಅವಾರ್ಡ್ಸ್ ಸೆಟ್ ಹಾಕೋಲ್ವರೆಗೂ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಹೆಂಗಾಯ್ತು ಅಂತ. ಬಟ್ ಐ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಐ ಸ್ಟಾರ್ಟೆಡ್ ಫ್ರಮ್ ಬರ್ಡೇ ಪಾರ್ಟಿ ಟಿಲ್ ಅದೊಡ್ಡ ಇಲ್ಲ, ಯಾಕಂದರೆ ಎಲ್ಲಾನು ಗೊತ್ತಿರಬೇಕು. ಇವೆಂಟ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒನ್ ಥಿಂಗ್, ಇಟ್ಸ್ ಎವ್ರಿಥಿಂಗ್. ಇವಾಗ ಯಾರೋ ಒಬ್ರು ಮೇಕಪ್ ಆರ್ಟಿಸ್ಟ್ ಬಂದಿಲ್ಲ, ಯು ಶುಡ್ ನೋ. ಫೋಟೋಗ್ರಾಫರ್ ಬಂದಿಲ್ಲ, ಒಂದಷ್ಟು ಜನ ಪರಿಚಯ ಮಾಡಿ ಲೈಕ್ ದ್ಯಾಟ್. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್. ಬಿಕಾಸ್ ನನಗೆ ಯೂಶಲಿ ಏನಾಗುತ್ತೆ, ಟೀನೇಜರ್ಸ್ಗೆ ಓದಾದ್ಮೇಲೆ ನಾನು ಏನೋ ದುಡ್ಡು ಮಾಡಬೇಕು, ಹೆಂಗೆ ಮಾಡೋದು ಗೊತ್ತಿಲ್ಲ. ದಟ್ಸ್ ವಾಟ್ ದಿಲ್ ಹ್ಯಾವ್ ದೇರ್ ಮೈಂಡ್ ಸೆಟ್. ಬಟ್ ಐ ಫೀಲ್ ಯು ಶುಡ್ ಜಸ್ಟ್ ವರ್ಕ್. ಏನು ಕೆಲಸ ಸಿಗುತ್ತೆ ನಿನ್ನ ಕಣ್ಣೆದುರುಗಡೆ, ಏನು ಕೆಲಸ ಸಿಗುತ್ತೆ ತೊಗೊಂಡು ಮಾಡ್ತಾಯಿರು. ಸೊ ಆ್ಯಂಕರಿಂಗ್ ಬಂತ ಮಾಡ್ದೆ, ಮೇಕಪ್ ಮಾಡಿದೆ, ಡಿಸೈನಿಂಗ್, ನಾನು ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಮಾಡಿದ್ದೀನಿ. ಏನು ಮಾಡಿಲ್ಲ ಕೇಳಿ, ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಎವ್ರಿಥಿಂಗ್ ವಾಸ್ ಫ್ರೂಟ್ಫುಲ್. ಕೆಲವು ಫ್ರೀಯಾಗೂ ಮಾಡಿದ್ದೀನಿ, ಕೆಲಸ ಕಲ್ತ್ಕೊಳ್ಳೋದಕ್ಕೆ ಎಷ್ಟೊಂದು. ಐ ಶುಡ್ ನಾಟ್ ಟೆಲ್ ಸೋ ಮೆನಿ ಪೀಪಲ್, ದೇ ಡೋಂಟ್ ಪೇ. ಸ್ಟಾರ್ಟಿಂಗಲ್ಲೆಲ್ಲ ನಿಂಗೆ ಆಪರ್ಚುನಿಟಿ ಸಿಗ್ತಿಲ್ವೇನಮ್ಮ, ಆ್ಯಂಕರಿಂಗ್ ಮಾಡು, ಹಿಂಗೆ ಆಪರ್ಚುನಿಟಿ ಕೊಡ್ತೀನಿ, ನೆಕ್ಸ್ಟ್ ನಮ್ಮ ಮಕ್ಳದ್ದು ಅವ್ರದ್ದು ಮದುವೆ ಇದೆ, ಇವ್ರದ್ದು ಮದುವೆ ಇದೆ, ಕೊಡ್ತೀವಿ ಮಾಡಿ, ನಾವು ಗ್ರೇಟ್ ಫ್ಯಾಮಿಲಿ ಅಂತೆಲ್ಲ ಹೇಳಿರೋರು ಎಷ್ಟೊಂದು ಜನ ಇದ್ದಾರೆ. ಬಟ್ ಐ ಡಿಡ್ ಬಿಕಾಸ್ ದಟ್ ವಾಸ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್. ಯಾ, ಐ ಮೀನ್ ಸ್ಟಾರ್ಟಿಂಗಲ್ಲಿ ಏನೋ ಕೆಲಸ ಸಿಗ್ತಿದೆ ಮಾಡೋಣ. ಐ ಜಸ್ಟ್ ಡಿಡ್ ಎವ್ರಿಥಿಂಗ್ ವಿಚ್ ಕೇಮ್ ಮೈ ವೇ. ಡ್ಯೂಡ್, ಇವತ್ತು ಹಿಂದೆ ತಿರುಗಿ ನೋಡಿದಾಗ ಇಟ್ ಲುಕ್ಸ್ ಲೈಕ್ ಇಷ್ಟೆಲ್ಲ ಮಾಡಿದ್ರ ಅಂತ. ಬಟ್ ಅವತ್ತಿಗೆ ಎಸ್ಪೆಷಲಿ ಆ ಆ್ಯಟಿಟ್ಯೂಡ್ ಇದೆಯಲ್ಲ, ನೀವು ಯಾವಾಗಲೂ ಫಸ್ಟಿಂದಲೂ ಹಿಂಗೇನಾ? ಎಲ್ಲದಕ್ಕೂ ನುಗ್ತಾ ಎಲ್ಲದನ್ನು ಕಲಿದು ನಾನು ನಿಲ್ತೀನಿ ಅನ್ನೋ ಒಂದು. ಅದೇ ಹೇಳಿದ್ನಲ್ಲ, ಲೈಕ್ ಪೇರೆಂಟ್ಸು ಅವ್ರು ಒಂದಿನ ಟೈಮ್ ವೇಸ್ಟ್ ಮಾಡೋದು ನಾನು ನೋಡಿಲ್ಲ. ಸೊ ಅದನ್ನೇ ನಾನು ಇದು ಮಾಡ್ತಿದ್ದೆ. ಐ ಯೂಸ್ ಟು ಡಿವೈಡ್ ದ ಇಯರ್ ಲೈಕ್ ದಿಸ್, ವೀಕ್ ಪರ್ ವೀಕ್, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಈ ಟೈಮನ್ನು ನಾನು ಏನು ಮಾಡಿದ್ದೀನಿ ಒಂದು ವೀಕಲ್ಲಿ, ದಿಸ್ ಈಸ್ ಮೈ ಅಚೀವ್ಮೆಂಟ್, ಒಂದು ಪ್ರೊಡಕ್ಟಿವಿಟಿ. ಏನೋ ಒಂದು ದುಡ್ಡು ಬಂದಿಲ್ವೋ ಪರವಾಗಿಲ್ಲ, ಮಾಡಿದ್ದೀನಿ, ಇದು ಕಲ್ತ್ಕೊಂಡಿದ್ದೀನಿ, ಸಮಥಿಂಗ್ ನ್ಯೂ ಐ ವಾಂಟೆಡ್ ಟು ಡೂ. ಐ ಡೋಂಟ್ ನೋ ವೈ, ಅದು ಮನಸ್ಸಿಂದ ನನಗೆ ಅದು ಫುಲ್ ಎನರ್ಜಿ ಯಾವಾಗ್ಲೂ, ಯಾಕೆ ಅಂತ ಗೊತ್ತಿಲ್ಲ. ಇವೆಂಟ್ಸ್ ಅಂತ ಬಂದಾಗ ಅದರಿಂದ ತುಂಬ ಉದ್ಧಾರ ಆಗಿರೋರಿದ್ದಾರೆ, ಕೈ ಸುಟ್ಕೊಂಡಿರೋರಿದ್ದಾರೆ. ಸೊ ಇವೆಂಟ್ಸ್ ತುಂಬ ಜನ ನೋಡ್ತಾ ಇರೋದು, ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಇನ್ಸ್ಪಿರೇಷನ್ ಆಗ್ಬೋದು ಇವೆಂಟ್ಸಲ್ಲೇನೋ ಮಾಡೋಕ್ಕೆ ಅಂತ. ಟೆಲ್ ಅಸ್ ಫ್ಯೂ ಬಿಗಿನರ್ಸ್ ಗೈಡ್, ಚೈತ್ರ. ಇವೆಂಟ್ಸಿಗೆ ಕಾಲಿಡಬೇಕಾದ್ರೆ ಈ ಕೆಲಸಗಳು ಮಾಡಿ, ಇದು ಮಾಡಬೇಡಿ. ಐ ಥಿಂಕ್ ಫಸ್ಟ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಲರ್ನಿಂಗ್ ಅಂದರೆ ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇರ್ಬೋದು, ಬಟ್ ಐ ಥಿಂಕ್ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ದೆನ್ ಸ್ಟಾರ್ಟ್. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಇನ್ವೆಸ್ಟ್. ನಾನು 0 ರೂಪೀಸಿಂದ ಸ್ಟಾರ್ಟ್ ಮಾಡಿದ್ದು, ಸ್ಕ್ರ್ಯಾಚಿಂದ, ಏನೂ ಇಲ್ಲ. ಅಂದರೆ ಬರೋ ಅಡ್ವಾನ್ಸಿಂದ ಮತ್ತೆ ಎಲ್ಲ ತೊಗೊಳ್ಳೋದು, ಅಡ್ವಾನ್ಸು. ಮತ್ತು ಇವಾಗ ಏನೋ ಅದೇ ಹೇಳಿದ್ನಲ್ಲ, ಎಲ್ಲ ಕೂಡಿಟ್ಟಿರೋ ದುಡ್ಡು, ನನ್ನ ದುಡ್ಡು ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ. ಐ ಆಲ್ವೇಸ್ ಸೇವ್ಡ್. ಸೊ ಅದರಿಂದ ಏನಾದ್ರು ಪ್ರೊಡಕ್ಟಿವ್ ನನಗಿಷ್ಟ ಆಗೋದು ತೊಗೊಬೇಕು, ಅಲ್ಲಿವರೆಗೂ ನಾನು ಖರ್ಚು ಮಾಡಲ್ಲ. ಇಟ್ಸ್ ಲೈಕ್ ದ್ಯಾಟ್. ಸೊ ಇಟ್ಸ್ ನಾಟ್ ನೆಸರಿ ದಟ್ ಯು ನೀಡ್ ಟು ಇನ್ವೆಸ್ಟ್ ಯೋರ್ ಟೈಮ್, ಇನ್ವೆಸ್ಟ್ ಯೋರ್ ಒಂದು ಟ್ಯಾಲೆಂಟ್ ಇರಬೇಕು ನಿಮಗೆ. ಸುಮ್ಮನೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಲೈಕ್ ದ್ಯಾಟ್. ನುಗ್ಗೋದಕ್ಕಿಂತ ಸ್ಮಾರ್ಟಾಗಿ ಮೇಕ್ ಶೋರ್ ದಟ್ ಇಡೀ ದಿನದಲ್ಲಿ ನೀವು ಇವೆಂಟ್ ಮಾಡ್ತಿದ್ದೀರಾ, ಇವೆಂಟ್ ಇಂಡಸ್ಟ್ರಿಲಿ ಏನು ಹೊಸದು ಬಂದಿದೆ, ಈ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಅದರಲ್ಲಿ ಏನು ಕಾಂಪಿಟೇಷನ್ ಇದೆ, ಏನು ಹೊಸತನ ಮಾಡ್ಬೋದು, ಬೇರೆಯವ್ರ ಕಂಪೇರ್ ಮಾಡಿದ್ರೆ ನಾನು ಏನು ಬೆಸ್ಟ್ ಮಾಡ್ಬೋದು, ಅದನ್ನು
ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋ. ಕೀಪ್ ಲರ್ನಿಂಗ್ ಆ್ಯಂಡ್ ಬಿ ಆಲ್ ಇಯರ್ಸ್. ಸೊ ಬಿ ಎಕ್ಸ್ಕ್ಲೂಸಿವ್. ನಿಮಗೆ ಏನಕ್ಕೆ ಕೊಡಬೇಕು, ನಿಮಗೆ ಏನಕ್ಕೆ ಸಿಗಬೇಕು ಅದು ಕೆಲಸ. ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿವಿಟಿ. ಆ USP ನೀವು ಹುಡ್ಕೋಬೇಕು, ಅದನ್ನ ಮಾಡ್ಕೋಬೇಕು. ಫಸ್ಟ್ ಇವೆಂಟ್ ಬಜೆಟ್ ಟಿಲ್ ದ ಹೈಯೆಸ್ಟ್ ದಟ್ ಯು ಅಚೀವ್ಡ್ ಇವೆಂಟ್ಸಲ್ಲಿ? I have done an event up to almost 1 CR. ಅದೇ ಬಿಗ್ಗೆಸ್ಟ್. ಸ್ಟಾರ್ಟಿಂಗಲ್ಲಿ ನಾ ಹೇಳಿದ್ನಲ್ಲ, ಇವೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಆ್ಯಂಕರ್ ಪೇಮೆಂಟ್ ತೊಗೊಂಡ್ರೆ 350-2,000 rupees ಆ ಥರ. ಇವೆಂಟ್ ಅಂತ ಬಂದಾಗ ನಾನು ಫಸ್ಟ್ ಬಿಲ್ ಹಾಕಿದ್ದು 7,500 rupees. ಅದಕ್ಕೆ ಡೆಕೋರೇಷನ್ನು, ಆ್ಯಂಕರಿಂಗು ಮತ್ತು ಸೌಂಡ್ ಸಿಸ್ಟಮ್ ಏನೋ ಕೊಟ್ಟಿದ್ದೆ. ಅಯ್ಯೋ. So you've always been that invest and then eventually build the empire. Yeah, it's not easy. ನನಗೆ ಯಾರು ಬಂದು nobody has given me ತಗೋ ಇನ್ವೆಸ್ಟ್ಮೆಂಟು. ಆ್ಯಕ್ಚುಲಿ ಆ ಥರ ತುಂಬ ಜನ ಇವಾಗ ಸಕ್ಸಸ್ ಎಲ್ಲ ನೋಡಿದ್ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಇಟ್ಸ್ ನಾಟ್ ನೀಡೆಡ್. ಮೈ ಇನ್ವೆಸ್ಟ್ಮೆಂಟ್ ಇಸ್ ಹಿಯರ್. ಇಲ್ಲಿ ವಿಜುವಲೈಸ್ ಮಾಡ್ಕೊ, ಇಲ್ಲಿ ಕರೇಜ್ ಇಟ್ಕೋ, ಜಸ್ಟ್ ಕೀಪ್ ಡೂಯಿಂಗ್ ಅಷ್ಟೇ. ನೀವು ಹಿಂಗೆ ಹೇಳ್ತಾ ಇದ್ರೆ ಇಟ್ಸ್ ಎವ್ರಿಥಿಂಗ್ ಸೀಮ್ಸ್ ಲೈಕ್ ಸಚ್ ಅ ನೈಸ್ ಈಸಿ ಜರ್ನಿ ಅಂತ. ಬಟ್ ಐ ಆಮ್ ಶ್ಯೂರ್ ದೆರ್ ಆರ್ ಫ್ಯೂ ರಿಸ್ಕ್ಸ್ ಬಿಹೈಂಡ್ ದ ರಿವಾರ್ಡ್. ಯಾವ್ಯಾವ ರಿಸ್ಕ್ ಇವತ್ತಿಗೆ ನೀವು ಹಿಂದೆ ತಿರುಗಿ ನೋಡಿದಾಗ ಇಟ್ಸ್ ವರ್ತ್ ಇಟ್ ಅಂತ? ವಿಚ್ ರಿವಾರ್ಡ್ ಆರ್ ಯು ವೆರಿ ಪ್ರೌಡ್ ಆಫ್? ಅಂದರೆ ಐ ಯೂಸ್ ಟು ಓವರ್ ವರ್ಕ್. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ, ಅಂದರೆ ನಾನಿನ್ನೂ ಯಂಗಾಗಿದ್ದೆ, ಆ ಹುಮ್ಮಸ್ಸಿದ್ದಾಗ ದಟ್ ಡಸಂಟ್ ಕಮ್. ಐ ಯೂಸ್ ಟು ಓವರ್ ವರ್ಕ್. ಸೊ ಆ ಓವರ್ ವರ್ಕ್ ಮಾಡಿರೋದಕ್ಕೆ ಐ ಆಮ್ ವೇರ್ ಐ ಆಮ್ ಟುಡೇ ಅಂತ ಐ ಫೀಲ್ ಪ್ರೌಡ್ ಅಷ್ಟೇ. ಸೊ ಓವರ್ ಆಲ್ ವೆನ್ ಯು ಲುಕ್ ಬ್ಯಾಕ್, ರಿಸ್ಕ್ ಇಸ್ ಇವಾಗ ಐ ಮೀನ್ ಅ ಸ್ಟೇಟ್ ವೇರ್ ಐ ಕ್ಯಾನ್ ಚೂಸ್. ಓಕೆ, ತಿಂಗಳಲ್ಲಿ ನಾನು ಇಷ್ಟೇ ದಿನ ಕೆಲಸ ಮಾಡೋದು, ಇಷ್ಟು ದಿನ ನಾನು ರೆಸ್ಟ್ ತೊಗೊಳ್ತೀನಿ. ಅಂದರೆ ಒಂದು ದಿನದಲ್ಲಿ ಇಷ್ಟು ಟೈಮ್ ಫ್ಯಾಮಿಲಿಗೆ, ಇಷ್ಟು ಟೈಮ್ ಕೆಲಸಕ್ಕೆ, ಇಷ್ಟು ಟೈಮ್ ನನಗೆ, ಇಷ್ಟು ಟೈಮ್ ಬೇರೆಯವ್ರಿಗೆ, ಅಂದರೆ ಫ್ರೆಂಡ್ಸ್ ಆರ್ ವಾಟ್ ಎವರ್ ಹಾಬಿಗೆ. ಸೊ ಐ ಮೀನ್ ದಟ್ ಸ್ಟೇಟ್. ಬಟ್ ಮುಂಚೆ ಹಂಗಿರಲಿಲ್ಲ. ಸೊ ನನಗೆ ಹೆಂಗೆ ಬರೋದು ಅಂದರೆ ಬುಕ್ಕಿಂಗ್ಸು ಇವತ್ತು ಬ್ಯುಸಿ ಡೇಟು, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು. ಅಂದರೆ 10 to 11 ಒಂದು ಮುಗಿಸ್ಕೊಂಡು ಅಲ್ಲಿಂದ 2 ವೀಲರಲ್ಲಿ ಹೋಗ್ಬಿಟ್ರೆ ಬೇಗ ಹೋಗ್ಬಿಡ್ಬೋದು ಇವೆಂಟ್ ವೆನ್ಯೂಗೆ. ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ. ಸೊ ನಾವು ಐ ಮೀನ್ ಅ ಸ್ಟೇಟ್ ವೇರ್ ಒಂದು ದಿನಕ್ಕೆ ಒಂದು ಪ್ರೋಗ್ರಾಮ್ ತೊಗೊಳ್ತೀನಿ, ಅಥವಾ ತಿಂಗಳಲ್ಲಿ ಒಂದು 10 ದಿನ ಕೆಲಸ ಮಾಡ್ತೀನಿ. ಆ್ಯಂಡ್ ಐ ಕ್ಯಾನ್ ಗೆಟ್ ಟು ಚೂಸ್ ವಾಟ್ ಐ ವಾಂಟ್. ಹಾಗಂತ ದುರಂಗಾರ ಇಲ್ಲ. ಕೆಲಸ ಬರ್ತಾ ಇದ್ದಾಗ ನಾನು ತೊಗೊಳ್ತಾನೆ ಇರ್ತೀನಿ. ಐ ಆಮ್ ಫ್ಲೆಕ್ಸಿಬಲ್ ಆಲ್ಸೋ. ಸೊ ಇವಾಗ ನನ್ನ ಪೇಮೆಂಟು ಅಷ್ಟೇ. ಐ ಕ್ಯಾನ್ ಬಿ ಲೈಕ್, ಸರ್ ಎಷ್ಟಿದೆ ಬಜೆಟು, ಇಷ್ಟು ಚಾರ್ಜ್ ಮಾಡ್ತೀನಿ. ಆ್ಯಂಡ್ ಪೀಪಲ್ ಆಲ್ಸೋ ಆರ್ ರೆಡಿ ಓಪನ್ ಟು ಗಿವ್ ಮೀ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ. ಬಿಕಾಸ್ ಚಾನಲಲ್ಲೂ ಅಷ್ಟೇ, ಮುಂಚೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಎಷ್ಟೋ ಪೇ ಮಾಡಲಿ, ನಾನೇ ದುಡ್ಡು ಹಾಕ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಅರೇಂಜ್ ಮಾಡ್ತಿದ್ದೆ. ಇವಾಗ ಐ ಮೀನ್ ಅ ಕಂಫರ್ಟಬಲ್ ಝೋನ್. ಸೊ ವೆನ್ ಐ ಲುಕ್ ಬ್ಯಾಕ್ ಐಲ್ ಥಿಂಕ್ ಅದೆಲ್ಲ ಮಾಡಿದ್ದಕ್ಕೆ ಇವತ್ತು ಹಿಂಗಿದ್ದೀನಿ. ಇಲ್ಲಾಂದರೆ ನಥಿಂಗ್ ಕಮ್ಸ್ ಈಸಿ. ಟ್ರೂ. ಹೌ ಕಂಫರ್ಟಬಲ್ ಆರ್ ಯು ಟು ಶೇರ್ ಮನಿ ಪಾರ್ಟ್ ಆಫ್ ಇಟ್? ಲೈಕ್ ದ ಹೈಯೆಸ್ಟ್ ಪೇಮೆಂಟ್ ಟೇಕನ್ ಬೀಯಿಂಗ್ ಅನ್ ಆ್ಯಂಕರ್ ಅಂದರೆ ದಿಸ್ ಇಸ್ ಜಸ್ಟ್ ಟು ಇನ್ಸ್ಪೈರ್ ಪೀಪಲ್. ನೀವು ಹೇಳಿ. ಅಫ್ಕೋರ್ಸ್ ಐಲ್ ಟೆಲ್ ಯು, ಮೈ RJing ಸ್ಯಾಲ್ರಿ ಇಸ್ 2.5 lakhs. ಆ್ಯಂಡ್ ನನ್ನ ಇನ್ಫ್ಲೂಯೆನ್ಸರ್ ಆಗಿ ನಾನು ತೊಗೊಳ್ಳೋದು ಒಂದೊಂದು ವೀಡಿಯೋಗೆ 1 ಲಕ್ಷ, 1.5 ಲಕ್ಷ, 30,000 ಈ ಥರ. ಇಟ್ ಕೀಪ್ಸ್ ವೇರಿ. ಎಲ್ಲಿಡ್ತಾ ಇದ್ದೀರಾ ಅಮೌಂಟ್? ಚೈತ್ರಾ ಪರ್ಸಲ್ಲಿ. ನಂದು ಹೇಳಿದೆ, ಇವಾಗ ನೀವು ಹೇಳಿ. ಸೊ ಯಾವಾಗಲೂ ಸ್ಟಾರ್ಟಿಂಗ್ ಚೆಕ್ ಅವೆಲ್ಲ ಬೇಡ, ನಾನು ಲೇಟೆಸ್ಟ್ ಹೇಳಿದೆ. ಇಲ್ಲ ಅಂದರೆ ಇಟ್ಸ್ ನಾಟ್ ಲೈಕ್, ಯಾಕಂದರೆ ಸಿ ದೇರ್ ಇಸ್ ನಥಿಂಗ್. ಇಲ್ಲ ಆ್ಯಕ್ಚುಲಿ ಐ ವಾಂಟೆಡ್ ಟು, ನಾನು ಇಲ್ಲಿ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ನನ್ನ ತಂಗಿ ಜೊತೆ ಮಾತಾಡ್ತಿದ್ದೆ. ಶಿ ಈಸ್ ಮೈ ಚಿಯರ್ ಲೀಡರ್. ಚಂದು, ಐ ಲವ್ ಯು, ಬಿಕಾಸ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅಮ್ಮ ಬಿಟ್ಟರೆ ಚಂದು. ಸೊ ಶಿ ಟೋಲ್ಡ್ ಮೀ, ನೀ ಹೇಳು ಇದ್ರ ಬಗ್ಗೆ ಹೇಳು. ಯಾಕಂದರೆ ಹುಡುಗಿರು ಏನೇ ತೊಗೊಂಡ್ರು ದೇಲ್ ಬಿ ಲೈಕ್ ಓಕೆ. ರೀಸೆಂಟಾಗಿ ನಾನು ಇವಾಗ ಝೀನಲ್ಲಿ ಒಂದು ಶೋ ಮಾಡ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಪೀಪಲ್ ಆರ್ ಲೈಕ್ ಪುಟ್ಟಿಂಗ್ ಮೈ ಫೋಟೋಸ್ ಎವ್ರಿವೇರ್. ಅಂದರೆ ಮತ್ತೆ ಟಿ ವಿಲಿ ಕಾಣಿಸ್ಕೊತಿದ್ದಾಳೆ, ಇವಳ ಬಗ್ಗೆ ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್ ಅಂತ ಯಾರೋ ಫೋಟೋ ಹಾಕಿದ್ರು. ಡೈಲಿ 48 ನ್ಯೂಸ್ ಯಾವುದೋ ಒಂದು ಪೇಜು. ಅದರಲ್ಲಿ 1 ಕೋಟಿ ಕಾರ್ ಖರೀದಿಸಿದಂಥ ಚೈತ್ರಾ ನೋಡಿ ಅಂತ ಕಮೆಂಟ್ಸಲ್ಲಿ ನೋಡಿದ್ರೆ ಯಾರು ಕೊಟ್ಟರೋ ಏನೋ ಆ ಥರ. ಐ ವಾಸ್ ಥಿಂಕಿಂಗ್ ಯಾಕೆ ಅಂದರೆ ಇಷ್ಟು ವರ್ಷ, ಫಸ್ಟ್ ಆಫ್ ಆಲ್ ಆ ಗಾಡಿ ಇಸ್ಕೊಂಡು ನನಗೆ 2.5 ವರ್ಷನೇ ಆಯಿತು. ಅದೇ ರೀಸೆಂಟಾಗಿ PPF ಏನೋ ಮಾಡಿಸಿದಂಥ ಫೋಟೋ ಹಾಕಿದೆ, ದೇ ಜಸ್ಟ್ ಪುಟ್ ಇಟ್. ನಮ್ಗೆ ಯಾಕೆ ತಾಕತ್ತಿರಲ್ವ? ಅಂದರೆ ಒಂದು ಹುಡುಗಿ ಅದು ಏನಾದ್ರು ತೊಗೊಂಡ್ರೆ ಬರೀ ಅಂದರೆ ಯಾರೋ ಹುಡುಗನೇ ಕೊಡಬೇಕು ಅಥವಾ ಯಾರೋ ಕಾಣದ ಕೈಯೇ ಕೊಡಬೇಕಂತ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ವೈ, ಯಾಕೆ ಆ ಥರ ಮಾಡ್ತೀರಾ? ಇಟ್ಸ್ ರಿಯಲಿ ರಾಂಗ್. ಅಂದರೆ ಐ ಹ್ಯಾವ್ ದ ಕೆಪಾಸಿಟಿ ಟು ಅರ್ನ್, ಐ ಹ್ಯಾವ್ ದ ಕೆಪಾಸಿಟಿ, ಐ ಆಮ್ ಎಜುಕೇಟೆಡ್, ಓದಿದ್ದೀನಿ, ಟ್ಯಾಲೆಂಟ್ ಇದೆ. ಇಷ್ಟೆಲ್ಲ ಕೆಲಸ ಎಷ್ಟು 2013 ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಆಲ್ಮೋಸ್ಟ್ 11 years. ಇಷ್ಟು ವರ್ಷದಲ್ಲಿ ಯಾರು ಬೇಕನ್ನ, ನಮ್ಗೇನು ಕೈಲಾದವ್ರು ಏನಲ್ವಲ್ಲ. ಅಂದರೆ ಸೊ ಇಟ್ಸ್ ನಾಟ್ ಲೈಕ್ ಹುಡುಗಿರಂದರೆ ಕೈಲಾಗದಿರೋರು. ಸೊ ನಾವು ಮಾಡ್ತೀವಿ ಗುರು,
ದಟ್ಸ್ ಇಟ್. ಸೊ ಆ್ಯಸ್ ಯು ಸೆಡ್ ಪೇ ಚೆಕ್. ಈಗ ರೈಟ್ ನಾವು ಒಂದು ಶೋಗೆ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಇಫ್ ಐ ಹ್ಯಾವ್ ಟು ಗೋ ಕಾರ್ಪೊರೇಟ್ ಶೋಸ್ ಅಂದರೆ ಐ ಹ್ಯಾವ್ ಮೈ ಫಿಕ್ಸ್ಡ್ ಪ್ರೈಸ್. ಈ ವೆಡ್ಡಿಂಗ್ಸು ಅಥವಾ ಪರಿಚಯ ಇರೋರು ಅಥವಾ ಸಿನಿಮಾ, ಕನ್ನಡ ಸಿನಿಮಾ ಆಡಿಯೋ ಲಾಂಚಸ್ ಎಲ್ಲ ಅಂದರೆ ಐ ಆಮ್ ಫ್ಲೆಕ್ಸಿಬಲ್ ಬಿಕಾಸ್ ದೇ ಹ್ಯಾವ್ ಅ ಪರ್ಟಿಕ್ಯುಲರ್ ಬಜೆಟ್. ಅವ್ರು ಹೇಳ್ತಾರೆ ಇಷ್ಟಿದೆ ಬಜೆಟ್ ಅಂತ ಮಾಡ್ತೀನಿ. ಕಾರ್ಪೊರೇಟ್ ಶೋಸ್ ಅಂದರೆ ಅಥವಾ ಎಸ್ಪೆಷಲಿ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ನನಗೆ ಟ್ರಾವೆಲ್ ಮಾಡಿ ಅಲ್ಲಿ ಶೋ ಮಾಡ್ಕೊಂಡು ಬರೋದಂದರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತೀನಿ. ಕಿಲಾಡಿ, ಯು ಡಿಂಟ್ ಗಿವ್ ಅ ನಂಬರ್. ಸಿ ಐ ಟೆಲ್ ಯು ವೈ ವಿ ಆಸ್ಕ್ ದೀಸ್ ಥಿಂಗ್ಸ್, ಬಿಕಾಸ್ ನಾವು ಈ ಥರ ಹಂಚ್ಕೊಳ್ಳೋದ್ರಿಂದ ಓಪನ್ ಆಗಿ 100 ಜನಕ್ಕೆ ಈ ಥರದ್ರ ಮೇಲೆ ನಂಬಿಕೆ ಬರುತ್ತೆ. ಸಿ ಇಫ್ ಐ ಗೋ ಬ್ಯಾಕ್, ಇದ್ರ ಹಿಂದೆ ಏನು ಮಾಡ್ತಿದ್ಲು, ಸಡನ್ನಾಗಿ ಅದೇ ಬಂತ? ಇಲ್ಲ, ನೋ. ಐ ಸ್ಟಾರ್ಟೆಡ್ ವಿತ್ ಫಸ್ಟು ನಾನು ವರ್ಣ ತೊಗೊಂಡೆ, ಅದಾದಮೇಲೆ ಅದು ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ತೊಗೊಂಡೆ. ಆಮೇಲೆ ಆಡಿ ತೊಗೊಂಡೆ, ಅದು ಸೆಕೆಂಡ್ ಹ್ಯಾಂಡು. ಆಡಿ ಹೆಂಗೋ ಸೆಕೆಂಡೋ ತರ್ಡ್ ಹ್ಯಾಂಡೋ ನನಗೆ ಗೊತ್ತಿಲ್ಲ, ಯಾರ ಹತ್ರನೋ ತೊಗೊಂಡೆ, ಅಂದರೆ ದೆ ವಾಸ್ ಅ ಸೆಲ್ಲರ್. ಅದಾದಮೇಲೆ ಐ ಸೇವ್ಡ್. ಆಮೇಲೆ ನಾನು ಜಾಗ್ವಾರ್ ತೊಗೊಂಡೆ. ಜಾಗ್ವಾರ್ ಎಕ್ಸ್ಚೇಂಜ್ ಮಾಡಿ ಐ ಬಾಟ್ ದಿಸ್. ಸೊ ಇಟ್ಸ್ ನಾಟ್ ಲೈಕ್ ಸುಮ್ಮನೆ. ಅದಕ್ಕಿಂತ ಮುಂಚೆ ಫಸ್ಟ್ ತೊಗೊಂಡಿದ್ದು ಡಿಯೋ. ಸೊ ಇಟ್ ಈಸ್ ಲೈಕ್ ದಟ್. ಅದನ್ನೇನು ನೋಡೋದಿಲ್ಲ, ಸಡನ್ನಾಗಿ ದೇ ಜಸ್ಟ್ ಸ್ಪ್ಲರ್ಜ್ ವಾಟ್ ದೇ ಫೀಲ್. ಆ್ಯಂಡ್ ಐ ಫೀಲ್ ದಟ್ಸ್ ರಿಯಲಿ ರಾಂಗ್. ಸೊ ಒಂದು ತಿಂಗಳಲ್ಲಿ ಐ ಹ್ಯಾವ್ ಅ ಟಾರ್ಗೆಟ್, ಇಷ್ಟು ದುಡಿಬೇಕು. ಯಾಕಂದರೆ ಐ ಹ್ಯಾವ್ ಸ್ಯಾಲರೀಸ್ ಟು ಗಿವ್. ಐ ಹ್ಯಾವ್ ಪೀಪಲ್ ಹೂ ಆರ್ ಡಿಪೆಂಡೆಂಟ್ ಆನ್ ಮೀ. ಅವ್ರಿಗೆಲ್ಲ ಇವೆಂಟ್ಸ್ ಅಂದರೆ ಎಷ್ಟು ಜನ ನಿಮ್ಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಅಂದರೆ ಡಿಪೆಂಡ್ಸ್. ಇವಾಗ ಕೆಲವರು ಫ್ರೀಲಾನ್ಸರ್ಸ್ ಇದ್ದಾರೆ, ಕೆಲವರು ನಮ್ಮ ಹುಡುಗರಿದ್ದಾರೆ. ಸೊ ಅವ್ರಿಗೆಲ್ಲ ಐ ಹ್ಯಾವ್ ಟು ಪೇ ಅಲ್ವಾ. ಸೊ ಐ ಹ್ಯಾವ್ ದ್ಯಾಟ್. ಸೊ ನಾನು ಇವಾಗ ಪರ್ಟಿಕ್ಯುಲರ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಲೆಟ್ ಮೀ ಟೆಲ್ ಯು ಫೈನಲಿ. ಸೊ ಲೈಕ್ ಅಪ್ರಾಕ್ಸಿಮೇಟ್ಲಿ ಲೈಕ್ 1 lakh ಕೊಟ್ಟು ಮಾಡ್ತೀನಿ ನಾನು ಒಂದು ಪ್ರೋಗ್ರಾಮ್ಗೆ. ಅಕಸ್ಮಾತ್ ಇಫ್ ದೇ ಆರ್ ಫ್ಲೆಕ್ಸಿಬಲ್, ಇಲ್ಲ ನನಗೆ ಇಷ್ಟೇ ಇರೋದು ಬಜೆಟ್ ಅಂತ, ಐ ಆಮ್ ಓಪನ್. ಐ ವಿಲ್ ಬಿ ಲೈಕ್ ಓಕೆ ಸರ್, ಸರಿ, ಇಷ್ಟು 25,000-30,000 ರೂಪೀಸ್ಗೂ ನಾನು ಕೆಲಸ ಮಾಡಿದ್ದೀನಿ. ಎಷ್ಟೊಂದು ಕನ್ನಡ ಸಿನಿಮಾ ಆಡಿಯೋ ಲಾಂಚಸ್ಗೆಲ್ಲ ಅಷ್ಟೇ ಇರುತ್ತೆ ಬಜೆಟು. ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಇಟ್ಸ್ ಲೈಕ್ ದಟ್. ಬಟ್ ಓವರ್ ಆಲ್ ಒಂದು ಮಂತಲ್ಲಿ ನಾನು I should save so much, I should earn so much anta I plan. You have a budget, so yes, that you know. Yes. So how lucrative ee TV shows do is because ಚಿಕ್ಕ ಶೋಸ್ ಎಲ್ಲ ಆದರೆ 250-500 ರೂಪಾಯಿ ಓಕೆ. ಬಟ್ ಈ ಸೆಟ್ ಬೇಸ್ಡ್ ಶೋಸ್ ಅಂತಲ್ಲ ಆದರೆ ಆ್ಯಂಕರ್ಸ್ ಪರ್ ಎಪಿಸೋಡ್ ಅಥವಾ ಪರ್ ಡೇ 1 lakh 1.5 lakhs ಅಥವಾ ತೊಗೊಳೋರು ಇದ್ದಾರೆ, ಪರ್ ಎಪಿಸೋಡ್ಸ್ ತೊಗೊಳೋರು ಇದ್ದಾರೆ. ಹೌ ವುಡ್ ಯು ಎನ್ಕರೇಜ್ ಎಲ್ಲೋ ಹಳ್ಳಿನಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಹುಡುಗಿ? ಇಲ್ಲ, ನಾನೇ ಆ್ಯಕ್ಚುಲಿ ಎಷ್ಟೊಂದು ಜನ ಸೀನಿಯರ್ ಆ್ಯಂಕರ್ಸೇನೆ ಇವತ್ತಿಗೂ 5,000 ರೂಪಾಯಿ ಕೆಲಸ ಮಾಡ್ತಾರೆ. ಅದೇ ಸೇಮ್ ಪ್ರೈಸ್. ದೇ ವಾಂಟ್ ಇನ್ಕ್ರೀಸ್ ಅಟ್ ಆಲ್. ಐ ಥಿಂಕ್ ಹೋಗ್ತಾ ಲೈಕ್ ಆ್ಯಸ್ ಐ ಸೆಡ್, ಐ ಸ್ಟಾರ್ಟೆಡ್ ವಿತ್ 2,000. ಹೋಗ್ತಾ ಯು ಇಂಪ್ರೂವ್ ಯುವರ್ ಕ್ವಾಲಿಟಿ ಆಫ್ ವರ್ಕ್, ಯು ಇಂಪ್ರೂವ್ ಯುವರ್ ಇದು. ಮತ್ತು ನಿಮ್ಮ ಕನೆಕ್ಟ್, ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಜಸ್ಟ್ ಕನೆಕ್ಟ್ ವಿತ್ ಪೀಪಲ್, ಮೇಕ್ ಕಾಂಟ್ಯಾಕ್ಟ್ಸ್, ಬಿಲ್ಡ್ ಯುವರ್ ಪ್ರೊಫೈಲ್. ಒಂದೊಂದು ಕೆಲಸ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ಮಾಡಿ, ರೆಕಾರ್ಡ್ ಮಾಡಿ, ಒಂದು ಪ್ರೊಫೈಲ್ ಥರ ಮಾಡಿ. ಸೊ ನೀವು ಕ್ಲೈಂಟಿಗೆ ಯು ಕ್ಯಾನ್ ಸೆಲ್ ಯುವರ್ ಸೆಲ್ಫ್ ಆ್ಯಸ್ ಅ ಪ್ರಾಡಕ್ಟ್. ಯು ಕ್ಯಾನ್ ಸೇ ಓಕೆ ಸರ್, ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಬಿಕಾಸ್ ನಾನು ಇದನ್ನು ಮಾಡ್ತೀನಿ, ಈ ಥರ ವರ್ಕ್ ಮಾಡ್ತೀನಿ, ನಂಗೆ ಇಷ್ಟು ಲ್ಯಾಂಗ್ವೇಜಸ್ ಬರುತ್ತೆ, ನಾನು 5 ಭಾಷೆ ಮಾತಾಡ್ತೀನಿ. ಸೊ ದೇ ವಿಲ್ ಬಿ ಲೈಕ್ ಓಕೆ, ಇವ್ರಿಗೆ ಇಷ್ಟು ಕೊಡ್ಬೋದು, 1 ಲಕ್ಷ ಕೊಡ್ಬೋದು ಈ ಹುಡುಗಿ, ಓಕೆ ಅಂತ ಅವರು ಸ್ವಲ್ಪ ನೆಗೋಸಿಯೇಷನ್ಸ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಹೈರ್ ಅಸ್. ಸೊ ಲೈಕ್ ದಟ್. Wake up to fresh ideas. Repose. ಸೊ ಚಾನೆಲ್ ಅಂತ ಬಂದಾಗ ಟಿ ವಿ ಎಲ್ಲರೂ ಕೈ ಹಿಡಿಯಲ್ಲ. ನಂಗೆ ಎಷ್ಟೋ ಜನ ಸಿಕ್ಕೋರು ಕೇಳ್ತಾರೆ, ನೀವು ಯಾಕೆ ಟಿ ವಿನಲ್ಲಿ ಯಾವುದೋ ರಿಯಾಲಿಟಿ ಶೋ ಮಾಡಲ್ಲ? ಐ ವಾಸ್ ಯೋರ್ ಟಿಲ್ ಇವಾಗ ರೀಸೆಂಟ್ವರೆಗೂ 1 ತಿಂಗಳಿಂದ ನಾನು ಝೀನಲ್ಲಿ ವರ್ಕ್ ಮಾಡಿ ಈಗ ಹೋಸ್ಟ್ ಮಾಡ್ತಾ ಇರೋ ಶೋ ಎಸ್ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಅಲ್ವಾ. ಸೊ ಟಿ ವಿ ತುಂಬ ಡಿಮ್ಯಾಂಡ್ ಮಾಡುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಎನರ್ಜಿ ನಿಂತ್ಕೋಬೇಕು. ಆ್ಯಂಡ್ ಹಂಗೆ ಜನಗಳು ಆಡಿಯನ್ಸ್, ಟಿ ವಿ ಇಸ್ ಅ ಡಿಫ್ರೆಂಟ್ ಆ್ಯನಿಮಲ್, ಆಡಿಯನ್ಸೇ ಬೇರೆ. ಅಲ್ಲಿನ ಲರ್ನಿಂಗ್ಸ್ ಏನು ಚೈತ್ರ? ಅಂದರೆ ಟಿ ವಿ ನನಗೆ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಿಂದ ನನಗೆ ಓಕೆ ಟಿ ವಿಲಿ ಬಂದರೆ ಯಾರೋ ಬಂದು ಮೇಡಮ್ ನೀವು ಚೈತ್ರ ಅಲ್ವಾ, ನಾನು ನಿಮ್ಗೆ ಈ ಶೋನಲ್ಲಿ ಐ ವಿಲ್ ಗೆಟ್ ದಟ್ ಅಡ್ರಿನಲಿನ್ ರಶ್. ಸೊ ನನಗೆ ಆ ಟಿ ವಿನಲ್ಲಿ ಕಾಣಿಸ್ಕೊಳ್ಳೋದು ಅಂದರೆ ನನಗೆ ಸಿನಿಮಾ ಸೀರಿಯಲ್ ಲೈಕ್ ಆಫರ್ಸ್ ಬಂದಿದೆ, ಬಟ್ ನನಗೆ ಆ್ಯಕ್ಟರ್ ಆಗಬೇಕು ಅಂತ ಏನಿರಲಿಲ್ಲ. ಆ್ಯಂಕರ್ ಅಂದರೆ ನಮ್ಮ ಮನೆಯಲ್ಲೂ ಭಯ, ಯಾಕಂದರೆ ಇಂಡಸ್ಟ್ರಿ ಹೆಂಗಿರುತ್ತೋ ಏನೋ ಅಂತ. ಸೊ ಆ್ಯಂಕರ್ ಆಗಿರುವಂಥ, ಸೊ ಆ್ಯಂಕರಿಂಗಲ್ಲೇ ನಾನು ಏನಾದ್ರು ಸಕ್ಸಸ್ ನೋಡಬೇಕು ಬಿಕಾಸ್ ಐ ನೆವರ್ ಗಾಟ್ ಅ ಶೋ ಇವತ್ತವರೆಗೂ. ಐ ಬಿನ್ ಡೂಯಿಂಗ್ ಅಂದರೆ ಫಿಲಮ್ ಫೇರ್ ಮಾಡಿದ್ದೀನಿ, ಸೈಮಾ ಮಾಡಿದ್ದೀನಿ, IPL ಹೋಸ್ಟ್ ಮಾಡಿದ್ದೀನಿ, ಎಷ್ಟೊಂದು ರೆಡ್ ಕಾರ್ಪೆಟ್ಸ್ ಆಗಿರ್ಬೋದು, ಈ ಥರದ ಅವಾರ್ಡ್ ಇವೆಂಟ್ಸು ಅಕ್ರಾಸ್ ದ ಗ್ಲೋಬ್ ಎಲ್ಲ ಕಡೆ ಮಾಡಿದ್ದೀನಿ. ಬಟ್ ಟಿ ವಿನಲ್ಲಿ ಒಂದು ರಿಯಾಲಿಟಿ ಶೋ ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಐ ಡೋಂಟ್ ನೋ, ಮೇ ಬಿ ಐ ಮ್ಯಾನಿಫೆಸ್ಟೆಡ್ ಇಟ್, ಸೊ ಇಟ್ ಜಸ್ಟ್ ಕೇಮ್ ಟು ಮೀ. ಬಟ್ ಹಾಗಂತ ಅದಕ್ಕೋಸ್ಕರ ನಾನು
ಶೂಟ್ ನಾಳೆ ಇದೆ ಅಂದರೆ ಇವಾಗ ನೋಡಿ ನೆನ್ನೆ ಶೂಟ್ ಇತ್ತು, ನೀವು ಹೇಳಿದ್ರಲ್ಲ ನೆನ್ನೆ ಶೂಟ್ ಇತ್ತು, ದ ಪ್ರೀವಿಯಸ್ ಡೇ ಐ ಸಿಟ್ ಆ್ಯಂಡ್ ಪ್ರಿಪೇರ್. ಯಾಕಂದರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ಲಿ. ಜಗ್ಗೇಶ್ ಅವರು ಮತ್ತು ನನಗೆ ಸಿಕ್ಕಿರೋ ಶೋ ಏನಂದರೆ ಎಲ್ಲ ಆ್ಯಂಕರ್ಸು ಅವರೆಲ್ಲ ನಾವು ನೋಡಿ ನನಗೆ ಆ್ಯಕ್ಚುಲಿ ಅವ್ರ ಎದುರುಗಡೆ ನಾನು ಆ್ಯಂಕರಿಂಗ್ ಮಾಡಬೇಕಲ್ಲ ಅಂತ ಒಂದು ಕಡೆ ಪ್ರೌಡ್ ಫೀಲಿಂಗ್ ಇದೆ, ಇನ್ನೊಂದು ಕಡೆ ಅಷ್ಟೇ ಭಯ ಇದೆ. ಐ ಮೇಕ್ ಶೋರ್ ದಟ್ ಐ ಪ್ರಿಪೇರ್. ಯಾಕಂದರೆ ಇವಾಗ ನೋಡಿ ನೆನ್ನೆ ಶೂಟ್ ಇತ್ತಲ್ಲ, ಇಲ್ಲೆಲ್ಲ ಗಾಯ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ, ಬಿಕಾಸ್ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದೂ ಯುನೋ ವಿ ಶುಡ್ ಲುಕ್ ದ ಬೆಸ್ಟ್. ನಿಮಗೇನೇ ಇರಲಿ, ಓಕೆ, ಯು ಶುಡ್ ಲುಕ್ ದ ಬೆಸ್ಟ್. ಸೊ ಕಾಸ್ಟ್ಯೂಮ್ ನೆನೆ ತುಂಬ ಚುಚ್ತಾ ಇತ್ತು, ಬಟ್ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಐ ವಾಸ್ ವೇರಿಂಗ್ ಇಟ್. ಮತ್ತು ಹೋಲ್ ಡೇ ನಿಂತಿರಬೇಕು. ಅದ್ರ ಜೊತೆಗೆ ನಮ್ಮ ಫುಡ್ಡು ಇದು ಅಂದರೆ ಹೋಗಿ ಹಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಇರಬೇಕು. ಯು ಶುಡ್ ಲುಕ್ ನೈಸ್. ಸೊ ಯು ಶುಡ್ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ನೀವೇನು ಮಾತಾಡ್ತೀರಾ, ಯು ಶುಡ್ ಇನ್ವೆಸ್ಟ್ ಟೈಮ್ ಆ್ಯಂಡ್ ಲರ್ನ್. ಸೊ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನೇ ಟಾಕ್ ಬ್ಯಾಕಲ್ಲಿ ಹೇಳ್ಬೋದು, ಬಟ್ ನಾವು ಬೆಬೆಬೆ ಅಂತಿರೋಕ್ಕಾಗಲ್ಲ ಅಲ್ವಾ. ಸೊ ಟ್ರೂ. ಯು ಹ್ಯಾವ್ ಟು ಪ್ರಿಪೇರ್. ಟಿ ವಿ ಐ ಥಿಂಕ್ ಇಟ್ ಇಸ್ ಆಲ್ ಒನ್ ಶಾಟ್. ಕೆಲವು ಸತಿ ಸಿಗುತ್ತೆ, ಸಿಕ್ಕಾಗ ಸಿಕ್ಸರ್ ಹೊಡಿಲೇಬೇಕು. ಹೌದು, ನನಗೆ ಲೈಕ್ ಕಾನ್ಸ್ಟೆಂಟಾಗಿ ನಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಐ ಬಿ ಮೇಕಿಂಗ್ ಶೋರ್ ದಟ್ ನಾನು ಏನು ನೆಕ್ಸ್ಟ್ ಏನು ಮಾತಾಡ್ಬೋದು, ನೆಕ್ಸ್ಟ್ ಏನು ಹೇಳ್ಬೋದು. ನನ್ನ ಕಡೆಯಿಂದ ಏನಾದ್ರು ಎಫರ್ಟ್ ಹಾಕಬೇಕಲ್ವ. ಜನ ನಮ್ಮನ್ನು ಇಷ್ಟಪಡಬೇಕಂದ್ರೆ ನಾನು ಏನಾದ್ರು ಸ್ಪೆಷಲ್ ಅಂತ ಅನಿಸ್ಬೇಕು. ಸೊ ಫಸ್ಟು ಅಪಿಯಲ್ ಆಗೋದು ನೋಡಿದ ತಕ್ಷಣ. ಸೊ ಏನು ಬೆಸ್ಟ್ ಹಾಕ್ಕೊಳಕ್ಕಾಗತ್ತೆ, ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡೋಣ. ಸೊ ದ್ಯಾಟ್ ವೇ. ಸೊ ನೆನ್ನೆ ಒಂದು ಯಾವುದಕ್ಕೋ ಜಾಕೆಟ್ ಥರ ಹಾಕ್ಕೊಂಡಿದ್ದೆ, ಫುಲ್ ಚುಚ್ತಾಯಿತ್ತು, ಎಲ್ಲ ಕಡೆ ಗಾಯ ಆಗಿದೆ. ಏನು ಮಾಡೋಕ್ಕಲ್ಲ, ಮೈಕ್ ಹಾಕಿರ್ತಾರೆ, ಇಟ್ ವಿಲ್ ಬಿ ಹೆವಿ. ಐ ಥಿಂಕ್ ಇಟ್ಸ್ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಅದೇ ಥರ ಜನ ಎಲ್ಲ ನಾವು ಹೋಗ್ಬೇಕಂದ್ರೆ ಲೈಕ್ ಮೇಡಮ್ ನೀವು ಕಾಮಿಡಿ ಕಿಲಾಡಿ ನೋಡಿದ್ದೀನಿ ಅಂತ. ಸೊ ಇಟ್ ಚೇಂಜ್ ಫ್ರಮ್ ನೀವು ಎಲ್ಲೋ ಟಿ ವಿಲಿ ಬರ್ತೀರಾ, ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಎಲ್ಲಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರು. ಇವಾಗ ದೇ ರೆಕಗ್ನೈಸ್ ಲೈಕ್ ಐ ಮೀನ್ ಫ್ರಮ್ ಬಿಗ್ ಬಾಸ್ ಆದಮೇಲಿಂದನೂ ಲೈಕ್ ಇಟ್ ಫೀಲ್ಸ್ ರಿಯಲಿ ನೈಸ್. ಸೊ ನೀವೇನೇ ಹಾರ್ಡ್ ವರ್ಕ್ ಮಾಡಿದ್ರು ಇಟ್ ಪೇಸ್ ಆಫ್. ಯಾ. ಸೊ ಒನ್ ಥಿಂಗ್ ಯು ಲರ್ನ್ ಫ್ರಮ್ ದ ಪಿಯರ್ಸ್ ಇನ್ ದ ಇಂಡಸ್ಟ್ರಿ. ಆನಂದ್ ಇದ್ದಾರೆ, ನಾನು ಕೆಲವು ಸತಿ ರೇಗಿಸ್ತಾ ಇರ್ತೀನಿ, ಕನ್ನಡ ಚಾನಲ್ಗಳಲ್ಲಿರೋ ಎಲ್ಲ ಆ್ಯಂಕರ್ಸ್ಗಳು ಎಲ್ಲ ಎಗಳೇ. ಅನುಶ್ರೀ, ಆನಂದ್ ಅವರು, ಅಕುಲ್ ಅವರು, ಆ್ಯಂಡ್ ಅಫ್ಕೋರ್ಸ್ ಚೈತ್ರ, ನಾವು ABC ಇಲ್ಲೆಲ್ಲೇ ಇರುತ್ತೆ. ಸೊ ವಾಟ್ ಯು ಲುಕ್ ಅಪ್ ಟು ಆ್ಯಂಡ್ ಲರ್ನ್ ನಿಮ್ಮೆಲ್ಲ ಪಿಯರ್ಸಿಂದ? ಅಂದರೆ ಅವ್ರನ್ನೆಲ್ಲ ನೋಡಿದ್ರೆ ಅದು ಹೆಂಗೆ ಅಂದರೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ನೋಡಿ ಇವಾಗ ನೋಡಿ ನನಗೆ ಇವೆಂಟಲ್ಲಿ ನೀವು ಏನು ಬೇಕನ್ನ ಕೇಳಿ, ಐ ಕ್ಯಾನ್ ಆನ್ಸರ್. ಇದು ಟಿ ವಿ ರಿಯಾಲಿಟಿ ಶೋ ನಂಗೆ ಹೊಸದು, ಬಟ್ ಅವ್ರು ಇಷ್ಟೊಂದು ಮಾಡಿದ್ದಾರೆ. ಹೆಂಗಿರ್ತಾರೆ ಅಂದರೆ ದಿಲ್ ಬಿ ಆನ್ ದ್ಯರ್ ಟೋಸ್. ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ ಮನೆಯಲ್ಲಿ, ಅವ್ರಿಗೂ ದೇಲ್ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್, ಹೆಲ್ತ್ ಇಶ್ಯೂಸ್ ಆರ್ ವಾಟ್ ಎವರ್, ಏನೇನೋ ಪ್ರೆಷರು, ಏನೋ ಒಂದು ಬೇರೆ ಕೆಲಸದ ಕಮಿಟ್ಮೆಂಟ್ಸು. ಆದ್ರೂ ವೆನ್ ದೇ ಆರ್ ಗಿವಿಂಗ್ ದೇರ್ 100%. ಸೊ ಇಟ್ ಫೀಲ್ಸ್ ರಿಯಲಿ ನೈಸ್. ಲಾಟ್ಸ್ ಟು ಲರ್ನ್ ಫ್ರಮ್ ದೆಮ್. ಅನುಶ್ರೀನ ನೋಡಿಲ್ಲ ನಾನು ಡೈರೆಕ್ಟಾಗಿ ಹೋಸ್ಟ್ ಮಾಡಬೇಕಾದ್ರೆ, ಬಟ್ ಅಕುಲ್ನ ನೋಡಿದ್ದೀನಿ. ನಾನು ಡಾನ್ಸಿಂಗ್ ಸ್ಟಾರ್ ಮಾಡಿದಾಗ ಕಲರ್ಸಲ್ಲಿ ಹಿ ವಾಸ್ ಇದು ಹೆಂಗೆ ಸ್ಪಾಂಟೇನಿಯಸ್ ಅಂದರೆ just to grab that attention, all the skills that he has in this kitty. ಸಡನ್ನಾಗಿ ಡ್ಯಾನ್ಸ್ ಮಾಡೋದಾಗಿರಲಿ, ಕಾಮಿಡಿ ಮಾಡೋದಾಗಿರಲಿ, ಸಡನ್ನಾಗಿ ಒಂದು ಫ್ಲೋರ್ ಮೇಲೆ ಏನು ಬೇಕಾದ್ರೂ ಮಾಡ್ತಾನೆ ಅಕುಲ್ಲು. ಸೊ ದಟ್ ಈಸ್ ಒನ್. ಈ ಕಡೆ ಆನಂದ್ ಸ್ಟೈಲ್ ಬೇರೆ, ಅನುಶ್ರೀ ಸ್ಟೈಲ್ ಬೇರೆ. ಒನ್ ಮೋರ್ ಐ ವಾಸ್ ಲುಕಿಂಗ್ ಫಾರ್ ಇಸ್ ದಿ OG ಅಪರ್ಣಾ ಮ್ಯಾಮ್. ಹೌದು. ಸೊ ಎಲ್ಲ ಅವ್ರ ಜೊತೆ ನಾನು ಸ್ಟೇಜ್ ಶೇರ್ ಮಾಡಿದ್ದೀನಿ. ಇದು ಶಿವರಾತ್ರಿ ಹೋಸ್ಟಿಂಗ್ ಮಾಡಬೇಕಂದ್ರೆ ಅವ್ರು ಮಾತಾಡ್ತಿದ್ರು. ಅವಾಗ ಅನಿಸುತ್ತೆ ಹೆಂಗೆ ಮಾತಾಡ್ತಾರೆ ಆ ಕನ್ನಡ, ಅವ್ರು ಮಾತಾಡೋದನ್ನ ಕೇಳೋದಕ್ಕೇ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ನಾವೆಲ್ಲ ಎಷ್ಟೇ ಎಕ್ಸ್ಪೀರಿಯನ್ಸ್ ಬಂದರೂ ಆ ಥರ ಅಂದರೆ ಇಟ್ಸ್ ಆಲ್ ಇನ್ಬಿಲ್ಟ್ ಟ್ಯಾಲೆಂಟ್. ಚೈತ್ರ, ಎವ್ರಿ ಆ್ಯಂಕರ್ ಅಥವಾ RJ ವಿಲ್ ಹ್ಯಾವ್ ದೇರ್ USP. ನಿಮ್ಮ ಪ್ರಕಾರ ನಿಮ್ದೇನು ಆ್ಯಂಡ್ ಹೌ ಡಿಡ್ ಯು ಅರೈವ್ ಅಟ್ ದ್ಯಾಟ್? ದಿಸ್ ಇಸ್ ಅ ಡಿಫಿಕಲ್ಟ್ ಕ್ವೆಶನ್. USP ಅಂದರೆ ಮೇ ಬಿ ಐ ಪಿಕ್ ಇಟ್ ಅಪ್ ಫಾಸ್ಟ್. ಸೊ obviously there's lot of things to learn, to improvise myself. But ಇವಾಗ ಸಿಕ್ಕಿರೋ ಆಪರ್ಚುನಿಟಿನ ನಾನು ಓಕೆ ಇದಕ್ಕೋಸ್ಕರ ನಾನು ಹೆಂಗೆ ಪ್ರಿಪೇರ್ ಮಾಡ್ಬೋದು. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಬೇರೆ ಲ್ಯಾಂಗ್ವೇಜ್ ಯಾವುದೋ ಒಂದು ಶೋ ಬರುತ್ತೆ, ಕಾರ್ಪೊರೇಟ್ ಶೋನೋ ಅಥವಾ ಸಂಗೀತೋ ಏನೋ ಒಂದು, ಅಲ್ಲಿ ಪ್ರಿಪೇರ್ ಲೈನ್ಸ್ ಬರ್ಕೊಳ್ತೀನಿ. ಓಕೆ ಈ ಲ್ಯಾಂಗ್ವೇಜ್ ನಾನು ಕಲಿ. ಇವಾಗ ತುಳು ಮಾತಾಡಬೇಕಂದ್ರೆ ರೀಸೆಂಟಾಗಿ ಕರ್ನಾಟಕ ಬ್ಯಾಂಕ್ 100 years ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಆಬ್ವಿಯಸ್ಲಿ ಮಂಗಳೂರಲ್ಲಿ ಎಲ್ಲ ತುಳು ಅವ್ರು ಇರ್ತಾರೆ. ಸೊ ಒಂದಷ್ಟು ಲೈನ್ಸ್ ಬರ್ಕೊಂಡೆ. ನಾವು ಕುಂದಾಪುರ ಕನ್ನಡ ಮಾತಾಡ್ತಾರೆ ಮನೇಲಿ, ಬಟ್ ಕಲ್ತ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ಫ್ಲೆಕ್ಸಿಬಲ್, ಅಡ್ಯಾಪ್ಟಿವ್. ಎಸ್ ಅಂದರೆ ಕೆಲವರು ಆರ್ಟಿಸ್ಟ್ ಇರ್ತಾರೆ, ನಾನು ಇಷ್ಟೇ ಟೈಮ್ ವರ್ಕ್ ಮಾಡೋದು, ನಾನು ಈ ಟೈಮಿಂದ ಈ ಟೈಮು, ಅಥವಾ ನಾನು ಹಿಂಗೆ ಮಾಡೋದು, ನಾನು ಈ ಜಾನರ್ಸ್ ಮಾಡೋಲ್ಲ. ನಾನು ಅದಲ್ಲ, ಐ ಕೀಪ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಐ ಆಮ್ ಫ್ಲೆಕ್ಸಿಬಲ್. ಸೊ ಐ ಥಿಂಕ್ ದಟ್ ಈಸ್ ಮೈ USP. Interesting. I think you prepare. You don't just go blindly with
ಸ್ಪಾಂಟ್ಯಾನಿಟಿ ಅಥವಾ ಇನ್ನೇನೋ ಯು ಆರ್ ಅ ಹಾರ್ಡ್ ವರ್ಕರ್, ಯು ಆರ್ ಅ ಪ್ಲ್ಯಾನರ್, ಇಂಟ್ರೆಸ್ಟಿಂಗ್ ಥಿಯರೀಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್. ಸೊ ಈಗ ಆ್ಯಂಕರಿಂಗ್ ಬಗ್ಗೆ ಮಾತಾಡಿದ್ದೀವಿ. ಲೈಫ್ ಹೇಗೆ ಅಂತಂದರೆ ಒಂದು ಪುಸ್ತಕ ಆದರೆ ಬೇರೆ ಬೇರೆ ಚಾಪ್ಟರ್ಸ್ ಇರುತ್ತೆ. ನಾವು ಆ್ಯಂಕರ್ಸ್ ಅಥವಾ RJs ಆಚೆ ಪ್ರಪಂಚಕ್ಕೆ ಎಷ್ಟು ಮಾತಾಡ್ತಾರೆ ಆದ್ರೂ ಕೆಲವು ಸತಿ ನಾವು ಒಬ್ಬರೇ ಬಿಟ್ಟಾಗ ದೆರ್ ಇಸ್ ದಟ್ ಸಾಲಿಟ್ಯೂಡ್, ಒಂದು ಒಂಟಿತನ, ನಮಗೆ ನಾವೇ ಇರ್ತೀವಿ, ಒಂದಷ್ಟು ಆಲೋಚನೆಗಳ ಜೊತೆ ಕೊಟ್ಟೋಗಿರ್ತೀವೋ ಅಥವಾ ಏನೋ ಸೈಲೆಂಟ್ ಆಗುವಂತೂ ಇರೋಕ್ಕೆ ಇಷ್ಟಪಡ್ತೀವಿ. ಕೆಲವರು ಅದನ್ನು ಏನು ಆ್ಯಟಿಟ್ಯೂಡಪ್ಪ ಅಂತಲೂ ಅಂದ್ಕೊಂಡಿರೋದು ಉಂಟೇನೋ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿತ್ ಲೈಫ್ ಫೇಮ್ ಆಗಿರಲಿ, ಮನಿ ಇದೆಲ್ಲ ಒಂದಾಯ್ತಂದರೆ ಪರ್ಸ್ನಲ್ ಲೈಫ್ ಒಂದು ಬರುತ್ತೆ. ರಿಮೆಂಬರ್ ಲಾಸ್ಟ್ ಟೈಮ್ ನಾವು ಸಿಂಗಾಪುರ್ ಕ್ರೂಸಲ್ಲಿದ್ದಾಗ ಐ ಥಿಂಕ್ ಯು ಆರ್ ಗೋಯಿಂಗ್ ಥ್ರೂ ಅ ಬಿಗ್ ಶಿಫ್ಟ್ ಇನ್ ಯುವರ್ ಲೈಫ್ ಆ್ಯಂಡ್ ನೀವು ಒಂದು ಡೈರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಯು ಆಲ್ಸೋ ವೆಂಟ್ ಥ್ರೂ ಅ ಸಿಮಿಲರ್ ಸಿಚುವೇಶನ್ ಇನ್ ಲೈಫ್ ಅಲ್ಲ, ಹೌ ಡಿಡ್ ಯು ಹ್ಯಾಂಡಲ್ ಅಂತ. ಐ ಥಿಂಕ್ ದ್ಯಾಟ್ ವಾಸ್ ಅ ಕಾನ್ವರ್ಸೇಷನ್ ಸ್ಟಾರ್ಟರ್ ನಮ್ಮಿಬ್ಬರಿಗೆ. ಸೊ ಇವಾಗ ಹೇಗಿದ್ದೀರಾ ಆ್ಯಂಡ್ ಹೌ ಹ್ಯಾವ್ ಯು ಹ್ಯಾಂಡಲ್ ದ ಹೋಲ್ ಸೀನ್ ಲಾಸ್ಟ್ 2 ವರ್ಷ? ಅಂದರೆ ಲೈಕ್ ಐ ನೆವರ್ ಓಪನ್ಡ್ ಅಪ್ ಅಬೌಟ್ ದಿಸ್ ಎಲ್ಲೂ, ಬಿಕಾಸ್ ಡೋಂಟ್ ವರಿ ಚೈತ್ರ, ಇಟ್ಸ್ ಜಸ್ಟ್ ದಟ್ we're all humans. We all go through difficulties ಬೇರೆ ಬೇರೆ ಥರ ಲೆವೆಲ್ಸಲ್ಲಿ. ಇಫ್ ಯು ಆರ್ ಕಂಫರ್ಟಬಲ್, ಎಸ್. ಅಂದರೆ ಇವಾಗ ನೋಡಿ, ಎವ್ರಿಬಡಿ ಇನ್ ಯುವರ್ ಲೈಫ್ ಕಮ್ಸ್ ಫಾರ್ ಎ ರೀಸನ್. ಕೆಲವರು ನಿಮಗೆ ಒಂದು ಒಳ್ಳೆ ಮೆಮೊರಿ ಆಗಿ ಇರ್ತಾರೆ, ಕೆಲವರು ನಿಮಗೆ ಖುಷಿ ಕೊಡ್ತಾರೆ, ಕೆಲವರು ಹಿಂಗೆ ಮಾಡಬಾರ್ದು ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಸೊ ದ್ಯಾಟ್ ವೇ. ಅಂದರೆ ಇವಾಗ ಆ್ಯಸ್ ಐ ಸೆಡ್, ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂದರೆ ಬೋತ್ ಮೈ ಪೇರೆಂಟ್ಸ್ ಆರ್ ಎಜುಕೇಟೆಡ್, ಬಟ್ ಅವ್ರಿಗೆ ಭಯ, ಓಕೆ ಏನಾಗ್ಬಿಡುತ್ತೋ ಏನೋ, ಹೆಣ್ಮಕ್ಳು ಓದಾಯಿತು ಮದುವೆ ಮಾಡೋಣ ಅಂತ. ಸೊ ಐ ಗಾಟ್ ಮ್ಯಾರಿಡ್ ವೆರಿ ಅರ್ಲಿ. ನಾನೇ ಫಸ್ಟ್ ಮದುವೆ ಆಗಿದ್ದು ನಾವು ಇಡೀ ಬ್ಯಾಚಲ್ಲಿ. ಬಟ್ ನಾವು ಎಲ್ಲರೂ ಮದುವೆ ಆಗಿ ಮಕ್ಕಳು ಇವಾಗ ಎಲ್ರಿಗೂ. ಸೊ ನಾವು ಇಟ್ಸ್ ಲೈಕ್ ಐ ಫೀಲ್ ಐ ಫಾಲನ್ ಸಮ್ವೇರ್ ಬಿಹೈಂಡ್. ನೋಡಬೇಕು, ಐ ಆಮ್ ಲುಕಿಂಗ್ ಫಾರ್ ಟ್ರೂ ಲವ್ ನೆಕ್ಸ್ಟ್. ನೋಡಿ, ಐ ಥಿಂಕ್ ಅದು ಯಾವಾಗ ಬರುತ್ತೋ ಅದು ಬರುತ್ತೆ. ಪ್ರೌಡ್ ದ ವೇ ಯು ಹ್ಯಾವ್ ಫಾಟ್ ಆ್ಯಂಡ್ ಯು ಹ್ಯಾವ್ ಸ್ಟುಡ್ ಸ್ಟ್ರಾಂಗ್. ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಲೈಕ್ ಆ್ಯಕ್ಚುಲಿ ತುಂಬ ಜನ ಏನು ಅಂದ್ಕೊಳ್ತಾರೆ, ನಂದು ಈ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಸಪ್ರೇಷನ್ ಆಗಿತ್ತು. ಬಟ್ ಅನೌನ್ಸ್ ಮಾಡಾದಮೇಲೆ ಎಲ್ಲ TV ಚಾನೆಲ್ಗಳಲ್ಲಿ ಆಬ್ವಿಯಸ್ಲಿ ಎಲ್ಲ ರಿಪೋರ್ಟರ್ಸ್ ಕಾಲ್ ಮಾಡ್ತಾರೆ, ಏನಾಯಿತು ಹೇಳಿ ಮೇಡಮ್, ನಮ್ಗೆ ಹೇಳಿ, ನಾವು ಈ ಥರ ಇದು ಮಾಡಿದ್ವಿ. ಐ ಡಿಂಟ್ ವಾಂಟ್ ಟು ಟೆಲ್, ಬಿಕಾಸ್ ಅಪ್ಪ ಅಮ್ಮ ನನಗೆ ಒಂದೇ ಹೇಳಿದ್ದು, ನೋಡಮ್ಮ ಇವಾಗ ನಿನ್ನ ರೆಸ್ಪಾನ್ಸಿಬಿಲಿಟಿ. ಇವಾಗ ಬೇರೆಯವ್ರಿಗೆ ಕೆಟ್ಟ ಹೆಸರು ಬೇಡ, ಅವ್ರು ಏನು ಮಾಡಿರ್ತಾರೆ ದಟ್ ಕರ್ಮ ದೇವ್ರು ನೋಡ್ತಿರ್ತಾರೆ. ನೀನು ಮಾಡಿರೋ ಸ್ಟ್ರಗಲ್ಸು ಬೇರೆಯವ್ರಿಗೆ ಹೇಳೋದ್ರಿಂದ ಒಂದಿನ ಅಯ್ಯೋ ಪಾಪ ಹುಡುಗಿ ಅಂತ ಅನ್ಕೋಬೋದು, ಅವ್ರು ವಾಟ್ ಎವರ್. ಅಥವಾ ಬೇರೆಯವ್ರಿಗೆ ವಿಚಾರ ಆಗ್ಬೋದು. ನಾನು ಒಳ್ಳೆಯವಳಾಗೋದಕ್ಕೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಿದ್ದಾಳೆ ಅಂತಾನು ಒಬ್ಬೊಬ್ಬರು ಒಂದೊಂದು ಥಿಂಕ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಕೊಡ್ತಾರೆ. ಅದು ಇನ್ನೂ ಜಾಸ್ತಿ ನಾನು ಆಲ್ರೆಡಿ ಬೇಜಾರಲ್ಲಿದ್ದೆ. ಸೊ ಇನ್ನೂ ಹರ್ಟ್ ಮಾಡುತ್ತೆ. ಸುಮ್ಮನೆ ನೀನು ಬಿಟ್ಬಿಡು. ಯಾರ್ಯಾರು ಏನೇನು ಕರ್ಮಗಳನ್ನ ಮಾಡಿರ್ತಾರೋ ಅದು ಅವ್ರಿಗೆ ವಾಪಸ್ ಒಂದಲ್ಲ ಒಂದಿನ ಬರುತ್ತೆ ಅಲ್ವಾ. ಸೊ ಇಫ್ ಯು ಆರ್ ಗುಡ್, ನಿನ್ಗೆ ಒಳ್ಳೆಯದೇ ಆಗುತ್ತೆ. ನೀನು ಯಾರ ಬಗ್ಗೆನೂ ಎಲ್ಲೂ ಕಂಪ್ಲೇಂಟ್ ಮಾಡಬೇಡ ಅಂತ ನಾನು ಹೇಳಿದರು. ಸೊ ಐ ಜಸ್ಟ್ ಅನೌನ್ಸ್ ಸೇಯಿಂಗ್ ವಿ ಆರ್ ಸಪ್ರೇಟೆಡ್, ಬಿಕಾಸ್ ಎಲ್ಲರೂ ಕೇಳೋರು ಎಲ್ಲ ಕಡೆ, ವೇರ್ ಇಸ್ ಹಿ ಆರ್ ವಾಟ್ ಎವರ್. ಸೊ ಐ ಜಸ್ಟ್ ವಾಂಟೆಡ್ ಟು ಇನ್ಫಾರ್ಮ್, ಇಟ್ ವಾಸ್ ಮೈ ಡ್ಯೂಟಿ, ಬಿಕಾಸ್ ನಾವು ಪಬ್ಲಿಕ್ ಇದಾಗಿರೋದ್ರಿಂದ ನಾವು ಹೇಳಬೇಕು ಅಂತ ಅನೌನ್ಸ್. ಬಟ್ ಒಂದು ನ್ಯೂಸ್ ಚಾನಲಲ್ಲಿ ಹಾಕಿದರು, ಇವಾಗಿನ ಹುಡುಗಿರು ಏನು ಸುಮ್ಮನೆ ಹೀಗೆ ಕ್ಷುಲ್ಲಕ ಕಾರಣಕ್ಕೆ ಇದು ಸಪ್ರೇಟ್ ಆಗ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಯು ಶುಡ್, ಐ ಥಿಂಕ್ ದಟ್ ಈಸ್ ವೆರಿ ಸೆನ್ಸಿಟಿವ್. ಯು ಶುಡ್ ನೋ ದ ರಿಯಲ್ ರೀಸನ್ ಅಲ್ವಾ. ನಾನು ಎಲ್ಲೂ ಏನೂ ಹೇಳಿಲ್ಲ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ದಟ್ ಆಲ್ಸೋ. ಬಟ್ ಟು ಬಿ ವೆರಿ ಆನೆಸ್ಟ್, ಲೈಕ್ ಐ ಡೋಂಟ್ ವಾಂಟ್ ಟು ಸೇ ಐ ಆ್ಯಸ್ ಅ ಹೋಲ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ನಾನು ಚಂದು, ವಿ ವರ್ ಬ್ರೋಕನ್, ವಿ ವರ್ ಚೀಟೆಡ್ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ. ಬಟ್ ನಾವು ಹೆಂಗಿದ್ವಿ ಅಂದರೆ ವಿ ವರ್ ಇನ್ ಅ ಸ್ಟೇಟ್, ನಾವು ಏನೂ ಮಾಡೋಕ್ಕಾಗಲ್ಲ, ಹ್ಯಾವ್ ಟು ಅಕ್ಸೆಪ್ಟ್ ವಾಟ್ ಇಟ್ ಈಸ್ ಅಂತ. ನಾನು ತುಂಬ ವರ್ಷಗಳು ವೆಯ್ಟ್ ಮಾಡಿದೆ, 5.5 years ಐ ವೆಯ್ಟೆಡ್, ಏನಾದ್ರು ಚೇಂಜ್ ಆಗುತ್ತೆ, ಏನಾದ್ರು ಹೋಪ್ ಬರುತ್ತೆ ಅಂತ. ಐ ಆಮ್ ನಾಟ್ ಅ ಸಿಲಿ ಗರ್ಲ್. ಸುಮ್ಮನೆ ಓಕೆ ಏನೋ ನನಗೆ ಈಗೋ ಕ್ಲಾಶಸ್ಸು, ನಾನೇನೋ ಲೈಕ್ ಏನೋ ಅಚೀವ್ ಮಾಡಬೇಕು, ನಾನು ದುಡಿಬೇಕು ಅಂತ ಸಪ್ರೇಟ್ ಆಗೋಕ್ಕೆ ಐ ಆಮ್ ನಾಟ್ ಅ ಸಿಲಿ ಗರ್ಲ್. ಆ್ಯಸ್ ಐ ಸೆಡ್, ಐ ಪ್ಲ್ಯಾನ್ ಮೈ ಲೈಫ್. ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ದೇನೆ, ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ನನ್ನ ಇನ್ಲಾಸ್. ನನಗೆ ಮೇಯ್ನ್ ಏನಂದರೆ ಒಂದು ಹುಡುಗ ಅವ್ರ ಅಪ್ಪ ಅಮ್ಮನ ಜೊತೆ ಇದ್ದಾಗ ಅವ್ರಿಗೆ ಆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರುತ್ತೆ. ಸೊ ವಿ ವಾಂಟೆಡ್ ಒನ್ ಫ್ಯಾಮಿಲಿ ವಿತ್
ಯುನೋ ಎವ್ರಿ ಒನ್, ಅತ್ತೆ ಮಾವ ಅವ್ರು ವಾಟ್ ಎವರ್. ಆಮೇಲೆ ಮಕ್ಕಳು ಆ ಥರ ಎಲ್ಲ ಹ್ಯಾಡ್ ಪ್ಲ್ಯಾಂಡ್. ಆ್ಯಂಡ್ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯೆ ಹೇಳ್ಕೊಡ್ಬೇಕು, ಅವರು ನನ್ನ ಥರ ಆಗಬೇಕು, ಆ ಥರ ಹ್ಯಾಡ್ ಪ್ಲ್ಯಾಂಡ್. ಐ ಆಲ್ವೇಸ್ ಲಿವ್ ಇನ್ ದಟ್ ಇಮ್ಯಾಜಿನರಿ ವರ್ಲ್ಡ್. ಬಟ್ ಇಟ್ ಡಿಂಟ್ ಕಮ್ ಟ್ರೂ. ಆ್ಯಸ್ ಅ ಫ್ಯಾಮಿಲಿ ನಾನು ಅಪ್ಪ ಅಮ್ಮ ಚಂದು ಹಿಂಗೆ ಕೈ ಇಟ್ಕೊಂಡು ವಿ ಆಲ್ ಕ್ರೈಡ್. ಬಿಕಾಸ್ ಇವಾಗ ಆಲ್ರೆಡಿ ಯುನೋ ಇಟ್ ವಾಸ್ ಅ ವೆರಿ ಬ್ಯಾಡ್ ಇಯರ್. ಒಂದು 2 years ಬ್ಯಾಕ್ ಹೆಂಗಿತ್ತು ಅಂದರೆ ನಾನು ಏನೂ ಮಾಡೋಕ್ಕಾಗ್ದಿರ ಎಲ್ಲ ಹಿಂಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಲೈಕ್ ನನ್ನ ಯಾರಾನ ಸೇವ್ ಮಾಡ್ತಾರಾ ಅನ್ನೋ ಸಿಚುವೇಷನಲ್ಲಿದ್ದೆ. ಯಾರಾನ ಬಂದು ನನ್ನ ಕರ್ಕೊಂಡು ಐ ಕ್ರೇವ್ ಫಾರ್ ಅ ಹಗ್, ಒನ್ ಹಗ್, ಆರ್ ಐ ಕ್ರೇವ್ ಫಾರ್ ಒನ್. ಇವಾಗ ಒಬ್ಬಳೇ ಊಟ ಮಾಡುವಾಗ ಐ ಹ್ಯಾವ್ ಕ್ರೈಡ್. ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಿಂಗೆ ಮುಚ್ಕೊಂಡು ಯಾರನ್ನ ನೋಡ್ಬಿಡ್ತಾರೆ ಅಂತ ಮಾಸ್ಕ್ ಹಾಕ್ಕೊಂಡು ಹತ್ತಿದ್ದೀನಿ, ಕಾರಲ್ಲಿ ಹತ್ತೀನಿ, ನಾನು ನನ್ನ ತಂಗಿ ಹತ್ತಿದ್ವಿ. ಯು ಕ್ರೈಡ್ ಸೋ ಮಚ್. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಅವ್ರಿಗೂ ಏಜ್ ಆಗ್ತಿದೆ ಅಲ್ವಾ. ಸೊ ಮೈ ಪೇರೆಂಟ್ಸ್ ಫೆಲ್ ಸಿಕ್. ಅಮ್ಮ ಬೇರೆ ಹಾಸ್ಪಿಟಲಿಗೆ ಸೇರ್ಕೊಂಡಿದ್ರು. ಶಿ ವಾಸ್ ಸಿವಿಯರ್ಲಿ ಎಫೆಕ್ಟೆಡ್. ಸ್ಟ್ರೆಸ್ಸು, ಹಬ್ಬ, ಇಟ್ ವಾಸ್ ಸಚ್ ಅ ಬ್ಯಾಡ್ ಟೈಮ್. ಐ ಥಿಂಕ್ ನೋಬಡಿ ಶುಡ್ ಪುಟ್ ಎನಿ ಒನ್ ಲೈಕ್ ದ್ಯಾಟ್. ನೀವು ಪ್ರೀತಿ ಮಾಡಿ ಯಾರನ್ನ ಪ್ರೀತಿ ಮಾಡ್ತೀರಾ ಅಂದರೆ ನಿಜ ಹೇಳಿ, ಡೋಂಟ್ ಚೀಟ್ ಎನಿ ಒನ್. ಬಿಕಾಸ್ ನಾನು ಏನು ಅಂದ್ಕೊಳ್ಳೋದು, ನಾವು ಯಾರಿಗೂ ಕೆಟ್ಟದ್ದು ನಾನು ಪ್ರೌಡಾಗಿ ಹೇಳ್ತೀನಿ ಇವತ್ತವರೆಗೂ. ಐ ಮೇಕ್ ಶ್ಯೂರ್ ದಟ್ ಯಾರಾನ ನಂಗೆ ಸಿಕ್ಕಿದ್ರೆ ಅವ್ರು ಹೋಗ್ಬೇಕಂದ್ರೆ ದೆಲ್ ಸ್ಮೈಲ್ ಆ್ಯಂಡ್ ಗೋ. ಐ ನೆವರ್ ಹರ್ಟ್ ಎನಿ ಒನ್. ಐ ಆಮ್ ನಾಟ್ ಚೀಟೆಡ್ ಎನಿ ಒನ್. ಬಿಸ್ನೆಸ್ ಮಾಡಿದ್ದೀನಿ, ನಾನು ಪ್ರೌಡಾಗಿ ಹೇಳ್ತೀನಿ, ಒಬ್ರಿಗೂ ನಾನು ಮೋಸ ಮಾಡಿಲ್ಲ. ನನಗೆ ಯಾಕೆ ಈ ಥರ ಆಗುತ್ತೆ ಐ ಡೋಂಟ್ ನೋ. ಮೇ ಬಿ ಇಟ್ ಇಸ್ ಮೈ ಪಾಸ್ಟ್ ಕರ್ಮಸ್. ಹಿಂದಿನ ಜನ್ಮದಲ್ಲಿ ನಾನೇನೋ ಮಾಡಿದ್ನೋ ಏನೋ. ಬಟ್ struggled. I have struggled so much. ಯಾರಿಗೂ ಹೇಳ್ಕೊಂಡಿರಾ, I was just stuck in one place. Like, I can't even explain. Don't want to cry. I've gone to that state where ಎಷ್ಟು ಹರ್ಟ್ ಆಗಿದ್ದೀನಿ. ಇನ್ನು ನೆಕ್ಸ್ಟ್ nobody can hurt me. So I become strong. ಬಟ್ ಅಪ್ಪ ಅಮ್ಮ ಹಂಗಿರಲ್ಲ ಅಲ್ವಾ. ಅವರು ನನ್ನನ್ನು ಇನ್ನೂ ಚಿಕ್ಕ ಮಗು ಥರನೇ ನೋಡ್ತಾರೆ. ಪಾಪ ಹಿಂಗೆ ಇವಳಿಗೆ ಹಿಂಗೆ ಆಗೋಯ್ತಲ್ಲ, ಅವ್ರಿಗೆ ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಗೆ ಯಾರು ನೋಬಡಿ ಈಸ್ ಲೈಕ್ ಓಕೆ. ಕೆಲವ್ರು ಫ್ಯಾಮಿಲೀಸಲ್ಲಿ ನಾನು ಇದನ್ನು ನೋಡ್ಕೊತೀನಿ, ಏನಾಗುತ್ತೆ, ಕೇಸ್ ಹಾಕೋದು ಇದು ಅಂತ ಏನಾದ್ರು ಹೇಳ್ತಾರೆ. ಬಟ್ ಅಂದರೆ ಅಪ್ಪ ಅಮ್ಮ ಒಂಥರ ದೇವ್ರು ಅಂತವರು. ನೀವು ಯಾರನ್ನು ಬೇಕನ್ನ ಕೇಳಿ ನಮ್ಮ ತಂದೆ ಬಗ್ಗೆ. ಟೆಲ್ ಅಯ್ಯೋ ವಾಸುನ ಅವ್ನು ಬಿಡಪ್ಪ, ಸಿಂಪಲ್ ಮನುಷ್ಯ, ಅವ್ನು ಏನೂ ಎಕ್ಸ್ಪೆಕ್ಟ್ ಮಾಡೋದು. ಈಸ್ ಲೈಕ್ ದಟ್. ಅವ್ರಿಗೆ ದೇ ಡಿಂಟ್ ವಾಂಟ್ ಟು ಕಾಂಪ್ಲಿಕೇಟ್ ದಿಸ್. When the time comes, you will find one child. Yeah, I want time to come fast. ಏಜ್ ಆಗ್ತಾ ಇರುತ್ತಲ್ವ ಹಾಗೇನೆ. ಅದು ಎಸ್ಪೆಷಲಿ ಅಮ್ಮ ಅಂತೂ ಈ ನಡುವೆ ಲೈಕ್ ಐ ಮೀನ್ ಇದೆಲ್ಲ ಆಗಿದ್ದು ಮೇ ಬಿ ಐ ಗಾಟ್ ಸ್ಪಿರಿಚುಲಿ ಕನೆಕ್ಟೆಡ್. ಸೊ ಅಮ್ಮ ಅಂತೂ ಈ ನಡುವೆ ಅಂತೂ ಶಿಲ್ ಬಿ ಡೂಯಿಂಗ್ ಟೂ ಮಚ್ ಭಕ್ತಿ. ಐ ಮೀನ್ ನಮ್ಮ ಮುಂಚೆಯಿಂದನೂ ನಾವು ಭಜನೆ ಮಾಡಿ, ನಮ್ಮ ಮನೇಲಿ ರೂಲ್ಸ್ ದೇವ್ರ ಹತ್ರ ಎಲ್ಲ ಪ್ರೇ ಮಾಡಬೇಕು, ಇಟ್ಸ್ ಲೈಕ್ ಅ ಮೆಡಿಟೇಷನ್ ಅಂತ. ಬಟ್ ಇವಾಗ ತೀರಾ ಅವರು ನನಗೋಸ್ಕರ ಅಂತ ವ್ರತ ಮಾಡೋದು, ನನ್ನ ಹತ್ರನೂ ಮಾಡಿಸೋದು, ಉಪವಾಸ ಮಾಡೋದು ಅಥವಾ ವಾಟ್ ಎವರ್. ಲೈಕ್ ಶಿ ಇಸ್ ಟ್ರೈಯಿಂಗ್ ಆಲ್ ಹರ್ ವೇಸ್. ಏನಾದ್ರು ಒಳ್ಳೇದು ಮಾಡಿಬಿಡೋಣ ನನ್ನ ಮಗಳು ಬೇಗ ಇದಾಗಲಿ, ಸೆಟ್ಲಾಗಲಿ ಅನ್ನೋದು ಅವ್ರ ಮೈಂಡಲ್ಲಿ. ಸೆಟ್ಲ್ ಅಂದರೆ ಒಂದು ಇದಾಗಲಿ ಅಂತ. ಎವ್ರಿಬಡಿ ಹೂ ಇಸ್ ವಾಚಿಂಗ್ ಯು ಟುಡೇ, ನಿಮ್ಮನ್ನು ಡೈರೆಕ್ಟಾಗಿ ಅಥವಾ ಇದ್ರ ಮೂಲಕ, we are all hoping that the best will come your way. This is all is about extraordinary things happen to extraordinary people. So every experience ಅನ್ನೋದು either it is a lesson, ಸರಿ ಹೋಗಿಲ್ಲ ಅಂದರೆ ಅಕಸ್ಮಾತ್ ಚೆನ್ನಾಗಿದ್ರೆ ಎಕ್ಸ್ಪೀರಿಯನ್ಸ್ ಅಂತ ಮುಂದಕ್ಕೆ ಹೋಗಬೇಕೇನೋ. ಅಂದರೆ ಈ ಥರ ಮಾತುಗಳು ಕೆಲವು ಸತಿ ಯಾಕೆ ಹೇಳ್ತೀವಿ ಅಂದರೆ ಸೊ ದ್ಯಾಟ್ ಯು ಗೆಟ್ ಸಮ್ ಮೋಟಿವೇಶನ್ ಟು ಲೈಕ್ ಇಗ್ನೋರ್ ದಿಸ್ ಆ್ಯಂಡ್ ದೆನ್ ಗೋ ಫರ್ದರ್, ವಿಚ್ ಯು ಹ್ಯಾವ್. ಐ ಆಮ್ ಡ್ಯಾಮ್ ಶೋರ್. ಅಂದರೆ ಸದ್ಗುರು ಅವರು ಹೇಳಿದಾರಲ್ವಾ, the only 3 things which is the most difficult thing in your life, disease, death and divorce ಅಂತ. ಇಟ್ಸ್ ಆ್ಯಕ್ಚುಲಿ ಟ್ರೂ. ಯಾಕಂದರೆ ನೀವು ಒಬ್ರನ್ನ ನಿಮ್ಮ ಮಗು ಥರ ನೋಡಿರ್ತೀರ, ಅವ್ರು ನಿಮ್ಮ ಫ್ಯಾಮಿಲಿ ಥರ ನೋಡಿರ್ತೀರ. ಅವ್ರಿಗೆ ಏನೇ ಮಾಡ್ತಿದ್ರು ಇಲ್ಲ ಅವ್ರು ಒಳ್ಳೆಯವರು, ಇಲ್ಲ ಸರಿ ಹೋಗ್ತಾರೆ ಅಂತ ಕಾಯ್ತಿರ್ತೀರ. ಬಟ್ ವೆನ್ ಯು ರಿಯಲೈಸ್ ಇಟ್ಸ್ ನೆವರ್ ಗೋಯಿಂಗ್ ಟು ಚೇಂಜ್, ನಥಿಂಗ್ಸ್ ಗೋಯಿಂಗ್ ಟು ಹ್ಯಾಪನ್, ದೆನ್ ಯು ಜಸ್ಟ್ ಹ್ಯಾವ್ ಟು ಗಿವ್ ಅಪ್. ಒಂದು ಸತಿ ಪ್ರೀತಿ ಮಾಡಿದ್ಮೇಲೆ ಅದನ್ನು you can't remove it from anyone when it is. So from the place ಅಲ್ಲಿದ್ದು ಅದನ್ನೆಲ್ಲ ಎದುರಿಸಿ ಇವತ್ತು ಒಂದು 10-11 ವರ್ಷ ಆಗಿ ನಾನು ಅದನ್ನು ನೋಡಿರೋದ್ರಿಂದ from a place where I can connect with you totally. Yeah, even today also if anybody asks you, you cannot talk wrong about the person because you loved them one day. Not necessary also. ಒಂದು ಸತಿ ನೀವು ಪ್ರೀತಿ ಮಾಡಿದ್ಮೇಲೆ, ಇವಾಗ ಒಂದು ತಾಯಿಗೆ ಮಗು ಕಳ್ಳ ಆಗಿರಲಿ, ಕೊಲೆಗಾರ ಆಗಿರಲಿ, ತಾಯಿಗೆ ನನ್ನ ಮಗ ಒಳ್ಳೆಯವನು ಅಂತಾನೆ ಮನಸ್ಸಿಗೆ ಫಸ್ಟ್ ಬರೋದು. ಸೊ ಐ ಥಿಂಕ್ ಯಾರು ಡಿಸರ್ವ್ ಮಾಡಲ್ಲ ಅವ್ರಿಗೆ ಅದನ್ನು ನಮ್ಮ ಇಡೀ ಫ್ಯಾಮಿಲಿ ಕೊಟ್ವಿ. ಸೊ ದಟ್ ವಾಸ್ ನಾಟ್ ನೆಸಸರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಎನ್ ಆಕ್ಸಿಡೆಂಟ್, ಇಟ್ಸ್ ಫೈನ್. ಸಿ ಅದೊಂದು ಚೈನೀಸ್ ಪ್ರಾವರ್ಬ್ ಇದೆ, ದ ಒನ್ ಹೂ ಕಂಪ್ಲೇನ್ಸ್ ಅಬೌಟ್ ಎವ್ರಿಬಡಿ ಹ್ಯಾಸ್ ಗಾಟ್ ಅ ಲಾಂಗ್ ವೇ ಟು ಗೋ ಅಂತೆ. ದ ಒನ್ ಹೂ
is not complaining about the other world, but is complaining about his or her own self. ಅರ್ಧ ದಾರಿ ಬಂದಿರ್ತಾರೆ ಅಂತ, ಏನೋ ಮಾಡದೇ ಇರೋರು ದೇವ್ ಆಲ್ರೆಡಿ ಅರೈವ್ಡ್ ಇನ್ ಲೈಫ್ ಅಂತ. ಅದೇನಂದರೆ ವಿತ್ ಸ್ಟೇಜಸ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸಸ್ ಅಲ್ಲ, ನೀವು ಬದಲಾಗ್ತಾ ಇರ್ತೀರಾ. ಎಸ್ ಆ್ಯಕ್ಚುಲಿ ದೇ ವಾಸ್ ಒನ್ ಪಾಯಿಂಟ್ ಇನ್ ಟೈಮ್ ಥಿಂಕಿಂಗ್, ನಾನು ಏನೋ ನನ್ನಲ್ಲೇ ಏನೋ ಇರ್ಬೋದು ಪ್ರಾಬ್ಲಮ್ಮು, ಅಥವಾ ನಾನು ಬಿಹೇವ್ ಮಾಡ್ತಿರೋದು, ಅಥವಾ ನಾನು ಏನೋ ಕರೆಕ್ಷನ್ ಮಾಡ್ಕೋಬೇಕಂತ ನಾನು ಅಂದ್ಕೊತಿದ್ದೆ. ಆ್ಯಕ್ಚುಲಿ ಯು ನೋ ವಾಟ್, ಯು ಡೋಂಟ್ ಹ್ಯಾವ್ ಟು ಪ್ರೂವ್ ಯುವರ್ ವ್ಯಾಲ್ಯೂ ಟು ಎನಿ ಒನ್, ಬಟ್ ಟು ಯುವರ್ ಓನ್ ಸೆಲ್ಫ್. ಇಲ್ಲ, ಲೈಕ್ ನಾನು ಹೇಳಿದ್ನಲ್ಲ, ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೀನು ಬೆಸ್ಟ್ ಅಂತ ಅನಿಸ್ಬೇಕು. ಐ ಫೀಲ್ ದಟ್ ಟುಡೇ ಫಾರ್ ಶೋರ್. ಒಂದು ಆಚೆ, ಎರಡನೇದು ಮನಸ್ಸಾಕ್ಷಿ ಚೈತ್ರ, ವಿಚ್ ಐ ಆಮ್ ಶೋರ್ ಇಟ್ ಕಾನ್ಷಿಯನ್ಸ್ ಕ್ಲಿಯರ್ ಆಗಿದ್ರೆ ಅಷ್ಟೇ, ಅಲ್ಲಿಗೆ ಸ್ಟಾರ್ಟು, ಎಲ್ಲಿಗೆ ಮುಗೀತು. ನೀವು ಒಂದು ಸಣ್ಣ ತಪ್ಪು ಮಾಡಿ ಅದು ನಿಮ್ಗೆ ಹೆಂಗಾನ ಬಂದು ಹೊಡಿಯುತ್ತೆ, ಆಯಿತಾ. ಬಟ್ ಏನಾದ್ರು ಹಾಬಿ ಕ್ರಿಯೇಟ್ ಮಾಡಬೇಕು. ಇವಾಗ ಇವಾಗ ಎಲ್ಲರೂ ಹೇಳ್ತಲ್ಲ, ಅಯ್ಯೋ ಡಿಪ್ರೆಷನು ವಾಟ್ ಎವರ್, ಐ ನೆವರ್ ವಾಂಟ್ ಟು ಯೂಸ್ ದಟ್ ವರ್ಡ್. Life is very short, it's finite, it's not infinite. So use that minimum time what you have. ಅಳೋ ಬದಲು ನಾನು ಆ್ಯಕ್ಚುಲಿ ಒಂದು ವರ್ಷನೇ ವೇಸ್ಟ್ ಮಾಡ್ದೆ. ಈ ವರ್ಷ ಮನೇಲೇ ಕೂತ್ಕೊಂಡು ಏನೂ ಕೆಲಸ ಮಾಡಿದಿರ, ಜನ ಏನು ಅನ್ಕೊತಾರೋ, ಯಾರೇನು ಅನ್ಕೊತಾರೋ, ನಮ್ಮ ಮರ್ಯಾದೆ, ಆ್ಯಕ್ಚುಲಿ ನಮ್ಮ ಮರ್ಯಾದೆ ಹೋಗುತ್ತೆ, ಬೇಡ ಅಂತ ಇಷ್ಟು ವರ್ಷನೇ ವೇಸ್ಟ್ ಮಾಡಿದೆ. ಆಮೇಲೆ ಒಂದು ವರ್ಷ ಮನೇಲೇ ಕೂತ್ಕೊಂಡಿದ್ದೆ. ಐ ವಾಸ್ ಥಿಂಕಿಂಗ್, ಅಂದರೆ ಫೋನ್ ಕಾಲ್ಸ್ ಮಾಡಿಕೊಂಡೆ ಇವೆಂಟ್, ನಾನು ಆಚೆನೇ ಹೋಗ್ತಿರ್ಲಿಲ್ಲ. ಐ ಟು ಬಿ ಲೈಕ್, ಓಕೆ ಯಾರಾನ ಏನಾರು ಅಂತಾರ, ನನಗೆ ಹರ್ಟ್ ಆಗುತ್ತಾ, ಅಥವಾ ಅಪ್ಪ ಅಮ್ಮನಿಗೆ ಏನಾರು ಹರ್ಟ್ ಮಾಡ್ತಾರ ಅಂತ. ಬಟ್ ಆ್ಯಕ್ಚುಲಿ ಐ ವೇಸ್ಟೆಡ್ ಟೈಮ್. ಅದೇ ಟೈಮ್ ಇನ್ನೂ ಬೇರೆ ಏನಾರು ಯೂಸ್ ಮಾಡಿ ಬೇರೆ ಏನಾರು ಮಾಡ್ಬೋದಾಗಿತ್ತು. ಸೊ ನೌ ಐ ಬೌನ್ಸ್ ಬ್ಯಾಕ್ ಸಮ್ ಹೌ. ಇಟ್ಸ್ ಕಾಲ್ಡ್ ರಿಫ್ಲೆಕ್ಷನ್. ಸುಮ್ಮನೆ ಇವಾಗ ನೋಡಿ, ನೀವು ಹತ್ರ ಏನು ಮಾಡ್ತೀರಿ, ಏನು ಯೂಸ್, ಏನು ಸುಮ್ಮನೆ ನಿಮ್ಮ ಎನರ್ಜಿ ವೇಸ್ಟು ಅಲ್ವಾ. ಅಂದರೆ ಅಳಬೇಕು, ಬಟ್ ಜಸ್ಟ್ ಡೋಂಟ್ ವೇಸ್ಟ್ ಟೈಮ್. ಜಸ್ಟ್ ಡೈವರ್ಟ್ ಯೋರ್ ಮೈಂಡ್. ಇವ್ರು ಹೇಳ್ದಂಗೆ ಬುಕ್ ಅಥವಾ ನಿಮಗೆ ಏನು ಇಷ್ಟನೋ ಅದನ್ನು ಮಾಡಿ. ಸ್ಪಿರಿಚುವಲಿ ತುಂಬ ಮಾತಾಡಿದ್ವಿ. ಆ್ಯಂಡ್ ಮೆಡಿಟೇಷನ್ ಅಂತೆಲ್ಲ, ಫಿಸಿಕಲಿ ಯು ಆರ್ ವೆರಿ ಆ್ಯಕ್ಟಿವ್. ಐ ಕೀಪ್ ಸೀಯಿಂಗ್ ಜಿಮ್ಮಿಂಗು, ಈಟಿಂಗ್ ರೈಟ್, ಆ್ಯಂಡ್ ದೆನ್ ಯು ನೋ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಮೈಂಡ್ ಗೊತ್ತಿಲ್ಲ, ಆ್ಯಂಡ್ ಅಫ್ಕೋರ್ಸ್ ಬಿಸ್ನೆಸ್ ಅಂತೂ ಮಾತಾಡೋಂಗಿಲ್ಲ. ಎರಡು ಮೂರರದ್ದು ಬ್ಯಾಲೆನ್ಸು ಹೇಗಿದೆ ಚೈತ್ರ? ವೆನ್ ಯುವರ್ ಬಾಡಿ ಈಸ್ ಟೇಕನ್ ಕೇರ್ ಆಫ್, ಮೈಂಡ್ ಆಲ್ಸೋ ಗೆಟ್ಸ್ ರಿಪೇರ್ಡ್. ಏನಂದರೆ ಇವಾಗ ನಾನು ಹೇಳಿದ್ನಲ್ಲ, ಬಿಕಾಸ್ ಆಫ್ ದ ಸಿವಿಯರ್ ಸ್ಟ್ರೆಸ್, ಆ್ಯಂಗ್ಸೈಟಿ, ಫ್ಯೂಚರ್ ಏನು, ಇಲ್ಲೇ ಇರಬೇಕಾ, ಬಿಟ್ಟು ಹೋಗ್ಬೋದಾ, ಬಿಟ್ಟು ಹೋದ್ರೆ ಏನು ಅಂದ್ಕೊತಾರೆ, ಅದೇ ಸ್ಟ್ರೆಸ್ಸು, ಕಾನ್ಸ್ಟೆಂಟ್ ಥಿಂಕಿಂಗ್, ಓವರ್ ಥಿಂಕಿಂಗ್, ರಾತ್ರಿ ಎಲ್ಲ ಅದೇ ಯೋಚನೆ ಮಾಡಿ. ನನಗೆ ಆ್ಯಕ್ಚುಲಿ ಥೈರಾಯ್ಡ್ ಲೆವೆಲ್ಸ್ ಇನ್ಕ್ರೀಸ್ ಆಗೋಯ್ತು. ನಾನು ಎಷ್ಟು ಹೆಲ್ದಿ ಪರ್ಸನ್, ಮುಂಚೆಯಿಂದನೂ ನಾನು ವಾಕಿಂಗು ವರ್ಕೌಟ್ ಎಲ್ಲ ಮಾಡ್ತಿದ್ದೆ, ಬಟ್ ಹಂಗೆ ತಿಂತಾನೂ ಇದ್ದೆ. ಆಮೇಲೆ ಐ ರಿಯಲೈಸ್ಡ್, ನಾನು ಏನು ಮಾಡ್ಕೊತಾ ಇದ್ದೀನಿ, ಐ ಶುಡ್ ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್. ಅಮ್ಮ ಹೇಳ್ತಾರೆ, ಬೆಳಗ್ಗೆ ಐ ಮೇಕ್ ಶೋರ್ ಎವ್ರಿ ಡೇ 5:30 ಐ ಆಮ್ ಅಪ್. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್, ನಿನ್ನ ಸುಮ್ಮನೆ ಕೂತ್ಕೋ, ಬೆಡ್ ಮೇಲೇ ಎದ್ದ ತಕ್ಷಣ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡು. ಯುನೋ, ಲೈಕ್ ಥಿಂಕ್ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ, ಆ ಥರ. ದ್ಯಾಟ್ ಈಸ್ ಓನ್ಲಿ ಮೆಡಿಟೇಷನ್. ಯು ಶುಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಯೋರ್ ಸೆಲ್ಫ್. ಸೊ ಅದು ನನಗೆ, ಅಂದರೆ ಮೆಡಿಟೇಷನ್ ಅಂದರೆ ಐ ಆಮ್ ನಾಟ್ ಅ ವೆರಿ ಪೀಸ್ಫುಲ್ ಪರ್ಸನ್, ಐ ಆಮ್ ಯೂಶಲಿ ಲೈಕ್ ದ್ಯಾಟ್. ಸೊ ಅದಕ್ಕೆ ನಾನು ಎದ್ದ ತಕ್ಷಣ ಸ್ನಾನ ಮಾಡಿ ಒಂದು ದೇವ್ರ ಕೈ ಮುಗಿದು ಜಿಮ್ಗೆ ಹೊಟ್ಟೋಗ್ತೀನಿ. ಸೊ ದ್ಯಾಟ್ ಹಸ್ ಆ್ಯಕ್ಚುಲಿ ಮೇಡ್ ಮೀ ವೆರಿ ಸ್ಟ್ರಾಂಗ್ ಇನ್ಸೈಡ್ ಔಟ್. ಇನ್ಸೈಡ್ ಏನಂದರೆ, ಓಕೆ ವರ್ಕೌಟ್, ನನ್ನ ಪೇನ್ ಎಲ್ಲ ಎತ್ಕೊಂಡು ಹೋಗಿ ಡಂಬೆಲ್ ಎತ್ತು ಮತ್ತು ಓಡು, ಹಾಗೆ ಐ ಜಸ್ಟ್ ಗಿವನ್ ಇಟ್, ಆಯಿತಾ. ಅಳು ಬರ್ತಿದ್ರೆ ಹೋಗಿ ಓಡ್ತಿದ್ದೆ ನಾನು ಚೆನ್ನಾಗಿ. ಎಷ್ಟೊಂದು ಸತಿ ಲೈಕ್ ಒಬ್ಬಳೇ ಥ್ರೆಡ್ಮಿಲಲ್ಲಿ ಅಳ್ಕೊಂಡು ಓಡ್ತಾಯಿದ್ದೆ. ದೆನ್ ಆ್ಯಕ್ಚುಲಿ ದಟ್ ಹ್ಯಾಸ್ ಚೇಂಜ್ಡ್ ಮೀ. ಇವಾಗ ಅಳೋಕ್ಕೆ ಚಾನ್ಸೇ ಇಲ್ಲ. ಲೈಕ್ ದ ವೇ ಐ ಲುಕ್ ಆಲ್ಸೋ ಹ್ಯಾಸ್ ಚೇಂಜ್ಡ್. ಅಟ್ ದ ಸೇಮ್ ಟೈಮ್ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಹೆಂಗಂದ್ರಂಗೆ ಮಾಡ್ತಿದ್ವಿ. ಇವಾಗ ಅವ್ರ ಅನ್ನ ತಿನ್ನಬಾರ್ದು, ಇದು ನೌ ಐ ಆಮ್ ನಾಲೆಜಬಲ್, ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ವೆಯ್ಟ್ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್. ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಿಂದ ನಿಮಗೆ ಈ ಬೆನಿಫಿಟ್ಸ್ ಇದೆ, ಹಿಂಗೆ ಕಾಣಿಸ್ಬೋದು. ತುಂಬ ಸಣ್ಣ ಆಗ್ಬಿಟ್ಟಿದ್ದೀರ, ಸಣ್ಣ ಆಗೋದು ಯಾರು ಬೇಕನ್ನ ಸಣ್ಣ ಆಗ್ಬೋದು. ಮಸಲ್ ಇಸ್ ಇಂಪಾರ್ಟೆಂಟ್. ದ ವೇ ನಿಮ್ಮ ಹೇಗೆ ಕಾಣಿಸ್ಕೊಳ್ತೀರಾ, ಈ ಸ್ಕಿನ್, ಪ್ರತಿಯೊಂದೂ ಇಟ್ ಆಲ್ ಕಮ್ಸ್. ಏನಿಲ್ಲ, ಜಸ್ಟ್ ಡೂ ಪೋರ್ಷನ್ ಕಂಟ್ರೋಲ್. ಎಲ್ಲ ತಿನ್ನಿ, ನಾನು ಎಲ್ಲ ತಿಂತೀನಿ, ಐಸ್ ಕ್ರೀಮ್ ತಿಂತೀನಿ, ಸ್ವೀಟ್ಸು ತಿಂತೀನಿ, ಬಟ್ ಪೋರ್ಷನ್ ಕಂಟ್ರೋಲ್. ಮೇಕ್ ಶ್ಯೂರ್ ಒಂದಷ್ಟು ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಡಿವೈಡ್ ಮಾಡಿ ತಿನ್ನಿ. ನೀವು ಮಾಡ್ತಿದ್ದೀರಾ, ಅದೇನು ಈಸಿನೇ, ಮನೇಲಿ ಸಿಗೋ ಐಟಮ್ಸೇ ಇದು ಮಾಡಬೇಕು. ಸೊ ಅದು, ಸೊ ಐ ಹ್ಯಾವ್ ಲರ್ನ್ಡ್ ಅಬೌಟ್ ದಿಸ್. ಅದನ್ನು ಫಾಲೋ ಮಾಡ್ತೀನಿ. ಇಟ್ ಬಿಕಮ್ ಮೈ ಲೈಫ್ ಸ್ಟೈಲ್ ನಾವು. ಸೊ ಇದೆಲ್ಲ ಮಾಡೋದ್ರಿಂದ ನನಗೆ ಆ ಸ್ಟ್ರೆಸ್ಸು ಈ ಥರ ಎಲ್ಲ ಆಗಿತ್ತಂತ ನನಗೆ ಅದು ಯಾವಾಗಲೂ ಜ್ಞಾಪಿಸ್ಕೊಳ್ಬೇಕು. ಯಾವಾಗನ
ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸ್ಯಾಡ್ ಸಾಂಗ್ಸು ಲವ್ ಸಾಂಗ್ಸು ನನಗೆ ತುಂಬ ಇಷ್ಟ ಆಯಿತು ಮುಂಚೆ ರೊಮ್ಯಾಂಟಿಕ್ ಸಾಂಗ್ಸು. ಇವಾಗ ಫಾಂಕ್ ಕೇಳ್ತೀನಿ. ಸೊ ದ್ಯಾಟ್ ಐಮ್ ಲೈಕ್ ಆಲ್ ದ ಟೈಮ್. ಸೊ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ. ದ ವೇ ಐ ಲುಕ್ ಆಲ್ಸೋ ಹ್ಯಾಸ್ ಚೇಂಜ್ಡ್. ಎಸ್, ನನ್ನ ಬಾಡಿ ಶೇಪ್ ಆಗಿರ್ಬೋದು ಪ್ರತಿಯೊಂದು. ಸೊ ದಟ್ಸ್ ವೈ ಐ ಟೋಲ್ಡ್ ಯು ನೋ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ಇವಾಗ. ಅಮೇಝಿಂಗ್ ಚೈತ್ರ, ಕೀಪ್ ಗೋಯಿಂಗ್. ಆ್ಯಂಡ್ ಲಾಸ್ಟ್ಲಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಎನಿ ಟಿಪ್ಸ್ ದಟ್ ಯು ವುಡ್ ಲೈಕ್ ಟು ಗಿವ್? ಬಿಕಾಸ್ ಎಲ್ಲರದು ಒಂದೊಂದು ಥಿಯರಿ ಇದೆ. ಹೌ ಆರ್ ಯು ಲುಕಿಂಗ್ ಅಟ್ ಇನ್ವೆಸ್ಟ್ಮೆಂಟ್ಸ್? ವಾಟ್ ಆರ್ ಯುವರ್ ಸೀಕ್ರೆಟ್ ಹ್ಯಾಕ್ಸ್? ಅಂದರೆ ಇಟ್ಸ್ ಲೆಫ್ಟ್ ಟು ಯು. ದೇರ್ ಆರ್ ಲಾಟ್ ಆಫ್ ವೀಡಿಯೋಸ್ ಇನ್ ದ ಇಂಟರ್ನೆಟ್ ಯು ಕ್ಯಾನ್. ಇದು ನನ್ನ ಕಡೆಯಿಂದ ಕೇಳಬೇಕಂದ್ರೆ ನಾನು ತುಂಬ ಅಂದರೆ ಕಾಲೇಜಲ್ಲಿದ್ದಾಗ ಈ ಇನ್ಶೂರೆನ್ಸಸ್ಸು LIC ಇದಕ್ಕೆಲ್ಲ ದುಡ್ಡು ಹಾಕಿದ್ದೀನಿ. ಅಂದರೆ ಅವಾಗ ಸೇವಿಂಗ್ಸ್ ಏನೇನು ಮಾಡ್ತಿದ್ದೆ, ಏನೋ ಒಂದು ಓಕೆ ಸೇವಿಂಗ್ಸು ಇದಿಷ್ಟು ವರ್ಷ ಆದಮೇಲೆ ಹಿಂಗೆ ಆಗುತ್ತೆ ಅಂತ ಅವಾಗಿಂದ ಐ ಹ್ಯಾಡ್ ಪ್ಲ್ಯಾನ್. ಸೊ ಅದು ರೀಸೆಂಟಾಗಿ ಒಂದು ರಿಲೀಸ್ ಆಯಿತು. ಅದಕ್ಕೆ ಐ ಬಾಟ್ ಅ ಸೈಟ್. ಐ ಥಿಂಕ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಒಂದು 2 years ago ಹ್ಯಾಡ್ ಗಾಟ್ ಅ ಹೌಸ್, ಬಟ್ ಅದು ಸ್ವಲ್ಪ ಲೋನ್ ಇದೆ ಅದ್ರ ಮೇಲೆ. ಸೊ ಬಾಡಿಗೆ ಬರ್ತಿದೆ, ಅದನ್ನು ಹಾಗೆ ಐ ಆಮ್ ರೀಪೇಯಿಂಗ್. ಸೊ ದ್ಯಾಟ್ ಈಸ್ ಒನ್ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ನನ್ನ ಲೈಫಲ್ಲೇ. ನಾನೊಂದು ಮನೆ ತೊಗೊಳ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಅದು ಮ್ಯಾನಿಫೆಸ್ಟೇಷನು. ನನ್ನದೇ ಒಂದು ಮನೆ ಇರಬೇಕು. ಹೇಗೆ ಅಂದರೆ ಒಂದಿನ ನನಗೆ ವಯಸ್ಸಾದಾಗ ಬಾಡಿಗೆ ಬರೋದ್ರಲ್ಲಿ ನಾನು ಆರಾಮಾಗಿರ್ಬೋದು ಕೆಲಸ ಮಾಡ್ದಿದ್ರು. ದಟ್ ಹ್ಯಾಪೆಂಡ್. ಐ ವರ್ಕ್ ಫಾರ್ ಇಟ್, ಬಟ್ ದಟ್ ಹ್ಯಾಪೆಂಡ್. ಸೊ ಅದೊಂದಿದೆ. ರೀಸೆಂಟಾಗಿ ಒಂದು ಅಷ್ಟು ಇನ್ಶೂರೆನ್ಸ್ ಏನೋ ಇದಾಗಿತ್ತು, ಮೆಚೂರ್ ಆಗಿತ್ತು. ಐ ಬಾಟ್ ಅ ಸೈಟ್. ಐ ಥಿಂಕ್ ದಟ್ ಈಸ್ ಒನ್ ಗುಡ್ ಇನ್ವೆಸ್ಟ್ಮೆಂಟ್. ಲ್ಯಾಂಡ್. ಆ್ಯಂಡ್ ಇವಾಗ ಲೈಕ್ ಶಾರ್ಟ್ ಟರ್ಮ್ ನೋಡ್ಬೇಕಂದ್ರೆ ಅಂದರೆ ಇಟ್ಸ್ ನಾಟ್ ದ ರೈಟ್ ಟೈಮ್. ಐ ಫೀಲ್ ಗೋಲ್ಡ್ ಪ್ರೈಸಸ್ ಆರ್ ಹೈಟ್. ಅದರ್ವೈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಇನ್ವೆಸ್ಟ್ ಟೈಮ್ ಇನ್ ಯೋರ್ ಸೆಲ್ಫ್. ಸೊ ನೀವು ಏನು ಬೇಕಾನ ಅಚೀವ್ ಮಾಡ್ಬೋದು. ಸಿನ್ಸ್ ಯು ಮೆನ್ಷನ್ ಗೋಲ್ಡ್ ಜಾರ್ ಅಂತ ಒಂದು ಆ್ಯಪ್ ಇದೆ, ನನ್ನದೊಂದು ಹ್ಯಾಕ್ ಇದೆ. ಪ್ರತಿದಿನ ಐ ಯೂಸ್ ಟು ಬಿ ಅ ರ್ಯಾಂಡಮ್ ಶಾಪರ್. ಒಂದು 500 ರೂಪಾಯಿ ನಂದಲ್ಲ ಅಂತ ದಿನ ಸುಮ್ಮನೆ ಅಲ್ಲಿ ಹಾಕ್ತಾ ಇದ್ದೆ ಜಾರ್ ಆ್ಯಪ್ ಮೂಲಕ. ಸೊ ಇಟ್ಸ್ ಡಿಜಿಟಲ್ ಗೋಲ್ಡ್. ಸೊ ಇಟ್ ಈಸ್ ಜಸ್ಟ್ ಲೈಕ್ ಸ್ಟಾಕ್ ಮಾರ್ಕೆಟ್ ಥರ. ಅವತ್ತಿಂದು ರೇಟಿಂದ ಏನಿರುತ್ತೋ ಅಕಾರ್ಡಿಂಗ್ಲಿ ತೋರಿಸೋದು. ಸೊ ದಟ್ಸ್ ಒನ್ ಹ್ಯಾಕ್ ಫಾರ್ ಪೀಪಲ್ ಇಫ್ ಯು ಥಿಂಕ್ ಗೋಲ್ಡ್ ಇಸ್ ಇದಲ್ವಾ ಪರ್ಸ್ನಲ್ ಇದು ಫಾರ್ ವಿಮೆನ್ ಎಸ್ಪೆಷಲಿ. ಅಂದರೆ ಇವಾಗ ನೋಡಿ, ಬಿಸ್ನೆಸ್ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಆ ದುಡ್ಡಿದ್ರೆ ಏನಾದ್ರು ಬೇರೆ ನೆಕ್ಸ್ಟು ಏನಾದ್ರು ರೊಟೇಷನ್ ಮಾಡೋದು, ಬೇರೆ ಏನಾದ್ರು ಐಟಮ್ ತೊಗೊಳೋದು, ದಟ್ ಇಸ್ ವಾಟ್ ವೀಲ್ ಕೀಪ್ ಥಿಂಕಿಂಗ್. ಬಟ್ ನನಗೇನಂದರೆ ಇವಾಗ ಮೈ ಪೇರೆಂಟ್ಸ್ ಆರ್ ಮೈ ಪ್ರಯಾರಿಟಿ. ಸೊ ದೇ ಆರ್ ವೆಲ್ ಸೆಟಲ್ಡ್, ಸೆಲ್ಫ್ ಸ್ಯಾಟಿಸ್ಫೈಡ್. ಅವ್ರು ತುಂಬ ಸ್ವಾಭಿಮಾನಿಗಳು. ನಮ್ಮ ಹತ್ರ ₹1 ತೊಗೊಳಲ್ಲ. ಬಟ್ ನಾನು ಅವ್ರಿಗೆ ಅಂತ ಒಂದು ರಿಟೈರ್ಮೆಂಟ್ ಹೌಸ್ ಒಂದು ಚೆನ್ನಾಗಿ ಬಿಲ್ಡ್ ಮಾಡಿ ಅಲ್ಲೇ ನಮ್ಮದು ನೆಕ್ಸ್ಟ್ ಏನೇನು ಫಂಕ್ಷನ್ಸ್ ಆಗುತ್ತೆ, ನಂದು ನನ್ನ ತಂಗಿದೆಲ್ಲ ಅಲ್ಲೇ ಮಾಡಬೇಕು ಅಂತ. ಟಚ್ ವುಡ್ ಹೇಳ್ತಾರಲ್ಲ, ನೆಕ್ಸ್ಟ್ ಮೂವ್ ನೀವು ಯಾರಿಗೂ ಹೇಳಬಾರ್ದು ಅಂತ. ಸೊ ಜಸ್ಟ್ ಗಿವನ್ ಅ ಹಿಂಟ್. ಡೆಫಿನೆಟ್ಲಿ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ಈಸ್ ಯೆಟ್ ಟು ಕಮ್. Keep going with this attitude. You shall get everything that you want in life. So lastly, ಒಂದು ಬುಕ್ ನಿಮಗೆ ನಾನು ಕೊಡಬೇಕು. ಇದು ನಿಮ್ಗೆ ಆಗಲೇ ತುಂಬ ಚೆನ್ನಾಗಿ ಗೊತ್ತು ಅನಿಸುತ್ತೆ. ಬೇಕಾದು ಇಲ್ಲ, ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಪೀಪಲ್. ನಾನು ಎಲ್ಲರ ಜೊತೆ ಐ ಆಮ್ ಅ ಫ್ರೆಂಡ್ ಆಫ್ ಎವ್ರಿಬಡಿ. ಐ ಡೋಂಟ್ ಹ್ಯಾವ್ ಸಿಂಗಲ್ ಎನಿಮೀಸ್. ಇದಂತೂ ಪಕ್ಕ ಹೇಳ್ತೀನಿ. ಐ ಡೋಂಟ್ ಹ್ಯಾವ್ ಸಿಂಗಲ್ ಎನಿಮೀಸ್. ಬಟ್ ಏನಂದರೆ ಐ ಡೋಂಟ್ ಹ್ಯಾವ್ ಬೆಸ್ಟ್ ಫ್ರೆಂಡ್ಸ್. ಸೊ ಐ ನೀಡ್ ದಿಸ್ ಬುಕ್ ದೆನ್. ಗೋ ಫಾರ್ ಇಟ್ ಚೈತ್ರ. ಆಮೇಲೆ 3 ರೆಕಮೆಂಡೇಶನ್ ಕೊಡಿ. ಇಲ್ಲಿ ಬರೋರು ಎಲ್ಲರೂ ಗೆಸ್ಟ್ಗಳು ದೇ ರೆಕಮೆಂಡ್ ಈ 3 ಗೆಸ್ಟ್ಗಳನ್ನು ಕರೆಸಿ ಎನಿ ಕ್ಷೇತ್ರದಿಂದ. ಯಾರನ್ನು ನೀವೇ ಕೂತ್ಕೊಂಡು ಕ್ಯೂರಿಯಸ್ ಆಗಿ ನೋಡ್ತೀರಾ? ನಮ್ಮ ಇಂಡಸ್ಟ್ರಿಯಿಂದ ರಮ್ಯಾ ಮ್ಯಾಮ್ ಬರಬೇಕು. ಬಿಕಾಸ್ ಶಿ ಈಸ್ ಲೈಕ್ ದ ಡ್ರೀಮ್ ಕ್ವೀನ್ ಆಫ್ ಎವ್ರಿಬಡಿ. ಸೊ ಅದು ಅವರು. ಮತ್ತು ಬಿಸ್ನೆಸ್ ಫೀಲ್ಡಿಂದ ಯಾರನ್ನ ಅಚೀವರ್ ಯಾರನ್ನ ಚೂಸ್ ಮಾಡಿ. ಬಿಕಾಸ್ ಐ ಥಿಂಕ್ ತುಂಬ ಜನ ಮಹಿಳೆಯರು ಮನೆಯಲ್ಲಿದ್ದು ನಾನೇನಾದ್ರು ಮಾಡಬೇಕು, ಸೈಡ್ ಹಸಲ್ ಮಾಡಬೇಕು ಅನ್ನೋರಿಗೆ ಏನಾದ್ರು ಇನ್ಸ್ಪೈರ್. ಅಂದರೆ ಇವಾಗ ನಾನು ಏನೇನೋ ಹೇಳಿದೆ, ನನ್ನ ವರ್ಷನಲ್ಲಿ ನಾನು ಹೇಳಿದೆ. ಕೆಲವರು ನೀಟಾಗಿ ಅದನ್ನು ಪ್ರೊಫೆಷ್ನಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ. ನಾನು ಹೇಳಿದೆ ನಾನು ಸ್ಟಾರ್ಟಿಂಗಲ್ಲೇ ನನ್ನ ಬಗ್ಗೆ ನಾನು ಹೇಳ್ಕೊಳಕ್ಕೆ ಕಷ್ಟ ಅಂತ. ಸೊ ಸಮನ್ ಹೂ ಕ್ಯಾನ್ ಟೆಲ್ ದ ಥಿಂಗ್ಸ್ ಕರೆಕ್ಟ್ಲಿ. ಆ್ಯಂಡ್ 3ನೇದು ಪ್ರಾಬಬ್ಲಿ ಯು ಶುಡ್ ಕಾಲ್ ಅಚೀವರ್, ಏನೂ ಇಲ್ಲದೆ ಏನೋ ಅಚೀವ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಅಂತ, ಟು ಗೆಟ್ ಇನ್ಸ್ಪೈರ್ಡ್. ಸೊ ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ನೇಮ್ಸ್ ಆ್ಯಕ್ಚುಲಿ, ಕ್ಯಾಟಗರೀಸ್. ಬಟ್ ರಮ್ಯಾ ಮ್ಯಾಮ್ನ ಕರೀರಿ. ಓಲಾ ಬೇರ್ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ ಚೈತ್ರ. ಇದಕ್ಕೆ ಫೋನ್ ಕನೆಕ್ಟ್ ಮಾಡ್ಬೋದು. ನೋಡಿ, ನನಗೆ ಕರೆಕ್ಟಾಗಿ ಕೊಟ್ಟಿದ್ದೀರಾ ನೀವು. ಕ್ಯಾನ್ ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ಸ್ಲೀಪ್. ಜಾಸ್ಟ್ ಕ್ಯೂರಿಯಸ್ ಆಗಿ ಬರೋಕ್ಕೆ ಮುಂಚೆ ಹೆಂಗಿತ್ತು, ಇವಾಗ ಹೌ ಯು ಫೀಲಿಂಗ್?
ಏನು ಎಕ್ಸ್ಪೆಕ್ಟೇಷನ್ ಅಥವಾ ಆ್ಯಕ್ಚುಲಿ ನನ್ನ ಲೈಫಲ್ಲೇ ನಮ್ಮ ಫ್ಯಾಮಿಲಿ ಬಿಟ್ಟು ಒಬ್ಬರಿಗೆ ಇದನ್ನು ಹೇಳ್ತಿದ್ದೀನಿ. ಅಂದರೆ ಆಬ್ವಿಯಸ್ಲಿ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಬಟ್ ಐ ಆ್ಯಕ್ಚುಲಿ ಕ್ರೈಡ್ ಇನ್ ಫ್ರಂಟ್ ಆಫ್ ಸಮ್ ಒನ್ ಫಾರ್ ದ ಫಸ್ಟ್ ಟೈಮ್ ಅದರ್ ದೆನ್ ಮೈ ಫ್ಯಾಮಿಲಿ. ಸೊ ಥ್ಯಾಂಕ್ ಯು ರಶ್ಮಿ, ನೀವು ತುಂಬ ವಾರ್ಮ್ ಆಗಿದ್ದೀರಾ. ಮತ್ತು ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ತುಂಬ ಜನ ಹೇಳ್ತಿರ್ತಾರಲ್ಲ, ಅಂದರೆ ಒಂದು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ಅವರು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು. ಇವಾಗ ನಾವು ದುಡಿಯೋದು ಬರೀ ನಾವು ಒಬ್ಬರೇ ಇಟ್ಕೊಳ್ಳೋದು, ಇಟ್ಸ್ ನಾಟ್ ರೈಟ್. ಒಬ್ರಿಗೆ ಹೆಲ್ಪ್ ಮಾಡಬೇಕು, ಒಬ್ರಿಗೆ ಏನಾದ್ರು ನೀವು ಇದು ಮಾಡಬೇಕು. ಸೊ ಅದನ್ನು ನಾನು ನಿಮ್ಮ ತುಂಬ ವೀಡಿಯೋಸಲ್ಲಿ ತುಂಬ ಜನ ಇವರು ಹಿಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡ್ಬೋದು ಅಂತ. ಸೊ ಐ ಥಿಂಕ್ ಸೋ ಮೆನಿ ದಟ್ ಈಸ್ ಅ ಕ್ವಾಲಿಟಿ ದಟ್ ಐ ಪಿಕ್ ಫ್ರಮ್ ಯುವರ್ ಶೋ ಅಲ್ವಾ. ಸೊ ಅದೇ ಥರ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ನಾವು ಇವರು ಹಿಂಗೆ ಮಾಡ್ತಾರಾ, ಇವರು ಹಿಂಗೆ ಮಾಡ್ತಾರೆ, ಇವರು ನಮ್ಮ ಥರನೇನಾ ಅಂತ ಅನಿಸೋ ಥರ ಕನೆಕ್ಟ್ ಆಗೋವಂಥ ಶೋ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಪೀಪಲ್ ಓಪನ್ ಅಪ್ ಆ್ಯಂಡ್ ಟೆಲ್ ದ ರಿಯಲ್ ದೆಮ್ಸೆಲ್ವ್ಸ್. ಅರೆ ನಾನು ಬರೀ ಇನ್ಸ್ಟ್ರೂಮೆಂಟ್ ಅಷ್ಟೇ, ಐ ಆಲ್ವೇಸ್ ಸೇ ದಿಸ್, ಬಟ್ ಥ್ಯಾಂಕ್ ಯು ಫಾರ್ ಆಲ್ಸೋ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಅರೆ ವಾ. ಐ ಹೋಪ್ ಇವತ್ತಿನ ಐ ಮೀನ್ ಈ ರಿಯಲ್ ಕಾನ್ವರ್ಸೇಷನ್ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಬ್ಯೂಟಿಫುಲಿ ಯು ಓಪನ್ಡ್ ಅಪ್. ಅಂದರೆ ವಿತೌಟ್ ಎನಿ ಏನಂತಾರೆ ಅದೆಲ್ಲ ಬೇರೆ, ಬಟ್ ಜೆನ್ಯೂನ್ಲಿ ಶೋಯಿಂಗ್ ಯುವರ್ ದಿಸ್ ಫೇಸ್ ಆಫ್ ಲೈಫ್ ಲೈಕ್ ಅನ್ ಓಪನ್ ಬುಕ್ ರಿಕ್ವೈರ್ಸ್ ಅ ಲಾಟ್ ಆಫ್ ಕರೇಜ್ ಆ್ಯಂಡ್ ಕೀಪ್ ಗೋಯಿಂಗ್. ಆಯಿತಾ, ಬಾಕಿದೆಲ್ಲ ನಿಮ್ಮ ಹತ್ರ ಇದೆ, ನಾವೇನು ಹೇಳೋ ಅಷ್ಟಿಲ್ಲ. ಐ ಆಮ್ ಶೋರ್ ದ ಫ್ಲೋ ಆಫ್ ಲೈಫ್ ವಿಲ್ ಗೈಡ್ ಯು. ಓಕೆ, ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿ ಒನ್ ಹೂಸ್ ಗಿವನ್ ಮೀ ವರ್ಕ್. 2013ಇಂದ ಇವತ್ತವರೆಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಯಾರ್ಯಾರು ಕೆಲಸ ಕೊಡ್ತಿದ್ದಾರೆ, ದ್ಯಾಟ್ ಮೋಟಿವೇಟ್ಸ್ ಮೀ ಎವ್ರಿ ಡೇ. ಆ್ಯಂಡ್ ಜನಗಳು ಯಾರ್ಯಾರು ನನ್ನ ನೋಡಿ ಎನ್ಕರೇಜ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು. ಯಾರ್ಯಾರು ಡಿಸ್ಕರೇಜ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು. ಬಿಕಾಸ್ ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾನು ಕರೆಕ್ಟ್ ಮಾಡ್ಕೋಬೋದು ಅಂತ ಅಕಸ್ಮಾತ್ ಜೆನ್ಯೂನ್ ಇದ್ದರೆ ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್. ಅಮೇಝಿಂಗ್. ಸೊ ಇವತ್ತಿನ ಶೋನ ಎಂಡ್ ಮಾಡ್ತಾ ಇದ್ದೀನಿ ವಿತ್ ದಿಸ್. ನೀವು ಯಾವ ಥರ ವ್ಯಕ್ತಿ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೋಬೇಕಂತೆ. ಒಂದು ಇಸ್ ದ ಲವಬಲ್ ಫೂಲ್, ಅಂದರೆ ಎಲ್ರಿಗೂ ಅಂದ್ರಕ್ಕೂ ಮಂಜು ಮಾಡಲು, ಬಟ್ ಅವ್ರ ಜೊತೆ ಕೆಲಸ ಹೆಂಗೆ ಮಾಡೋದು ಅಂತ. ಸೆಕೆಂಡ್ ಕ್ಯಾಟಗರಿ ಈಸ್ ಫಾರ್ಟಿಂಗ್ ಯೂನಿಕಾರ್ನ್ ಅಂತ ಕರೀತಾರೆ. ಇಟ್ ಈಸ್ ಬೇಸಿಕ್ಲಿ ಡ್ರೀಮ್ ಪರ್ಸನ್ ಟು ವರ್ಕ್ ವಿತ್. ಸಕ್ಕತ್ತಾಗಿ ಕೆಲಸನೂ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ದೆರ್ ಇಸ್ ಒನ್ ಕ್ಯಾಟಗರಿ, ಇಟ್ಸ್ ಲೈಕ್ ಕಾಂಪಿಟೆಂಟ್ ಜರ್ಕ್ ಅಂತ. ಅಂದರೆ ಸಕ್ಕತ್ತಾಗಿ ಕೆಲಸ ಮಾಡ್ತಾರೆ, ಬಟ್ ಅವ್ರ ಜೊತೆ ಕೆಲಸ ಮಾಡೋದಂದರೆ ಗುರು ಕೆಲಸ ಸಕ್ಕತ್ತಾಗಿದೆ, ಮನುಷ್ಯ ಕಷ್ಟ ಅಂತ. ಆ್ಯಂಡ್ ದ ಲಾಸ್ಟ್ ಕ್ಯಾಟಗರಿ ಇಸ್ ಇನ್ಕಾಂಪಿಟೆಂಟ್ ಜರ್ಕ್. ಕೆಲಸನೂ ಸರಿಯಾಗಿ ಬರಲ್ಲ, ಅಯ್ಯೋ ಯಾರಿಗೂ ಎಲ್ಲಿಂದ ತಗ್ಲಾಕೊಂಡು. ಈ ಥರದೆಲ್ಲ ಮಾತುಗಳು ಯಾಕೆ ಬೇಕಾಗತ್ತೆ ಅಂದರೆ ಇಟ್ ಈಸ್ ಲೈಕ್ ಕನ್ನಡಿ ಹಿಡ್ದಂಗೆ, ನಾವು ಯಾರು ಎಲ್ಲಿ ನಿಲ್ತೀವಿ ಅಂತ. ಸೊ ಐ ಹೋಪ್ ಇವತ್ತಿನ ಈ ಎಪಿಸೋಡ್ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಆಲೋಚನೆಯನ್ನು ಕೆದಕಿರ್ಬೋದು, ದೃಷ್ಟಿಕೋನಗಳನ್ನು ಪ್ರಶ್ನೆ ಮಾಡೋ ಹಾಗೆ ಮಾಡಿರ್ಬೋದು. ಆ್ಯಂಡ್ ಎಂಡ್ ಆಫ್ ಇಟ್ ಎಲ್ಲರ ಲೈಫ್ದು ಒಂದು ಜರ್ನಿ ಇದೆ. ಅಲ್ಲೊಂದಷ್ಟು ಬ್ಯೂಟೀಸ್ ಇರುತ್ತೆ, ಒಂದಷ್ಟು ಸ್ಟ್ರಗಲ್ಸ್ ಇರುತ್ತೆ, ಒಂದಷ್ಟು ಇನ್ಸ್ಪಿರೇಷನಲ್ ವಿಚಾರಗಳಿರುತ್ತೆ, ಒಂದಷ್ಟು ಏನಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಯಾವಾಗಲೂ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು.